ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯಾ ತರವೋಪಿ ನೀದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಶ್ರೀ ಗುರುಭ್ಯೋ ನಮಃ. 4 ದಿವಸಗಳ ತನಕ ಶ್ರೀಮದ್ ಭಾಗವತದ ಕೆಲವು ಕಥೆಗಳ ಅನುಸಂಧಾನವನ್ನು ನಾವು ಮಾಡಿದ್ದೇವೆ. ಇವತ್ತು ಕಳೆದ ಬಾರಿ ಕೇಳಿದ ಹಾಗೆ ಅದು ಕಳೆದ ಬಾರಿ ಆಯ್ತಲ್ವಾ? ಈ ಬಾರಿ ನಾರಾಯಣ ವರ್ಮ ಕೇಳಬೇಕು ಅಂತ ಹೇಳಿದರು ಕಳೆದ ಬಾರಿ ಅಲ್ವಾ. ಹಾಗಾಗಿ ಆ ಭಾಗ ಕಿಂಚಿತ್ ಪೌರೋಹಿತ್ಯಕ್ಕೆ ಸಂಬಂಧಪಟ್ಟ ವಿಷಯ ಇರುವುದರಿಂದ ಅದನ್ನು ಹೇಳಬೇಕು ಅಂತ ಒಂದು ವಿಷಯ ಬಂದಿತ್ತು. 6ನೇ ಸ್ಕಂದದಲ್ಲಿ ಬರತಕ್ಕಂತಹ ಕಥೆ. ದೊಡ್ಡವರನ್ನು ಯಾವತ್ತೂ ಅಪಮಾನಿಸಬಾರದು ಅನ್ನೋದು ನಮಗೆ ಪುರಾಣ ಕಥೆಗಳಿಂದ ಲಭ್ಯವಾಗುವ ನೀತಿ. ಅಪಮಾನಿಸಬಾರದು ಮಾತ್ರ ಅಲ್ಲ, ಗೌರವಿಸಬೇಕು ಅನ್ನೋದು 2ನೇದು. ದೊಡ್ಡವರು ಅಂದರೆ ಯಾರು? ವಯಸ್ಸಿನಲ್ಲಿ ಜ್ಯೇಷ್ಠತೆ ಅನ್ನೋದು ಬ್ರಾಹ್ಮಣ ವರ್ಣಕ್ಕೆ ಸಂಬಂಧಪಟ್ಟ ಜ್ಯೇಷ್ಠತೆ ಅಲ್ಲ. ವಿದ್ಯೆಯ ಬ್ರಾಹ್ಮಣೋ ಜ್ಯೇಷ್ಠ, ಅಥವಾ ಶಾತಾತಪರು ಹೇಳುವ ಹಾಗೆ ವಿದ್ಯೆಯ ಬ್ರಾಹ್ಮಣೇ ಜ್ಯೇಷ್ಠ್ಯಂ. ಬ್ರಾಹ್ಮಣನಲ್ಲಿ ಜ್ಯೇಷ್ಠತೆ ವಿದ್ಯೆಯಿಂದ ಲೆಕ್ಕಾಚಾರಕ್ಕೆ ಬರುವುದು. ವಸ್ತುತಃ ಒಬ್ಬ ಜ್ಯೇಷ್ಠ ಅಂತ ಹೇಳುವುದಕ್ಕೆ 5 ನಿಮಿತ್ತಗಳಿದ್ದಾರೆ. ಅದರಲ್ಲಿ ವಯಸ್ಸು ಕೂಡ ಒಂದು. ಸಂಪತ್ತಿನಿಂದ ಜ್ಯೇಷ್ಠತೆ ಅಂತುಂಟು. ಅವನು ಮಾಡಿರ್ತಕ್ಕಂತಹ ಸಾಧನೆ ಕರ್ಮಗಳಿಂದ ಜ್ಯೇಷ್ಠತೆ ಉಂಟು. ವಿದ್ಯಾಚೈವತು ಪಂಚಮಿ ಅಂತ 5ನೇದ್ದಾಗಿ ವಿದ್ಯೆಯಿಂದ ಜ್ಯೇಷ್ಠತೆ ಅಂತ. ಏತಾನಿ ಮಾನ್ಯಸ್ಥಾನಾನಿ ವಿದ್ಯಾ ಬಂಧು ವಯಃ ಬಂಧು ವಯಃ ಕರ್ಮ. ವಿದ್ಯಾ ಬಂಧುರು ವಯಃ ಕರ್ಮ. ಇದರಲ್ಲಿ ಬೇರೆ ಬೇರೆ ಕಾರಣಗಳಿದ್ದಾವೆ. ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯ ಸ್ಥಾನಾನಿ. ಗರಿಯೋ ಕ್ಯುತ್ತರೋತ್ತರಂ ಅಂತುಂಟು. ಮಾನ್ಯ ಸ್ಥಾನದಲ್ಲಿ ವಿಪ್ರನಿಗೆ ಮುಖ್ಯವಾಗಿ ಜ್ಯೇಷ್ಠತೆ ಬರುವುದು ಜ್ಞಾನದ ಮೂಲಕವಾಗಿ. ಇದು ಬಿಟ್ಟು ಕ್ಷತ್ರಿಯನಿಗೆ ಬಲದಿಂದ ಜ್ಯೇಷ್ಠತೆ, ವೈಶ್ಯನಿಗೆ ಧನ ಸಮೃದ್ಧಿಯಿಂದ ಜ್ಯೇಷ್ಠತೆ. ಎಷ್ಟು ಸಂಪತ್ತಿದೆ ಅನ್ನುವುದರ ಮೇಲೆ ಯಾರು ದೊಡ್ಡವ ಯಾರು ಚಿಕ್ಕವ ಅನ್ನೋ ವ್ಯವಸ್ಥೆ. ಭಗವಾನ್ ಪದ್ಮನಾಭನ ಪಾದ ಪದ್ಮಜ ಅಂತ ಕರೆಸಿಕೊಳ್ಳತಕ್ಕಂತಹ 4ನೇ ವರ್ಣದವರಿಗೆ ವಯಸ್ಸಿನಿಂದ ಜ್ಯೇಷ್ಠತೆ. ಅದನ್ನು ವಯೋಜ್ಯೇಷ್ಠತೆ ಅನ್ನೋದು
ನಮಸ್ಕಾರ ಮಾಡುವುದಕ್ಕೆ ಇವರಿಗೆ ಯಾಕೆ ನಮಸ್ಕರಿಸಬೇಕು? ಯಾಕಂದರೆ ವಯಸ್ಸಿನಲ್ಲಿ ದೊಡ್ಡವರು ಅನ್ನೋದು ಅದು ಚತುರ್ಥ ವರ್ಣದಲ್ಲಿರತಕ್ಕಂತಹ ವ್ಯವಸ್ಥೆ. ಬ್ರಾಹ್ಮಣ್ಯದಲ್ಲಿ ವಿದ್ಯೆ ಎಂಬುದು ಕಾರಣ ಆಗ್ತದೆ ಅಂತ. ವಿದ್ಯೆ ಅನ್ನೋದರ ಜೊತೆಗೆ ಸ್ಥಾನವೂ ಸೇರಿದಾಗ ಅದಕ್ಕೆ ಶ್ರೇಷ್ಠತೆ ಇನ್ನೂ ಜಾಸ್ತಿ ಆಗ್ತದೆ. ಅಂದರೆ ಅವರಲ್ಲಿ ವಿದ್ಯೆ ಇದೆ, ಜೊತೆಗೆ ನಮಗೆ ಪಾಠ ಹೇಳಿದ್ದಾರೆ. ಅವರ ಅರ್ಹತೆ ಚಿಕ್ಕದಿರ್ಬೋದು, ನಮಗಿಂತ ಅವರ ಅರ್ಹತೆ ಅಥವಾ ಅವರ ಯೋಗ್ಯತೆ ಚಿಕ್ಕದಿರ್ಬೋದು. ಆದರೆ ಅವರಲ್ಲಿ ಒಂದು 4 ಅಕ್ಷರ ಪಾಠ ಕೇಳಿದ್ದೇವೆ ಅಂತಾದ ಕೂಡಲೇ ಅವರಲ್ಲಿ ಗುರುತ್ವ ಬರ್ತದೆ. ಗುರು ಅನ್ನುವ ಸ್ಥಾನದ ಕಾರಣದಿಂದ ಜ್ಯೇಷ್ಠತೆ ಅಂದರೆ ಏನು? ನಮಸ್ಕಾರಾರ್ಹತೆ ಅವರಲ್ಲಿ ಹೆಚ್ಚಾಗ್ತದೆ. ಈಗ ಇಂದ್ರ ಮತ್ತು ಬೃಹಸ್ಪತಿ ಇವರಿಬ್ಬರನ್ನು ಗಮನಿಸಿದರೆ, ಬೃಹಸ್ಪತ್ಯಾಚಾರ್ಯರು ಇಂದ್ರನಿಗಿಂತ ಕೆಳಗಿನವರು. ಯಾಕಂದರೆ ಇಂದ್ರ 8ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ದೇವತೆ, ಬೃಹಸ್ಪತಿ 10ನೇ ಕಕ್ಷೆಯಲ್ಲಿ ಬರುವ ದೇವತೆ. ಆದ್ದರಿಂದ ಇಂದ್ರ 2 ಕಕ್ಷೆಯಷ್ಟು ಎತ್ತರದಲ್ಲಿದ್ದಾನೆ ಬೃಹಸ್ಪತಿಗಿಂತ. ಆದರೆ ಯಾರು ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಇಂದ್ರ ಬೃಹಸ್ಪತಿಗೆ ನಮಸ್ಕರಿಸಬೇಕು. ಅದಕ್ಕೆ ಒಂದು ಕಾರಣ, ಬೃಹಸ್ಪತಿ ಗುರು, ಅವನಿಗೆ ಹೆಸರೇ ಗುರುಗ್ರಹ ಅಂತ ಕರೀತೇವೆ. ದೇವತೆಗಳಿಗೆಲ್ಲ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸಂಧಿಭಂ, ದೇವತೆಗಳಿಗೂ ಋಷಿಗಳಿಗೂ ಗುರುವಾಗಿರತಕ್ಕಂಥವ. ಇಂದ್ರನು ಬೃಹಸ್ಪತಿಯ ಹತ್ತಿರದಲ್ಲಿ 1000 ವರ್ಷ ಅಧ್ಯಯನ ಮಾಡಿದ್ದಾನೆ. 1,000 ವರ್ಷ ಓದಿದಾಗಲೂ ಮುಗಿಲಿಲ್ಲ ಗ್ರಂಥ. ನಮ್ದೆಲ್ಲ 12 ವರ್ಷಕ್ಕೆ ನಾವು ಮಹಾಪಂಡಿತರಾಗಿಬಿಡ್ತೇವೆ. ಇದು ಇಂದ್ರ ಓದಿದವ ಯಾರು ಅಂತ ಹೇಳಿದರೆ ಇಂದ್ರ, ಪಾಠ ಹೇಳಿದವ ಯಾರು ಅಂತ ಹೇಳಿದರೆ ಬೃಹಸ್ಪತಿ. ಬೃಹಸ್ಪತಿರು ವಕ್ತ ಇಂದ್ರಶ್ಚ ಅಧ್ಯೇತ ದಿವ್ಯಂ ವರ್ಷ ಸಹಸ್ರಂ ಅಧ್ಯಯನ ಕಾಲ. ನೀವು ನಂಬ್ತಿರೋ ಇಲ್ಲೋ ಅಂತ ಹೇಳಿ ನಾನು 1,000 ವರ್ಷ ಓದಿದ್ದು ಅಂತ ಹೇಳಿದ್ದು. ಇವರು ಯಜುರ್ವೇದಕ್ಕೆ ಹೋದರೆ ಬೃಹಸ್ಪತಿ ಮತ್ತು ಇಂದ್ರ ಇವರಿಬ್ಬರ ಮಧ್ಯದಲ್ಲಿ ಪಾಠ ನಡೆದ ಕಾಲ ಎಷ್ಟು ಅಂದರೆ 1000 ಗುಣಿಸು 360. ದಿವ್ಯಂ ವರ್ಷ ಸಹಸ್ರಂ, 1000 ವರ್ಷ ಗುಣಿಸು 360 ಅಂದರೆ 36,000 ಆಯ್ತಾ. 36,000 ವರ್ಷಗಳ ತನಕ ಇವ ಪಾಠ ಕೇಳಿತ್ತು. ಪಾಠ ಕೇಳಿ ಯಾವುದನ್ನು ಪಾಠ ಹೇಳಿದ್ದಂತೆ? ವ್ಯಾಕರಣ ಓದಿಸಿದ್ದ, ಬೇರೆ ಯಾವುದೂ ಇಲ್ಲ. ಈಗ ಷಡಂಗಗಳಲ್ಲಿ ಶಿಕ್ಷಾಶಾಸ್ತ್ರ, ವ್ಯಾಕರಣಶಾಸ್ತ್ರ, ಕಲ್ಪಶಾಸ್ತ್ರ ಅವೆಲ್ಲ ಉಂಟಲ್ವ. ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ಕಲ್ಪ ಅಂತ ಷಡಂಗ. ಅದರಲ್ಲಿ ಶಿಕ್ಷಾಶಾಸ್ತ್ರ ಅಲ್ಲ, ವ್ಯಾಕರಣಶಾಸ್ತ್ರ ಓದಿತ್ತು. ದಿವ್ಯಂ ವರ್ಷ ಸಹಸ್ರಂ ಅಧ್ಯಯನ ಕಾಲ ತಥಾಪಿ ನಾಂತಂ ಜಗಾಮ. ಇಷ್ಟಾದರೂ ಕೂಡ ಆ ವ್ಯಾಕರಣಶಾಸ್ತ್ರದ ಪಾಠ ಮುಗಿಲಿಲ್ಲ. ಹಾಗಾದರೆ ವ್ಯಾಕರಣಶಾಸ್ತ್ರ ಎಷ್ಟು ದೊಡ್ಡದು ಅಂತ. ಅಷ್ಟು ದೊಡ್ಡ ವ್ಯಾಕರಣಶಾಸ್ತ್ರವನ್ನು ನಾವೆಲ್ಲ ಓದುವುದಕ್ಕಾಗೋದಿಲ್ಲ ಅಂತ ಹೇಳಿ ಪಾಣಿನಿ ಅದನ್ನೊಂದು ವ್ಯವಸ್ಥೆ ಮಾಡಿಕೊಟ್ಟದ್ದು. ಇಷ್ಟು ಓದಿದರೆ ಸಾಕು. ನಾವು ಅಷ್ಟನ್ನು ಕೂಡ ಲಘು ಸಿದ್ಧಾಂತ ಕೌಮುದಿ ಅಂತ ಮಾಡಿಟ್ಟಿದ್ದೇವೆ. ಆ ಮಹಾಭಾಷ್ಯ ಎಲ್ಲ ಓದಲಿಕ್ಕಿಲ್ಲ. ಪಾಣಿನಿಯ ಅಷ್ಟಾಧ್ಯಾಯಿ ಅಧ್ಯಯನ ಇಲ್ಲವೇ ಇಲ್ಲ. ಅದರದ್ದು ಕೆಲವು ಸೂತ್ರಗಳನ್ನು ವ್ಯವಸ್ಥೆ ಮಾಡಿ ವರದರಾಜರು ಅಂತ ಅವರಿಗೆ ಹೆಸರು, ಅವರು ತೆಗೆದು ಇಷ್ಟೇ ದಪ್ಪದ ಪುಸ್ತಕ ಮಾಡಿಕೊಟ್ಟ ಮೇಲೆ ನಾವು ಅದನ್ನು ಓದೋದು. ಇವತ್ತು ಲಘು ಸಿದ್ಧಾಂತ ಕೌಮುದಿ ಓದೋದು. ಸ್ವಲ್ಪ ಬುದ್ಧಿವಂತ ಅಂತಾದರೆ ಲಘು ಸಿದ್ಧಾಂತ ಕೌಮುದಿಗಿಂತ ಮೇಲೆ ಭಟ್ಟೋಜಿ ದೀಕ್ಷಿತ ರಚನೆ ಮಾಡಿದಂತಹ ಸಿದ್ಧಾಂತ ಕೌಮುದಿಯನ್ನು ಅಧ್ಯಯನ ಮಾಡ್ತಾನೆ. ಸಿದ್ಧಾಂತ ಕೌಮುದಿ ಅರಗಿದ ವ್ಯಕ್ತಿ ಅಪರೂಪಕ್ಕೆ ಪತಂಜಲಿ ಬರೆದ ಮಹಾಭಾಷ್ಯವನ್ನು ಅಧ್ಯಯನ ಮಾಡ್ತಾನೆ. ಇಷ್ಟಾಯಿತು ಅಂತಾದರೆ ಅವನಿಗಿಂತ ದೊಡ್ಡ ವ್ಯಾಕರಣ ಪಂಡಿತ ಇಲ್ಲ. ಅವ ವ್ಯಾಕರಣ ವಿದ್ವಾನ್ ಅಂತ ಅವನಿಗೆ ಹೆಸರು. ಆದರೆ ಎಷ್ಟಿದೆ ವ್ಯಾಕರಣ! ಬೃಹಸ್ಪತಿ ಮತ್ತು ಇಂದ್ರ ಇವರಿಬ್ಬರ ಪಾಠದ ಕಾಲ ಅಷ್ಟು ದೀರ್ಘಾವಧಿಯಾದರೂ ಕೂಡ ಇಂದ್ರನಿಗೆ ಅಧ್ಯಯನ ಮುಗಿಲಿಲ್ಲ. ಬೃಹಸ್ಪತಿಗೆ ಹೇಳುವುದು ಇನ್ನೂ ಮುಗಿಲಿಲ್ಲ, ವ್ಯಾಕರಣದಲ್ಲಿ ಇನ್ನೂ ಉಳಿದಿದೆ ಅಂತ ಅರ್ಥ. ಒಟ್ಟಂದದಲ್ಲಿ ಬೃಹಸ್ಪತಿಯ ಶಿಷ್ಯನಾಗಿ ಇಂದ್ರ ಇದ್ದದ್ರಿಂದ ಇಂದ್ರನ ಯೋಗ್ಯತೆ ದೊಡ್ಡದಾದರೂ ಕೂಡ ಆತ ಗುರು ಅನ್ನುವ ಸ್ಥಾನದಲ್ಲಿ ಬೃಹಸ್ಪತ್ಯಾಚಾರ್ಯರಿಗೆ ನಮಸ್ಕರಿಸಬೇಕು. ಬೃಹಸ್ಪತ್ಯಾಚಾರ್ಯರು ಬಂದಾಗ ಎದ್ದು ನಿಲ್ಲಬೇಕು. ದೊಡ್ಡವರು ಜ್ಯೇಷ್ಠರು ಬಂದಾಗ ಕನಿಷ್ಠರು ಎದ್ದು ನಿಲ್ಲಬೇಕು ಅನ್ನೋದು ವಿಧಿ. ಯಾಕೆ ಅಂತ ಹೇಳಿದರೆ, ಜ್ಯೇಷ್ಠರು ಬರ್ತಾ ಇದ್ದ ಹಾಗೆ ಯಾರು ಕನಿಷ್ಠರಿದ್ದಾರೆ ಅವರ ಪ್ರಾಣ ಅದು ಊರ್ಧ್ವಮುಖವಾಗ್ತದೆ ಅಂತೆ. ಪ್ರಾಣ ಅಂದರೆ ಶ್ವಾಸ ಅಂತ ಹೇಳಿದರೆ ಆತ್ಮಶಕ್ತಿ, ಆತ್ಮ ಚೈತನ್ಯ ಅದು ಉತ್ಕ್ರಮಣ ಮಾಡ್ತದೆ ಅಂತ, ಅಂದರೆ ಊರ್ಧ್ವಮುಖವಾಗ್ತದೆ. ಅದಕ್ಕೇನು ಮಾಡಬೇಕು ಇವ? ಅದು ಹೇಳ್ತಾ ಇದ್ದ ಹಾಗೆ ಇವನು ಹೇಳ್ಬೇಕಂತೆ. ಇವ ಎದ್ದ ಅಂತಾದರೆ
ಅದು ಹೇಳ್ತದೆ, ಇವನು ಹೇಳ್ತಾನೆ, ಅದು ಸರಿಯಾಗ್ತದೆ. ಅಕಸ್ಮಾತ್ ಇವ ಹೇಳಲಿಲ್ಲ ಅಂದ್ರೆ ಏನಾಗ್ತದೆ? ಊರ್ಧ್ವಂ ನಿಷ್ಕ್ರಮಂತಿ ಪ್ರಾಣ, ಆ ಪ್ರಾಣಗಳು ಇವನಿಂದ ಅದು ಮೇಲೆ ಹೋಗ್ತದೆ, ಇವನು ಕೂತಲ್ಲಿ ಇರ್ತಾನೆ ಅಂತ. ಅಂದ್ರೆ ಆಯುಷ್ಯ ಕ್ಷೀಣಿಸುತ್ತೆ ಅನ್ನುವುದನ್ನು ಧರ್ಮಶಾಸ್ತ್ರ ಹೇಳುವಂತಹ ಒಂದು ಧಾಟಿ. ದೊಡ್ಡವರು ಬಂದಾಗ ತಾನು ಎದ್ದು ನಿಲ್ಲದೆ ಹೋದರೆ ಅವನ ಆಯುಷ್ಯ ಕ್ಷೀಣಿಸ್ತದೆ. ಆದ್ದರಿಂದ ಆಯುರ್ವೃದ್ಧಿಗೋಸ್ಕರ ಅಭಿವಾದನಶೀಲನಾಗಬೇಕು. ದೊಡ್ಡವರಿಗೆ ಎದ್ದು ನಿಂತು ಗೌರವವನ್ನು ಅರ್ಪಿಸಬೇಕು. ಹೀಗೆ ಎದ್ದು ನಿಲ್ಲುವುದು ಅನ್ನುವುದು ಒಂದು ಗೌರವ. ಬಂದವರನ್ನು ಗೌರವಿಸುವ ವಿಧಾನ ಹೇಗೆ ಅಂತ ಹೇಳಿದ್ರೆ, ಮೊದಲು ದೃಷ್ಟಿಂ ದದ್ಯಾತ್ ಅಂತ. ಅವನು ದೂರದಲ್ಲಿ ಬರುವಾಗ, ಈಗೆಲ್ಲ ಫ್ಲಾಟ್ ಸಿಸ್ಟಮ್ ಆದಮೇಲೆ ದೂರ ಹತ್ತಿರ ಎಲ್ಲ ಇಲ್ಲ, ಆದರೆ ಮನೆಯನ್ನು ಆಲೋಚನೆ ಮಾಡಿ, ಒಂದು ಹಳ್ಳಿಯ ಮನೆ ಅಂತ ಆದರೆ ಅವ ಅಲ್ಲಿ ಬರ್ತಾ ಇದ್ದಾನೆ ಅಂದರೆ ರಸ್ತೆಯಲ್ಲಿ ತಮ್ಮ ಒಂದು ಹಡಮೆ ಅಂದ್ರೆ ಏನು? ಹಸುಗಳು ಒಳಗೆ ನುಗ್ಗದೆ ಇರುವುದಕ್ಕೆ ಹೊಂದಿರತಕ್ಕಂತಹ ಒಂದು ಪ್ರಾಕಾರ. ಆ ಪ್ರಾಕಾರದ ಹತ್ರ ಬಂದಾಗ ನಮ್ಮ ಮನೆಗೆ ಬಂದದ್ದು ಅನ್ನೋದು ಸ್ಪಷ್ಟ. ಅವರನ್ನು ಅಲ್ಲಿಂದೇ ದೃಷ್ಟಿಯನ್ನು ಕೊಡಬೇಕು. ಓ ಬಂದಾಗಿದೆ ಬನ್ನಿ ಅಂತೇಳಿ. ಕಣ್ಣು ನೋಡುವಾಗ ಇವ್ರು ನೋಡ್ತಾ ಇರುವುದನ್ನು ನೋಡಿ ಅವನಿಗೆ ಬರಬೇಕು ಅಂತ ಅನಿಸ್ಬೇಕು. ಅಥವಾ ಇವನ ಕೆಂಪು ಕಣ್ಣು ನೋಡಿ ಅಲ್ಲಿಂದ ಓಡಿ ಹೋಗುವ ಹಾಗೆ ಆಗಬಾರ್ದು. ದೃಷ್ಟಿಂ ದದ್ಯಾತ್, ಮನೋದದ್ಯಾತ್, ಅವರ ಕಡೆಗೆ ಮನಸ್ಸು ಕೊಡಬೇಕಂತ. ಎಷ್ಟು ದೂರದಿಂದ ಬಂದಿರ್ಬೋದು, ಹೇಗೆ ಇವರ ಮುಖ ನೋಡಿದರೆ ಸುಸ್ತಾದಾಗ ಕಾಣಿಸುತ್ತೋ, ಕುಡಿಯುವುದಕ್ಕೆ ನೀರು ಬೇಕಾದೀತೋ, ಏನು ಕಥೆ ಅಂತ ಅವರ ಮುಖ ನೋಡಿದ ಮೇಲೆ ಬಿಸಿನೀರು ಕೊಟ್ಟರೆ ಒಳ್ಳೇದು, ತಣ್ಣೀರು ಕೊಟ್ಟರೆ ಒಳ್ಳೇದು, ಕಂಠ ಸರಿ ಉಂಟೋ ಸರಿ ಇಲ್ವೋ ಎಲ್ಲ ಗಮನಿಸ್ಬೇಕು. ಮನೋದದ್ಯಾತ್, ಅವರ ಕಡೆಗೆ ಮನಸ್ಸನ್ನು ಕೊಟ್ಟು ಅವರ ಮನಸ್ಸನ್ನು ತಾನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಅವರಿಗೆ ಜಾಗ ಕೊಡಬೇಕು. ಮನೆಗೆ ಅಲ್ಲಿಂದಲೇ ಹೊರಗೆ ನಿಂತು ಮಾತಾಡಿಸಿ ಸರಿ ಅಷ್ಟೇ ಅಲ್ವಾ, ಹೋಗಿ ಬನ್ನಿ ಅಂತ ಕಳಿಸೋದಲ್ಲ. ಅವರನ್ನು ಮನೆಯ ಒಳಗೆ ಕರೆದು ಏನೂ ಇಲ್ಲದೆ ಹೋದರೂ ಹುಲ್ಲು ಹಾಕಬೇಕಂತೆ ಅವರಿಗೆ. ತೃಣಂ ದದ್ಯಾತ್, ತೃಣ ಅಂದರೆ ಹುಲ್ಲು ಹಾಕುವುದಂದ್ರೆ ಏನು? ಹುಲ್ಲಿನ ಚಾಪೆ ಹಾಕುವುದು, ಅಂದರೆ ಪ್ಲಾಸ್ಟಿಕ್ ಹಾಕಬಾರ್ದು ಅಂತ ಅರ್ಥ. ಒಂದು ಹುಲ್ಲಿನ ಚಾಪೆ, ಅಷ್ಟು ಕೊನೆಯ ಪಕ್ಷ ಮನೆಯಲ್ಲಿ ಏನಿಲ್ಲದ್ರು ಹುಲ್ಲು ಸಿಗುವುದಿಲ್ವೇ ಅಂತ ಒಂದು ಪ್ರಶ್ನೆ ಉಂಟು. ಅತಿಥಿ ಅಭ್ಯಾಗತರನ್ನು ನೀನು ಸತ್ಕರಿಸುವುದಕ್ಕೆ ಹುಲ್ಲು ಸಾಕಾಗ್ತದೆ. ಹುಲ್ಲಿನ ಚಾಪೆಯನ್ನು ಒಂದು ಹಾಕು, ದರ್ಬೆಯ ಚಾಪೆ ಹಾಕಬೇಕು. ಕುಳಿತವರಿಗೆ ನೀರಡಿಕೆ ಆಗ್ತದೋ ಅಂತ ಜಲಂ ದದ್ಯಾತ್, ನೀರಾದರೂ ಕೊಡಬೇಕು. ನೀರನ್ನೇ ಕೊಡಬೇಕು ಅಂತ ಅರ್ಥ ಅಲ್ಲ, ನೋಡಿಕೊಂಡು ನೀರನ್ನಾದರೂ ಕೊಡಬೇಕು. ಹೀಗೆ ಒಬ್ಬನನ್ನು ಸತ್ಕರಿಸುವಂತಹ ಕ್ರಮ. ಅದರಲ್ಲಿ ಮೊದಲು ಮನೆಯಿಂದ ಹೊರಗೆ ಬಂದವರನ್ನು ಸ್ವಾಗತಿಸುವುದಕ್ಕೆ ಹೊರಗೆ ಬಂದು ಅಭ್ಯುತ್ಥಾನ ಅಭಿವಾದನೇಹಿ. ಅಭ್ಯುತ್ಥಾನ ಅಂದರೆ ಎದ್ದು ನಿಂತು ಅವರ ಮುಂದೆ ಸಾಗುವುದು, ಎದುರುಗೊಳ್ಳುವುದು ಅಂತ ಅದಕ್ಕೆ ಹೆಸರು. ಇವತ್ತು ಕೂಡ ಮನೆಯಲ್ಲಿ ಒಂದು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡುವುದಾದರೆ ಅವರೆಲ್ಲ ಬರ್ತಾರಲ್ಲ, ಬರುವಾಗ ಎದುರುಗೊಳ್ಳುವುದು ಅಂತ ಒಂದು ಕಾರ್ಯಕ್ರಮ ಉಂಟು. ದಿಬ್ಬಣ ಅಂತ ಅದಕ್ಕೆ ಬೇರೆ ಕರೀತಾರೆ. ದಿವ್ಯವಾದ ಬಣ ಬಂದಾಗ ಅದನ್ನೆಲ್ಲ ಸ್ವಾಗತಿಸುವುದಕ್ಕೆ ತಾನೇ ಮನೆಯ ಹೊರಗೆ ಹೋಗಿ ಅವರಿಗೆ ಅರಳು ಚೆಲ್ಲಿ ಸ್ವಾಗತಿಸಿ ಕರೆದು ತರತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಇದು ಯಾವುದೇ ಅತಿಥಿ ಅಭ್ಯಾಗತರು ನಮ್ಮ ಕಡೆಗೆ ಬಂದಾಗ ನಾವು ಮಾಡಬೇಕಾದಂತಹ ಸ್ವಾಗತದ ಕ್ರಮ ಅಂತ. ಈ ಕ್ರಮದಲ್ಲಿ ಒಬ್ಬರು ಅತಿಥಿಗಳು ಬಂದಾಗ ಕನಿಷ್ಠ ಪಕ್ಷ ಮನೆ ಒಳಗೆ ಬಂದಾಗ ಎದ್ದು ನಿಲ್ಲಬೇಕು. ಇಂದ್ರ ಸಿಂಹಾಸನದಲ್ಲಿದ್ದಾನೆ, ಭಾರಿ ದೊಡ್ಡ ಸಭೆ, ಎಲ್ಲ ದೇವತೆಗಳು ಸೇರಿದ್ದಾರೆ. ಇಂದ್ರ ಸಪತ್ನೀಕನಾಗಿ ಬೇರೆ ಇದ್ದಾನೆ, ಶಚಿ ಸಮೇತನಾಗಿದ್ದಾನೆ. ಸಭೆಯ ಎಡಭಾಗದಲ್ಲಿ ಬೇರೆಯೇ ಆದ ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಪ್ರಖ್ಯಾತರಾದ ಪುಂಜಕಸ್ಥಲಿ ಮೊದಲಾದಂತಹ ಅಪ್ಸರ ಸ್ತ್ರೀಯರು ಅದ್ಭುತವಾದ ಒಂದು ರಾಗ ಸಂಯೋಜನೆ ಮಾಡಿ ಹೊಸ ಗೀತೆಗೆ ಹೊಸ ನೃತ್ಯವನ್ನು ನರ್ತನ ಮಾಡ್ತಾರೆ. ಅಂದರೆ ಇಂದ್ರ ಹಿಂದೆ ನೋಡಿದ ನೃತ್ಯ ಏನಲ್ಲ, ಹೊಸದಾದ. ಯಾಕಂದರೆ ನಾವು ಮಾಡಿದ್ದನ್ನೇ ನೃತ್ಯವನ್ನು ಮಾಡಿದರೆ ಇಂದ್ರಾದಿಗಳು ನೋಡುವುದಿಲ್ಲ, ಅವರಿಗೆ ಬೋರ್ ಆಗ್ತದೆ ಅಂತ ಅವರಿಗೆ ಗೊತ್ತಿದೆ. ಅದಕ್ಕೆ ಹೊಸದನ್ನು ಅಭ್ಯಾಸ ಮಾಡಿ ನೃತ್ಯ ಕುಣಿತಾ ಇದ್ದಾರೆ. ಇಂದ್ರ ಸಭೆಯ ಕಡೆಗೆ ನೋಡ್ತಾ ಇದ್ದಾನೆ. ಅಷ್ಟರಲ್ಲಿ ಎಲ್ಲರೂ ಇದ್ದಾರೆ. ಬೃಹಸ್ಪತಿ ಆಚಾರ್ಯರು ಬಂದರು. ಬೃಹಸ್ಪತಿ ಆಚಾರ್ಯರು ದೂರದಲ್ಲಿ ಬರುವುದನ್ನು ನೋಡಿದ. ನಿಜವಾಗಿ ಏನು ಮಾಡಬೇಕಿತ್ತು ಇಂದ್ರ? ನನ್ನ ಗುರುಗಳು ಬರ್ತಾರೆ ಅಂತ ಹೇಳಿ ದೃಷ್ಟಿಂ ದದ್ಯಾತ್, ಅವರ ಕಡೆಗೆ ನೋಡಬೇಕಿತ್ತು. ಇವನೇನು ಮಾಡಿದ ಅಂದರೆ ದೃಷ್ಟಿಯನ್ನೇ ಕಡೆ ಮಾಡಿದ. ಎಲ್ಲಿ? ಎಡಭಾಗದಲ್ಲಿ ಏನು ಕುಣಿತ ನಡೀತಾ ಉಂಟಲ್ಲ, ಅದನ್ನು ಆ ಕಡೆಗೆ ನೋಡ್ಲಿಕ್ಕೆ ಶುರು ಮಾಡಿದ. ಬೃಹಸ್ಪತಿ ಆಚಾರ್ಯರಿಗೆ ಇದು ಅರ್ಥ ಆಗ್ತದೆ. ಇಂದ್ರ ನನ್ನನ್ನು ನೋಡದೆ ಆ ಕಡೆ ನೋಡಿದ್ದಲ್ಲ ಅಂತ ಬೃಹಸ್ಪತಿ ಆಚಾರ್ಯರಿಗೆ ಗೊತ್ತಿದೆ. ಇವನ್ನ ಏನು ಆಲೋಚನೆ ಅಂತ ಹೇಳಿದ್ರೆ, ಏನು ಬೃಹಸ್ಪತಿ ಆಚಾರ್ಯರು ನಾವು ದಕ್ಷಿಣೆ ಕೊಟ್ಟಲ್ಲ ಅವರು ಊಟ ಮಾಡೋದು, ಬರಲಿ ಬಂದು ಕೂತ್ಕೊಳ್ತಾರೆ, ಅವರ ಆಸನ ಹೇಗೂ ಖಾಲಿದೆ ಅಂತ ಈ ಭಾವದಿಂದ ಇಂದ್ರ ಈ ಕಡೆ ನೋಡ್ತಾ ಇದ್ದಾನೆ. ಆದರೆ ಬೃಹಸ್ಪತಿ ಆಚಾರ್ಯರು ಬರುವಾಗ ಬೃಹಸ್ಪತಿಯನ್ನೇ ನೋಡಿದರೆ ಆವಾಗ ಇವ ಎದ್ದು ನಿಲ್ಲದೆ ಇದ್ದದ್ದು ತಪ್ಪಾಗ್ತದೆ. ಬೃಹಸ್ಪತಿಗೆ ನಾನು ಮಾಡಿದ ತಪ್ಪು ಗೊತ್ತಾಗ್ತದೆ.
ನಾನು ತಪ್ಪು ಮಾಡಿದ್ರು ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅವರು ಬಂದದ್ದೇ ನನಗೆ ಗೊತ್ತಾಗಲಿಲ್ಲ ಅಂತ ಒಂದು ನಾಟಕ ಆಡುವ ದೃಷ್ಟಿಯಲ್ಲಿ ಈ ಕಡೆ ನೋಡ್ತಾ ಇದ್ದಾನೆ. ಬೃಹಸ್ಪತ್ಯಾಚಾರ್ಯರು ಗಮನಿಸಿದರು. ಇವನು ಆ ಕಡೆ ನೋಡ್ತಾ ಇರುವುದನ್ನು ನೋಡಿದವರು ಅಲ್ಲಿಂದ ಹಿಂದೆ ಹೋದರು, ಒಳಗೆ ಬರಲಿಲ್ಲ ಅವರು. ಪ್ರಧಾನ ದ್ವಾರದ ಒಳಗೆ ಹೆಜ್ಜೆ ಇಟ್ಟವರು ಒಳಗೆ ಹೆಜ್ಜೆ ಇಟ್ಟ ಮೇಲೆಯೂ ಇಂದ್ರ ಯಾವಾಗ ಹೇಳಲಿಲ್ಲ, ಈ ಕಡೆ ನೋಡಲಿಲ್ಲ. ಬೃಹಸ್ಪತ್ಯಾಚಾರ್ಯರು ನನ್ನ ಅಗತ್ಯ ಇಲ್ಲ ಇಂದ್ರನಿಗೆ ಅಂತಾದ ಮೇಲೆ ನಮ್ಮ ಅಗತ್ಯ ಇಲ್ಲದೇ ಇದ್ದ ಸಭೆಯಲ್ಲಿ ನಾವಿರಬಾರದು ಅನ್ನುವ ಶಾಸ್ತ್ರದ ನಿಯಮವನ್ನು ಅನುಸರಿಸಿ ಅವರು ಸಭೆಯಿಂದ ಹೊರಗೆ ಹೋದರು. ಇಂದ್ರನಿಗೆ ಇದು ಗೊತ್ತಾಗದೇ ಇಲ್ಲ. ಯಾಕೆಂದರೆ ಇಂದ್ರನಿಗೆ ಸಹಸ್ರಾಕ್ಷ ಅಂತ ಹೆಸರು. ಈಗ ಎರಡೇ ಕಣ್ಣಿದ್ದ ನಾವು ಬುದ್ಧಿವಂತರು, ನಾವು ಹೇಗಾದರೂ ಇದನ್ನು ಸಂಭಾಳಿಸ್ಬೋದು. ಯಾಕಂದರೆ ಎರಡು ಕಣ್ಣು ಆ ಕಡೆ ಹಾಕಿದರೆ ಅಲ್ಲಿ ಬಂದದ್ದು ಗೊತ್ತಾಗಲಿಲ್ಲ ನಾವು ಹೇಳ್ಬೋದು. ಆದರೆ ಇವನು ಹಾಗಲ್ಲಲ್ವಾ, ಮೇಯೆಲ್ಲ ಕಣ್ಣಿರತಕ್ಕಂತಹ ವ್ಯಕ್ತಿ ಅಲ್ವೇ. ಆದ್ದರಿಂದ ಈತ ಆ ಕಡೆ ತಿಳಿಯದೇ ಇರುವ ಹಾಗೆ ನಾಟಕ ಆಡಿದ ಅನ್ನುವುದನ್ನು ಅರಿತಂತಹ ಬೃಹಸ್ಪತ್ಯಾಚಾರ್ಯರು ಹಿಂತಿರುಗಿದ್ದನ್ನು ಈತ ಅರ್ಥ ಮಾಡಿಕೊಂಡ. ಬೃಹಸ್ಪತ್ಯಾಚಾರ್ಯರು ಹಿಂತಿರುಗಿದ್ರು ಅಂತಾದ ಕೂಡ ಅವನಿಗೆ ಮೇಯಲ್ಲಿ ಬೆವರಿಳಿಯುವುದಕ್ಕೆ ಪ್ರಾರಂಭ ಆಯಿತು. ಸಾಮಾನ್ಯವಾಗಿ ದೇವಲೋಕದಲ್ಲಿ ಬೆವರು ಬರುವುದು ಅಂತಿಲ್ಲ. ಅಂಥಲ್ಲಿ ಈತನಿಗೆ ಒಂದು ರೀತಿಯ ಭೀತಿ ಮತ್ತು ತಾನು ಮಾಡಿದಂತಹ ಅಪರಾಧ ಪ್ರಜ್ಞೆ ಗೊತ್ತಾಯಿತಂತೆ ಇಂದ್ರನಿಗೆ. ಗೊತ್ತಾಗಿ ಅವ ಸಭೆಯಲ್ಲಿ ಎದ್ದು ನಿಂತ. ಅಗ್ನಿಯಾದಿ ದೇವತೆಗಳನ್ನು ಸಂಬೋಧನೆ ಮಾಡಿದ. ನನ್ನಿಂದ ದೊಡ್ಡ ಅಪಚಾರವಾಗಿ ಹೋಗಿದೆ. ಗುರುಗಳು ಚತುರ್ವೇದಗಳೇ ಸಾಕ್ಷಾತ್ ಅವರ ಮೂರ್ತಿ. ಇದರ ಅರ್ಥ ಏನು? ನಾವೆಲ್ಲ ಹಾಕೊಳ್ತೇವೆ ವೇದಮೂರ್ತಿ ಶ್ರೀ ಅಂತ. ಅದಕ್ಕೆ ಅದು ವೇದಮೂರ್ತಿ ಅಂತ ಹಾಕೋದು ಬಿಟ್ಟೋಗಿದೆ. ಈಗ ವೇಮು ಅಂತ ಹಾಕ್ಲಿಕ್ಕೆ ಶುರು ಮಾಡಿ. ಅದು ವೇಮು ಅಂದ್ರೆ ಬಹುಶಃ ವೇದವನ್ನು ಮೂಲೆಗೆ ಹಾಕಿದವ ಅಂತ ಅರ್ಥ ಆಗ್ಬೋದು. ಅದು ವೇದಮೂರ್ತಿ ಅಂತ ಒಬ್ಬನಿಗೆ ಹೆಸರು ಕೊಡ್ತಾರೆ ಅಂದ್ರೆ ಅರ್ಥ ಏನು? ಇವನು 4 ವೇದಗಳನ್ನು ಕೂಡ ಕಂಠದಲ್ಲಿಟ್ಟುಕೊಂಡವ. ಮಸ್ತಕದಲ್ಲಿ ವೇದ ಇದೆ, ಪುಸ್ತಕದಲ್ಲಿ ಅಲ್ಲ. ಆದ್ರಿಂದ ಇವನಿಗೆ 4 ವೇದದಲ್ಲಿ ಒಟ್ಟು ಏನು ಹೇಳಿದೆ ಅಂತ ಗೊತ್ತಿರುವುದರಿಂದ ಋಗ್ವೇದದಲ್ಲಿ ಏನು ಹೇಳಿದೆ ಅಂತ ಅರ್ಥ ಆಗ್ತದೆ. ನಮ್ಮ ಪರಿಸ್ಥಿತಿ ಹೇಗಿರ್ತದೆ? ಋಗ್ವೇದದಲ್ಲಿ ಏನು ಹೇಳಿದೆ ಅಂತ ಅಷ್ಟು ಓದಿರ್ತೇವೆ, ಯಜುರ್ವೇದ ಓದಿರುವುದಿಲ್ಲ. ಇದರಿಂದ ಏನಾಗ್ತದೆ ಅಂದರೆ ಋಗ್ವೇದದಲ್ಲಿ ಏನು ಹೇಳಿದೆ ಅಂತ ಗೊತ್ತಾಗುವುದಿಲ್ಲ. ಋಗ್ವೇದದ ಮಂತ್ರದಲ್ಲಿ ಹೀಗೆ ಹೇಳಿದೆ ಅಂತ ಸ್ಫುಟವಾಗಬೇಕಾದ್ರೆ ಅವನಿಗೆ ಉಳಿದ 3 ವೇದದಲ್ಲಿ ಏನು ಹೇಳಿದೆ ಅಂತ ಗೊತ್ತಿರಬೇಕು. ಈ ಉಪಕ್ರಮ ಉಪಸಂಹಾರಾದಿಗಳ ಮೂಲಕ ವೇದದ ಒಂದು ವಾಕ್ಯಕ್ಕೆ ಅರ್ಥ ಮಾಡಬೇಕು ಅಂತಾದರೆ ಅಷ್ಟೂ ವೇದ ಓದಿರಬೇಕು. ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ಒಂದು ಪುರಾಣ ನಿನಗೆ ಅರ್ಥ ಆಗಬೇಕು, 18 ಪುರಾಣ ಓದು. ಒಂದು ಪುರಾಣ ಓದಿದರೆ ಒಂದೂ ಪುರಾಣ ಅರ್ಥ ಆಗುವುದಿಲ್ಲ. ಇದು ಆಚಾರ್ಯರ ಮಾತು. ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಇದು ಗೀತಾಭಾಷ್ಯದಲ್ಲಿ ಆಚಾರ್ಯರು ಹೇಳುವ ಮಾತು. ಒಂದನ್ನು ನೀನು ವಾಸ್ತವವಾಗಿ ತಿಳಿಬೇಕು ಅಂತಾದರೆ ನೀನು ಎಲ್ಲವನ್ನೂ ತಿಳಿದಿರಬೇಕಪ್ಪ. ಯಾಕಂದರೆ ಈ ಉದಾಹರಣೆಗೆ ನಾವು ಗಮನಿಸೋಣ. ಭಾಗವತದಲ್ಲಿ ಈಗ ಬರ್ತದೆ, ಇಲ್ಲೇ ನಾರಾಯಣ ವರ್ಮ ಬರ್ತದೆ. ನಾರಾಯಣ ವರ್ಮದಲ್ಲಿ ಸನತ್ ಕುಮಾರೋವತು ಕಾಮದೇವಾತ್ ಅಂತ ಒಂದು ಮಾತು ಬರುತ್ತೆ. ಸನತ್ ಕುಮಾರ ನನ್ನನ್ನು ಕಾಮದೇವನ ತೊಂದರೆಯಿಂದ ರಕ್ಷಣೆ ಮಾಡಲಿ ಅಂತ ಮಾತಿಗೆ ಅರ್ಥ. ನಾವೇನು ಅರ್ಥ ಮಾಡ್ತೇವೆ? ಸನತ್ ಕುಮಾರ ಅಂದರೆ ಹಿಂದೆ ಓದಿದ್ದೇವೆ 3ನೇ ಸ್ಕಂದದಲ್ಲಿ, ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಮಾಡಬೇಕು ಅಂತ ಬಯಕೆಯಾಗಿ ತನ್ನ ಮನಸ್ಸಿನಿಂದ 4 ಮಕ್ಕಳನ್ನು ಸೃಷ್ಟಿಸಿದ. ಈ ಮಾನಸ ಪುತ್ರರೇ ಸನತ್ ಕುಮಾರ, ಸನಾತನ, ಸನತ್ ಸುಜಾತ ಮತ್ತು ಸನಕ ಅಂತ ಹೇಳ್ತಕ್ಕಂತಹ 4 ಜನ. ಹಾಗಾದರೆ ಸನತ್ ಕುಮಾರೋವತು ಕಾಮದೇವ ಅಂತಂದರೆ ನಮಗೆ ಗೊತ್ತಾಗೋದು ಯಾರು? ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರನಾದ ಸನತ್ ಕುಮಾರ. ಆದರೆ ಈ ಅರ್ಥವನ್ನು ಆಚಾರ್ಯರು ಒಪ್ಪುವುದಿಲ್ಲ. ಆಚಾರ್ಯರು ಅದಕ್ಕೆ ತಾತ್ಪರ್ಯವನ್ನು ಬರೆದಿದ್ದಾರೆ. ಇದು ಸನತ್ ಕುಮಾರ ಅಂದರೆ ಭಗವಂತನ ಅವತಾರ. ಮೊನ್ನೆ ನಾವು ಹೇಳಿದೀವಲ್ವಾ, ಮೊದಲನೇ ಅವತಾರ ಕೌಮಾರ ಅವತಾರ ಅಂತ ಹೇಳಿದೀವಿ. ಭಗವಂತನ ಮೊದಲ ಅವತಾರ ಏನು? ಸನತ್ ಕುಮಾರನಿಗೂ ಕೂಡ ವೈರಾಗ್ಯದ ತತ್ವದ ಉಪದೇಶವನ್ನು ಮಾಡಿರತಕ್ಕಂತಹ ಭಗವಂತನ ಸನತ್ ಕುಮಾರ ಅಂತ ಒಂದು ರೂಪ. ಅದು ಸರ್ವದಾ ಕುಮಾರಾವಸ್ಥೆಯಲ್ಲಿರತಕ್ಕಂತಹ ಸನ್ಯಾಸಿ ರೂಪ. ಆ ರೂಪದಿಂದ ನನಗೆ ಕಾಮದೇವನಿಂದ ರಕ್ಷಣೆಯನ್ನು ನೀನು ಕೊಡು ಅಂತ. ಸನತ್ ಕುಮಾರ ಅನ್ನೋದು ಪ್ರದ್ಯುಮ್ನ ಸ್ವರೂಪ. ಭಗವಂತನ ಸನತ್ ಕುಮಾರ ಅಂತಲೇ ಒಂದು ರೂಪ. ಅದು ಸನತ್ ಕುಮಾರನಿಗೂ ಪಾಠವನ್ನು ಹೇಳಿದ ಸನತ್ ಕುಮಾರನ ಅಂತರ್ಯಾಮಿಯಾದಂತಹ ರೂಪ ಇದೆ. ಸನತ್ ಕುಮಾರ ಅಂತ ಹೇಳಿದ್ರೆ ಇವ ಯಾರು? ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರ ಸನತ್ ಕುಮಾರ ಇದ್ದಾನಲ್ಲ, ಅದು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಮನ್ಮಥನೇ, ಅಂದರೆ ಕಾಮದೇವನೇ ಸನತ್ ಕುಮಾರನಾಗಿ ಹುಟ್ಟಿದ್ದಾನೆ. ಆ ಸನತ್ ಕುಮಾರನಿಗೆ ವೈರಾಗ್ಯೋಪದೇಶ ಮಾಡಿದ. ಅಂದರೆ ಕಾಮದೇವನಿಗೂ
ಕಾಮವನ್ನು ಬಿಡು ಅಂತ ಉಪದೇಶ ಮಾಡಿದಂತಹ ಭಗವಂತನ ಏನು ಸನತ್ಕುಮಾರ ರೂಪ ಇದೆ ಅದು ನಮ್ಮನ್ನು ಕಾಮದೇವನಿಂದ ಅಂದರೆ ಕಾಮದ ತೊಂದರೆಯಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡುವ ಶ್ಲೋಕ ಅದು. ಇದು ಯಾವಾಗ ಅರ್ಥ ಆಗಿದೆ ನಮಗೆ? ಇಲ್ಲಿ ಸನತ್ಕುಮಾರ ಅಂದರೆ ದೇವರ ಸನತ್ಕುಮಾರ ರೂಪ ತೆಗೋಬೇಕು, ದೇವರಿಗೊಂದು ಸನತ್ಕುಮಾರ ಅಂತ ಅವತಾರ ಇದೆ ಅನ್ನೋದು ಎಲ್ಲಿಂದ ಗೊತ್ತಾಗ್ತದೆ? ಭಾಗವತದ ಮೊದಲನೇ ಸ್ಕಂದದಲ್ಲಿ ಸಯೇವ ಪ್ರಥಮಂ ದೇವ ಕೌಮಾರಂ ರೂಪಮಾಸ್ಥಿತಃ ಅನ್ನುವಲ್ಲಿ ಅವನು ಕುಮಾರ ಎಂಬ ರೂಪದಿಂದ ಮೊದಲು ಅವತರಿಸಿದ ಅಂತುಂಟು. ಆದರೆ ಅದಕ್ಕೆ ಸನತ್ಕುಮಾರ ಅನ್ನೋ ಶಬ್ದ ಅಲ್ಲಿ ಬರಲಿಲ್ಲ. ಅದು ಅರ್ಥ ಆಗಬೇಕಾದ್ರೆ ನಾವು ಬ್ರಹ್ಮಾಂಡ ಪುರಾಣಕ್ಕೆ ಹೋಗಬೇಕು. ಬ್ರಹ್ಮಾಂಡ ಪುರಾಣದಲ್ಲಿ ಭಗವಂತ ಸನತ್ಕುಮಾರ ಎಂಬ ಅವತಾರ ಮಾಡಿದ್ದಾನೆ. ಆ ಸನತ್ಕುಮಾರ ಅಂತಕ್ಕಂತಹ ಅವತಾರ ರೂಪ ಅದು ಈ ಸನತ್ಕುಮಾರನಿಗೆ ಅಂದರೆ ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರನಿಗೆ ವೈರಾಗ್ಯ ತತ್ವದ ಉಪದೇಶ ಮಾಡಿದೆ. ರುದ್ರದೇವರಿಗೂ ಕೂಡ ವೈರಾಗ್ಯ ತತ್ವವನ್ನು ಉಪದೇಶ ಮಾಡಿ ರುದ್ರನನ್ನು ವೈರಾಗ್ಯ ತತ್ವಕ್ಕೆ ಅಭಿಮಾನಿಯಾಗುವ ಹಾಗೆ ಮಾಡಿರುವ ರೂಪ ಅದು ಸನತ್ಕುಮಾರ ಎಂಬ ದೇವರ ರೂಪ. ಹಾಗಾದರೆ ಪುರಾಣಾಂತರದಲ್ಲಿ ಅದಿದೆ. ಹಾಗಾದರೆ ಭಾಗವತದ ಸನತ್ಕುಮಾರೋವತು ಕಾಮದೇವಾತ್ ಅನ್ನುವ ಭಾಗ ನಮಗೆ ಅರ್ಥ ಆಗಬೇಕಾದ್ರೆ ನಾವು ಇನ್ನೊಂದು ಪುರಾಣ ಮೊದಲು ಓದಿರಬೇಕು. ಇನ್ನೊಂದು ಪುರಾಣ ಓದಿದ್ರೆ ಅಲ್ಲಿ 20 ಕಡೆ ಸಮಸ್ಯೆ ಬರ್ತದೆ, ಅದಕ್ಕೆ ಈ ಪುರಾಣ ಓದಿರಬೇಕು. ಹಾಗಾದ್ರೆ ಅಲ್ಲಿ ಸಮಸ್ಯೆ ಪರಿಹಾರ ಆಗುವುದಕ್ಕೆ ಈ ಪುರಾಣ. ಹಾಗಾದ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುವುದು ಯಾವಾಗ? 18 ಪುರಾಣ ಓದಿದಾಗ. ಇನ್ನೊಂದು ಉದಾಹರಣೆ ನೋಡೋಣ. ನಾವು ಮಹಾಭಾರತ ಓದಿದ್ರೆ ಮಹಾಭಾರತದಲ್ಲಿ ಭೀಮಸೇನ, ಅರ್ಜುನ ಮತ್ತು ಅಶ್ವತ್ಥಾಮರ ಒಂದು ಘಟನೆಯ ಉಲ್ಲೇಖ ಇದೆ. ಯಾವಾಗ ಇದು? ಕುರುಕ್ಷೇತ್ರದ ಮಹಾಯುದ್ಧವೆಲ್ಲವೂ ಮುಗಿದು ದುರ್ಯೋಧನ ತೊಡೆ ಮುರಿದು ವೈಶಂಪಾಯನ ಸರೋವರದ ತಟದಲ್ಲಿ ತಾನು ಬಿದ್ದಿದ್ದಾನೆ. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಆತನಲ್ಲಿ ಶಕ್ತಿ ಇಲ್ಲ. ಆತನ ಮೈಯಿಂದ ಹರಿದು ಹೊರಬರುವ ರಕ್ತವನ್ನು ನೆಕ್ಕುವುದಕ್ಕೆ, ಕುಕ್ಕುವುದಕ್ಕೆ, ಮಾಂಸ ಕುಕ್ಕುವುದಕ್ಕೆ ರಣಹದ್ದುಗಳು ಅವನ ಮೈ ಮೇಲೆ ಎರಗ್ತಾ ಇದ್ದಾವೆ. ಅವುಗಳನ್ನು ಓಡಿಸುವುದಕ್ಕೆ ಆತನ ಕೈಯಲ್ಲಿ, ಪಾದದಲ್ಲಿ ಶಕ್ತಿ ಇಲ್ಲದೇ ಇರುವ ರೀತಿಯಲ್ಲಿ ತೊಡೆ ಮುರಿದು ಬಿದ್ದಿದ್ದಾನೆ ದುರ್ಯೋಧನ. ಒಂದು ಸಂದರ್ಭದಲ್ಲಿ ಇಡೀ ಭರತಖಂಡದ ಚಕ್ರವರ್ತಿ ಅಂತ ಮೆರೆದಂತಹ ವ್ಯಕ್ತಿ. ಅವನು ಹಾಗೆ ಬಿದ್ದದ್ದನ್ನು ನೋಡಿದ್ಯಾರು? 3 ಜನ, ಅಶ್ವತ್ಥಾಮ, ಕೃತವರ್ಮ ಮತ್ತು ಕೃಪಾಚಾರ್ಯ ಅಂತ ಉಳಿದವರು 3 ಜನ. ಈ 3 ಜನ ಬಂದು ಇವನ ಈ ದುಸ್ಥಿತಿಯನ್ನು ನೋಡಿ ಕಣ್ಣಲ್ಲಿ ನೀರು ಹಾಕಿ, ಮಹಾರಾಜ, ನಿನ್ನಂಥ ವ್ಯಕ್ತಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಮಾತ್ರ ಅಲ್ಲ, ಇಂಥ ಪರಿಸ್ಥಿತಿ ತಂದವರು ಬದುಕಿರಬಾರದು. ಇದು ಸಿಟ್ಟಿನಲ್ಲಿ ಪರಿಣಾಮ ಆಯಿತು. ದುರ್ಯೋಧನನ ಮೇಲಿನ ಅತಿಶಯಿತವಾದ ಪ್ರೀತಿಯಿಂದಾಗಿ ಅಶ್ವತ್ಥಾಮ ಅವನ ಹತ್ರ ಕೇಳ್ತಾನೆ, ನಾನು ನಿನ್ನ ಒಂದು ಪ್ರೀತಿಗೋಸ್ಕರ ಏನು ಮಾಡಬೇಕು ಅಂತ ಬಯಸ್ತೀನಿ. ಆವಾಗ ರಾಜ ಬಹಳ ಕಷ್ಟಪಟ್ಟು ತನ್ನ ಎಡಗೈಯನ್ನು ಬಲಗೈಯ ಬಲದಿಂದ ಎತ್ತಿ ಎಡಗೈಯಲ್ಲಿ ನೆಲದಲ್ಲಿದ್ದಂತಹ ಮಣ್ಣು ಮುಷ್ಟಿ ಪಾಂಸವನ್ನು ತಾನು ಹಿಡಿದು ಅವನ ತಲೆಗೆ ಬೀಸಿ ಒಗೆದು ಹೇಳ್ತಾನೆ, ಇದು ನಿನಗೆ ಅಭಿಷೇಕ ಮಾಡಿದ್ದು ನಾನು. ಈಗ ಮುಂದಿನ ಸೇನಾಧಿಪತಿ ಯಾರು? ನಮ್ಮ ಸೇನೆ ಇನ್ನೂ ಸಾಯಲಿಲ್ಲ, ರಾಜನಾದ ನಾನೂ ಬದುಕಿ ಉಳಿದಿದ್ದೇನೆ. ಅದರಿಂದ ಕುರುಕ್ಷೇತ್ರ ಯುದ್ಧ ಮುಗಿಲಿಲ್ಲ, ಮತ್ತೆ ಪ್ರಾರಂಭ ಆಗ್ತಾ ಇದೆ. ಈಗ ಅಶ್ವತ್ಥಾಮ, ನಿನ್ನನ್ನು ನಾನು ಈ ಧೂಳಿಯ ಮೂಲಕ ಅಭಿಷೇಕ ಮಾಡಿದ್ದೇನೆ. ಏನು? ನಮ್ಮ ಮುಂದಿನ ಸೇನಾಧಿಪತಿ ನೀನು. ಸೇನಾಧಿಪತಿಯಾಗಿ ನೀನು ಮಾಡಬೇಕಾದ ಕೆಲಸ ಏನು? ನಿಷ್ಪಾಂಡವ ಪೃಥ್ವಿಯಾಗಿಸಬೇಕು. ಪೃಥ್ವಿಯಲ್ಲಿ ಪಾಂಡು ವಂಶದ ಕುಡಿಯೂ ಉಳಿಬಾರದು. ಎರಡನೇದ್ದು ನೀನು ಮಾಡಬೇಕಾದ್ದೇನು? ಈ ಸಿಂಹಾಸನಕ್ಕೆ ಯೋಗ್ಯನಾದ ಉತ್ತರಾಧಿಕಾರಿ ನನ್ನ ವಂಶದಲ್ಲಿ ಬರಬೇಕು. ನನ್ನ ವಂಶ ಅಂದರೆ ನನಗೀಗ ಶಕ್ತಿ ಇಲ್ಲ, ತೊಡೆ ಮುರಿದು ಬಿದ್ದು ಬಿಟ್ಟಿದ್ದೇನೆ. ನನ್ನ ಪತ್ನಿ ಯುವತಿಯಾದ ಭಾನುಮತಿಯಲ್ಲಿ ನೀನು ಸಂತತಿಯನ್ನು ಪಡಿಬೇಕು. ನಿಯೋಗ ಪದ್ಧತಿ ಅಂತ ವ್ಯವಸ್ಥೆ. ಕ್ಷೇತ್ರಜನ ಆಗ್ತಾನೆ ಅವನು. ಅಂತಹ ಕ್ಷೇತ್ರಜ ಸುತನನ್ನು ಸಿಂಹಾಸನದಲ್ಲಿ ಕೂಡಿಸುವ ಜವಾಬ್ದಾರಿ ನೀನು ತಗೊಳ್ಬೇಕು. ಇದಕ್ಕೆ ಅಶ್ವತ್ಥಾಮ ಏನು ಹೇಳಬೇಕಿತ್ತು? ನಾನು ಬ್ರಹ್ಮಚಾರಿ, ನನ್ನ ಅಪ್ಪ ದ್ರೋಣ ಹೇಳದೆ ನಾನು ಒಪ್ಪುವ ಹಾಗಿಲ್ಲ, ದ್ರೋಣ ಪ್ರಪಂಚದಲ್ಲಿಲ್ಲ. ದ್ರೋಣನ ಮುಂದೆ ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿದಂತಹ ನಾನು ಬ್ರಹ್ಮಚರ್ಯವನ್ನು ಬಿಡಲಾರೆ. ಇದಲ್ಲ ಅವನು ನಿಜವಾದ ಧರ್ಮ ಒಂದು. ಆದರೆ ಹೇಳಿದ್ದವ ಅಸ್ತು ಅಂತ ಹೇಳ್ತಾನೆ, ಹಾ ಅಂತ ಹೇಳ್ತಾನೆ, ಹಾ ಅಂತ ಹೇಳಲಿಲ್ಲ. ಅಷ್ಟರಿಂದ ಅಶ್ವತ್ಥಾಮಾಚಾರ್ಯನ ಬ್ರಹ್ಮಚರ್ಯ ಹ್ರಾಸವಾಯಿತು ಅಂತ ಹೇಳ್ತಾರೆ. ಇಷ್ಟರಿಂದಲೇ ಬ್ರಹ್ಮಚರ್ಯ ಹ್ರಾಸವಾಯಿತು. ಮಾನಸವಾದಂತಹ ಬ್ರಹ್ಮಚರ್ಯ ಕ್ಷೀಣತೆಗೆ ಆತ ಒಳಗಾಗಿ ಬಿಟ್ಟ. ಇಂತಹ ಅಶ್ವತ್ಥಾಮನನ್ನು ಕೊನೆಗೇನು ಮಾಡಿದ ಅಶ್ವತ್ಥಾಮ? ಇದನ್ನು ತನ್ನ ಒಡೆಯನಿಗೆ ಕೊಟ್ಟ ಮಾತು ಉಳಿಸುವುದಕ್ಕೋಸ್ಕರ ಅವರೆಲ್ಲರೂ ನಿಷ್ಕಂಟಕವಾಯಿತು ಅಂತ ಮಲಗಿರ್ತಾರೆ ಅಂತ ಯೋಚಿಸಿ ಮಲಗಿದವರನ್ನು ಕೊಲೆ ಮಾಡುವುದಕ್ಕೋಸ್ಕರ ಹೊರಟ ಅಶ್ವತ್ಥಾಮಾಚಾರ್ಯ. ಅದಕ್ಕೆ ಮತ್ತೊಂದು ಗೂಬೆಯ ಕಥೆಯು ಕೂಡ ಅದರಲ್ಲಿ ಸೇರಿಕೊಳ್ತದೆ.
5 ಜನ ಮಕ್ಕಳನ್ನು ಕತ್ತರಿಸಿ ತಂದ. ಪಾಂಡವರ ಪಂಚ ದ್ರೌಪದಿಯರ ತಲೆ ಕತ್ತರಿಸಿ 5 ತಲೆಯನ್ನು ಒಂದೇ ಕೈಯಲ್ಲಿ ಹಿಡ್ಕೊಂಡು ಬಂದ ಅಲ್ವಾ. ದುರ್ಯೋಧನನ ಹತ್ರ ಬಂದು ದುರ್ಯೋಧನನಿಗೆ ಹೇಳಿದ, ನೋಡು, ನೀನು ಹೇಳಿದ ಕೆಲಸ ಮಾಡಿದ್ದೇನೆ, ಪಾಂಡವರ ಕುಡಿಯನ್ನೆಲ್ಲ ನಾಶ ಮಾಡಿದ್ದೇನೆ. ಅದನ್ನು ನೋಡಿ ದುರ್ಯೋಧನಿಗೆ ಬಹಳ ಆನಂದ ಆಯ್ತಂತೆ. ಆನಂದಕ್ಕೆ ಸತ್ತೋದ, ಹಾರ್ಟ್ ಫೇಲ್ ಆಯಿತು. ಕೊನೆಗೆ ಅವನ ಆನಂದಕ್ಕೆ ಭರ್ತೃಪ್ರಿಯಂ ದ್ರೌಳಿರಿತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸಪತಾಂ ಶಿರಾಂಸಿ ಅಪಾಹರಾದ ವಿಪ್ರಿಯಮೇವ ತಸ್ಯ. ಅವನಿಗೆ ವಿಶೇಷ ಪ್ರಿಯವಾದಂತಹ ಕೃಷ್ಣಾಸುತಾನಾಂ ಸಪತಾಂ, ದ್ರೌಪದಿಯರು ಮಲಗಿದ್ದಾರೆ, ಬಾಲಕರು 16 ವರ್ಷ ತುಂಬದೇ ಇದ್ದವರು, ಅಂಥವರ ತಲೆ ಕಡಿದು ತಂದು ಇವನಿಗೊಂದು ಖುಷಿಗೊಳಿಸಿ ಸಾಯಿಸಿದ. ಆನಂದಾಶ್ರುವನ್ನು ಕಣ್ಣಲ್ಲಿ ಬೀಳಿಸಿಕೊಂಡು ಆತ ಸತ್ತ. ಆದರೆ ಈಗ ಮೈ ಬೇವತ್ತು ಹೋದದ್ದು ಅಶ್ವತ್ಥಾಮನದ್ದು. ಅರ್ಜುನನ ಕೈಯಿಂದ ಪಾರಾಗುವುದು ಹೇಗೆ, ಭೀಮಸೇನನ ಕೈಯಿಂದ ಬದುಕುವುದು ಹೇಗೆ ಅಂತ. ಅದಕ್ಕೆ ಸರಿಯಾಗಿ ಕೃಷ್ಣ, ಭೀಮಸೇನ, ಅರ್ಜುನ ಎಲ್ಲರೂ ಬೆನ್ನಟ್ಟಿ ಬಂದ ಘಟನೆಯೆಲ್ಲ ನಡೆಯಿತು. ಇವನನ್ನು ಬಂಧನ ಮಾಡಿ ಅವನ ತಲೆಯಲ್ಲಿದ್ದಂತಹ ಮಣಿಯನ್ನು ಭೀಮಸೇನ ಕಿತ್ತಿದ ಅಂತ ವಿಷಯ ಎಲ್ಲಿರುವುದು? ಮಹಾಭಾರತದಲ್ಲಿರುವುದು. ಭೀಮಸೇನ ಹೊಡೆದು ಕೆಳಕ್ಕೆ ಬೀಳಿಸಿ ಅವನ ತಲೆಯಿಂದ ಅವನ ಮಣಿಯನ್ನು ತಾನು ಕಿತ್ತಿದ ಅಂತ ಇದು ಅಲ್ಲಿರುವ ಕಥೆ. ಭಾಗವತ ಓದಿದ್ರೆ ಹಾಗಿಲ್ಲ. ಅರ್ಜುನ ಕೇಳ್ತಾನೆ, ಅರ್ಜುನ ದ್ರೌಪದಿ ದೇವಿಗೆ ಹೇಳ್ತಾನೆ, ದ್ರೌಪದಿ ದೇವಿ ಮಕ್ಕಳೆಲ್ಲ ಸತ್ತಿದ್ದಾರೆ ಅಂತ ನೀನು ಕಣ್ಣಲ್ಲಿ ನೀರು ಹಾಕಿಕೊಂಡು ಕೂತ್ಕೊಳ್ಬೇಡ. ಯಾರು ಮಕ್ಕಳನ್ನು ಕೊಂದಿದ್ದಾನೋ ಅವನನ್ನು ತಂದು ನಿನ್ನ ಪಾದಪುರದಲ್ಲಿ ಚೆಲ್ತೇನೆ, ಅವನನ್ನು ನೋಡಿದ ಮೇಲೆ ನೀನು ಪ್ರಾತಃ ಶೌಚ ವಿಧಿಗಳನ್ನು ಮುಗಿಸು ಅಂತ ಹೇಳಿ ಹೊರಡ್ತಾನೆ. ಶ್ರೀಕೃಷ್ಣ ಸಾರಥಿಯಾಗಿ ಬಂದ. ಅಶ್ವತ್ಥಾಮ ಓಡಿ ಹೋಗುವವ ಸಿಕ್ಕಿಬಿದ್ದ. ಆವಾಗ ಇನ್ನೂ ನನ್ನಿಂದ ಓಡ್ಲಿಕ್ಕಾಗುವುದಿಲ್ಲ ಅಂತೇಳಿ ಅವ ತಿರುಗಿ ಬಿದ್ದ ಅರ್ಜುನನ ಕಡೆಗೆ. ಅಲ್ಲೇ ಇದ್ದ ಒಂದು ಇಶೀಕವನ್ನು ತಗೊಳ್ತಾನೆ. ಇಶೀಕ ಅಂತ ಹೇಳಿದ್ರೆ ಒಂದು ದರ್ಭೆಯ ಹಾಗಿನ ಹುಲ್ಲು. ಇಶೀಕ ಅಂತ ಹುಲ್ಲಿನ ಹೆಸರು. ಆ ದರ್ಭೆಯ ಹುಲ್ಲನ್ನು ತಗೊಂಡು ಅದನ್ನು ತಾನು ಅಭಿಮಂತ್ರಣ ಮಾಡ್ತಾನೆ ಬ್ರಹ್ಮಾಸ್ತ್ರದಿಂದ. ತನ್ನ ರಕ್ಷಣೆಗೋಸ್ಕರ ಪಾಂಡು ವಂಶದ ಕುಡಿಯೂ ಉಳಿಯದೇ ಇರುವ ಹಾಗೆ ನಿರ್ವಂಶವಾಗಲಿ ಅಂತ ಹೇಳಿ ಆ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿದಾಗ ಅರ್ಜುನ ಏನು ಮಾಡಬೇಕು? ಕೃಷ್ಣನ ಹತ್ರ ಕೇಳ್ತಾನೆ, ಕೃಷ್ಣ ಮಹಾಭಾಗ, ಭಕ್ತಾನಾಂ ಅಭಯಂಕರ, ತ್ವಮೇಕೋ ದಕ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೇ. ಭಕ್ತರ ಭಯವನ್ನು ಪರಿಹರಿಸತಕ್ಕಂತಹ ಮಹಾಭಾಗ್ಯಶಾಲಿಯಾದಂತಹ ಓ ಭಗವಂತ ಕೃಷ್ಣ, ಸರ್ವ ಕರ್ಷಕನಾದ ಕೃಷ್ಣ 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 ಅಂತ 2 ಬಾರಿ ಕರೆದು, ಮಹಾಭಾಗ ನೀನಲ್ಲವೇ ನಮ್ಮೆಲ್ಲರಿಗೂ ರಕ್ಷಕ, ನಮ್ಮನ್ನು ಸುಡುವುದಕ್ಕೋಸ್ಕರ ಈ ಬ್ರಹ್ಮಶಿರೋಸ್ತ್ರ ಬರ್ತಾ ಇದೆ, ನಾನು ಏನು ಮಾಡಬೇಕು ಹೇಳು. ಕೃಷ್ಣ ಏನು ಹೇಳಿದ? ಅರ್ಜುನ, ಬ್ರಹ್ಮಾಸ್ತ್ರಕ್ಕೆ ಪ್ರತ್ಯಸ್ತ್ರ ಇಲ್ಲೂ ಅಲ್ಲ, ಆದ್ರಿಂದ ಬ್ರಹ್ಮಾಸ್ತ್ರವೇ ಪ್ರತ್ಯಸ್ತ್ರ, ಪ್ರಯೋಗಿಸು ಅಂತ ಹೇಳಿದ. ಬ್ರಾಹ್ಮಂ ಬ್ರಾಹ್ಮಾಯ ಸಂದಧೆ. ಅರ್ಜುನ ಹೂಡಿದ ಬ್ರಹ್ಮಾಸ್ತ್ರವನ್ನು. ಭೀಷ್ಮಾಚಾರ್ಯರು ಹೇಳಿಕೊಟ್ಟಂತಹ ಬ್ರಹ್ಮಶಿರೋ ಮಂತ್ರವನ್ನು ತಾನು ಉಚ್ಚರಿಸಿ ಆ ಶಕ್ತಿಯನ್ನು ಅಸ್ತ್ರದಲ್ಲಿ ತುಂಬಿಸಿ ಪ್ರಯೋಗಿಸುವಾಗ ಸಂಕಲ್ಪ ಮಾಡಬೇಕು. ಬ್ರಹ್ಮಾಸ್ತ್ರ ಬಿಡುವುದಂದ್ರೆ ಅಣುಬಾಂಬ ಹಾಕಿದಾಗಲ್ಲ, ಅದಕ್ಕೊಂದು ಸಂಕಲ್ಪ ಎಲ್ಲ ಇದೆ. ತಾನು ಸಂಕಲ್ಪ ಮಾಡ್ತಾನೆ. ಏನು ಸಂಕಲ್ಪ ಮಾಡ್ತಾನೆ ಅಂದರೆ, ಸ್ವಸ್ತ್ಯಸ್ತು ದ್ರೋಣಪುತ್ರಾಯ ಭೂತಾನಾಂ ಮಹ್ಯಮೇವಚ. ಅವನ ಸಂಕಲ್ಪ ಹೀಗೆ, ನಾನು ಈಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದೇನೆ, ಇದರಿಂದ ದ್ರೋಣಪುತ್ರ ಅಶ್ವತ್ಥಾಮ ಸಾಯುವುದು ಬೇಡ. ಆಮೇಲೆ 2 ಬ್ರಹ್ಮಾಸ್ತ್ರಗಳು ಸೇರಿದರೆ ಪ್ರಪಂಚವೆಲ್ಲವೂ ಕೂಡ ಪುಡಿಯಾಗ್ತದೆ ಎಂದುಂಟು. ಆದ್ದರಿಂದ ಪ್ರಪಂಚ ಸುಟ್ಟು ಹೋಗುವುದು ಬೇಡ, ಲೋಕದ ಜನರಿಗೆ ಕ್ಷೇಮವಾಗಲಿ. ಕೊನೆಗೆ ಆ ಬ್ರಹ್ಮಾಸ್ತ್ರ ನಮ್ಮನ್ನು ಹೊಡೆದು ನಮ್ಮನ್ನು ಸಾಯಿಸುವುದು ಬೇಡ, ನಮಗೂ ಕೂಡ ಕ್ಷೇಮವಾಗಲಿ. ಈ 3 ಉದ್ದೇಶವನ್ನು ಇಟ್ಟುಕೊಂಡು ಪ್ರಯೋಗ ಮಾಡ್ತಾನೆ. ಅಶ್ವತ್ಥಾಮ ಪ್ರಯೋಗಿಸಿದ್ದು ಯಾವ ಉದ್ದೇಶದಿಂದ? ಪಾಂಡು ಎದುರಿಗಿರುವ ಅರ್ಜುನ ಮಾತ್ರ ಅಲ್ಲ, ಅವರ ವಂಶವೇ ನಿರ್ವಂಶವಾಗಲಿ. ಅಂದರೆ ಉತ್ತರಾದೇವಿಯ ಗರ್ಭದಲ್ಲಿರ್ತಕ್ಕಂತಹ ಗರ್ಭದ ಕೊನೆಯ ಭ್ರೂಣ ಅದು ಸಂಹಾರವಾಗಲಿ ಅಂತ ಆತ ಪ್ರಯೋಗ ಮಾಡ್ತಾ ಇದ್ದಾನೆ. ಅರ್ಜುನ ಪ್ರಯೋಗ ಮಾಡ್ತಾನೆ, ಯಾರು ಪ್ರಯೋಗಿಸಿದ್ದಾನೆ ಅಂತ ಬ್ರಾಹ್ಮಣ ಸುತನೂ ಸಾಯುವುದು ಬೇಡ, ಆದರೆ ಅವನ ಅಸ್ತ್ರದಿಂದ ನಮಗೆ ತೊಂದರೆ ಆಗದೇ ಇರಲಿ, 2 ಬ್ರಹ್ಮಾಸ್ತ್ರಗಳ ತಾಕಲಾಟ ಪೀಕಲಾಟದಿಂದ ಪ್ರಪಂಚಕ್ಕೆ ತೊಂದರೆ ಆಗದೇ ಇರಲಿ ಅಂತ ಈತ ಈ ಸಂಕಲ್ಪದಿಂದ ಪ್ರಯೋಗ ಮಾಡ್ತಾ ಇದ್ದಾನೆ. 2 ಅಸ್ತ್ರಗಳು ಸೇರುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ವೇದವ್ಯಾಸರ ಆವಿರ್ಭಾವ ಆಗ್ತದೆ. 2 ದೂರ ಸರಿಸ್ತಾರೆ. ನಿಮ್ಮ ಅಸ್ತ್ರವನ್ನು ಉಪಸಂಹಾರ ಮಾಡಿ ಅಂತ ಹೇಳ್ತಾರೆ. ಉಪಸಂಹಾರವನ್ನು ಅಶ್ವತ್ಥಾಮನಿಗೆ ಮಾಡಲಿಕ್ಕೆ ಆಗುವುದಿಲ್ಲ, ಬ್ರಹ್ಮಚರ್ಯ ಹ್ರಾಸ ಅನ್ನೋದು ಅದಕ್ಕೆ ಕಾರಣವಾಗ್ತದೆ. ಕೊನೆಗೆ ಅರ್ಜುನ ತನ್ನ ಅಸ್ತ್ರ ಉಪಸಂಹಾರ ಮಾಡುವುದಲ್ಲದೆ ಅಶ್ವತ್ಥಾಮನ ಹತ್ರ ಬಾಯಿಯಿಂದಾದರೂ ಉಪಸಂಹರಿಸುವ ಹಾಗೆ ಹೇಳು ಅಂತ
ವೇದವ್ಯಾಸರು ಹೇಳಿದರೆ ಅದೇನು ಹೇಳ್ತಾನೆ, 5 ಪಾಂಡವರ ಕಡೆಯಿಂದ ಉಪಸಂಹರಿಸಿದ್ದೇನೆ ಅಂತ ಹೇಳ್ತಾನೆ. ಆಗ ಕೃಷ್ಣಾಚಾರ್ಯರು ಸುಮ್ಮನೆ ಇರುವುದಿಲ್ಲ, ವೇದವ್ಯಾಸಾಚಾರ್ಯರು ಸುಮ್ಮನೆ ಇದ್ದರು. ಕೃಷ್ಣ ಹೇಳ್ತಾನೆ 5 ಅಂತ ಯಾಕೆ ಸೇರಿಸಿದ್ದು, ಅದೆಂಥದ್ದು ಪಂಚ ಅಂತ ಮಧ್ಯದಲ್ಲಿ ಯಾಕೆ, ಎಲ್ಲೆಲ್ಲಿಗೆ ಬಿಟ್ಟಿದ್ದೇನೆ ಅಲ್ಲಿಂದ ಹಿಂದೆ ತೆಗೆದಿದ್ದೇನೆ ಅಂತ ಹೇಳು. ಇವು ಹೇಳ್ತಾನೆ ಅದೆಲ್ಲ ಯಾಕೆ, ನೀನು ತುಂಬ ಪಾರ್ಶಾಲಿಟಿ ಮಾಡ್ತೀನಿ, ನಿಂದು ಪಕ್ಷಪಾತ ಜಾಸ್ತಿ ಆಯಿತು. ನೀನು ಪಾಂಡವರ ಕಡೆಗೆ ಅವರ ವಂಶ ಉಳಿಬೇಕು ಅಂತ ನಿನ್ನ ಆಸೆ ಏನು? ನಾನು ಪ್ರಯೋಗಿಸಿದ್ದನ್ನು ಹಿಂದೆ ತೆಗೊಳ್ಳುವುದು 5 ಪಾಂಡವರಿಂದ ಮಾತ್ರ. ಇದರ ಸಮಸ್ತ ಶಕ್ತಿಯನ್ನು ಆ ಉತ್ತರೆಯ ಗರ್ಭದ ಮೇಲೆ ಪ್ರಯೋಗಿಸ್ತೇನೆ ಅಂತ ಹೇಳಿದ. ಕೃಷ್ಣ ಮತ್ತು ಅಶ್ವತ್ಥಾಮನಿಗೆ ದೊಡ್ಡ ಗಲಾಟೆ ಅಂದರೆ ಕೃಷ್ಣನಿಗೆ ಟೆನ್ಷನ್ ಇಲ್ಲ, ಅಶ್ವತ್ಥಾಮನಿಗೆ ಟೆನ್ಷನ್ ಉಂಟು, ಇಷ್ಟೇ ವ್ಯತ್ಯಾಸ. ಕೃಷ್ಣ ಶಾಂತವಾಗಿ ಉತ್ತರಿಸ್ತಾನೆ, ನೀನು ಮಾಡುವುದನ್ನು ಮಾಡು, ಆ ಗರ್ಭ ಬದುಕು ಹಾಗೆ ಮಾಡುವುದು, ಆ ಮಗು ಬದುಕು ಹಾಗೆ ಮಾಡುವುದು ನನ್ನ ಜವಾಬ್ದಾರಿ. ಪಾಂಡುವಂಶ ನೀನು ಏನು ಮಾಡಿದರೂ ಇನ್ನು 1000 ವರ್ಷ ಈ ಭೂಮಿಯಲ್ಲಿ ಆಳ್ವಿಕೆ ಮಾಡುತ್ತದೆ. ಆ 1000 ವರ್ಷದ ತನಕ ನೀನು ಶರೀರದಲ್ಲಿ ಕಿವು ಸುರಿಸಿಕೊಂಡು ಊರೆಲ್ಲ ಸುತ್ತಾಡಬೇಕು. ಕೃಷ್ಣ ಇಷ್ಟು ಹೇಳ್ತಾನೆ, ಇಲ್ಲ ನಾನು ಸಾಯಿಸಿಯೇ ಸಿದ್ಧ ಅಂತ ಇವ ಪ್ರಯೋಗ ಮಾಡ್ತಾನೆ. ಇಷ್ಟಾದ ಮೇಲೆ ಅರ್ಜುನ ಅವನನ್ನು ಹೆಡೆಮುರಿ ಕಟ್ಟಿ ಎಳ್ಕೊಂಡು ಬರ್ತಾನೆ. ಕೃಷ್ಣ ಹೇಳ್ತಾನೆ, ಎಳ್ಕೊಂಡು ಹೋಗುದು ಬೇಡ, ಸಾಯಿಸೇ ಬಿಡು ಅವನನ್ನು ಅಂತ ಹೇಳ್ತಾನೆ. ಮೇನಂ ಪಾರ್ಥಾರ್ಹಸಿತ್ರಾತುಂ ಬ್ರಹ್ಮಬಂಧುಂ ಇಮಂ ಜಹಿ, ಈ ಬ್ರಹ್ಮಬಂಧುವನ್ನು ಕೊಂದು ಹಾಕು. ಯಾಕಂದ್ರೆ ಇವ ಬದುಕಿದ್ರೆ ಇವನಿಗೆ ಅನರ್ಥ, ಇವನನ್ನು ಕೊಂದ್ರೆ ಅವನನ್ನು ಉದ್ಧರಿಸಿದ ಪುಣ್ಯಕೀರ್ತಿ ನಿನ್ನದ್ದಾಗ್ತದೆ. ಇವನನ್ನು ಇನ್ನೂ ಬದುಕುವುದಕ್ಕೆ ಬಿಟ್ಟರೆ ಸಂಧ್ಯಾವಂದನೆ ಬಿಟ್ಟು ಎಷ್ಟೋ ಸಮಯ ಆಗೋಗಿದೆ, ಇನ್ನಷ್ಟು ಸಂಧ್ಯಾವಂದನೆ ಮಾಡದ ಕಾಲ ಬರುತ್ತೆ ಇವನಿಗೆ. ಅನರ್ಥ, ಅವ ಬದುಕಿದಷ್ಟು ಅನರ್ಥ. ಮತ್ತೆ ಇವ ಈಗ ಮಲಗಿದ್ದ ಮಕ್ಕಳನ್ನು ಸಾಯಿಸಿದ್ದಾನೆ. ಯಾರು ಶತ್ರುವು ಕೂಡ ನರಿಪುಂ ಹಂತಿ, ಶತ್ರುವನ್ನು ಸಾಯಿಸಬಾರದು, ಎಂಥವನನ್ನು. ಮತ್ತಂ ಪ್ರಮತ್ತಂ ಉನ್ಮತ್ತಂ ಬಾಲಂ ಜಡಂ, ಯಾರು ಜಡರಿದ್ದಾರೆ, ಹುಚ್ಚು ಹಿಡಿದವರಿದ್ದಾರೆ, ಮದ್ಯ ಕುಡಿದು ತೂರಾಡ್ತಾ ಇದ್ದವರಿದ್ದಾರೆ, ಅಥವಾ ಮಲಗಿ ನಿದ್ರಿಸುವವರಿದ್ದಾರೆ, ಬಾಲಕರಿದ್ದಾರೆ, ಅಂಥವರನ್ನು ಶತ್ರುವಾದವನು ಸಾಯಿಸಬಾರದು ಅಂತುಂಟು. ಇವನು ಸಾಯಿಸೇ ಬಿಟ್ಟಿದ್ದಾನೆ ನೋಡು ಮಕ್ಕಳನ್ನು. ಆದ್ರಿಂದ ಇಂಥವನು ಬದುಕಿದರೆ ಇನ್ನಷ್ಟು ಇಂಥದೇ ಮಾಡಬಾರ್ದ ಕೆಲಸ ಮಾಡ್ತಾನೆ, ಆದ್ರಿಂದ ಇನ್ನಷ್ಟು ಅನರ್ಥ ನರಕಕ್ಕೆ ಹೋಗ್ತಾನೆ. ಅವನು ನರಕಕ್ಕೆ ಅಷ್ಟು ಇನ್ನು ಆಳ ನರಕಕ್ಕೆ ಹೋಗಬಾರದು ಅಂತಾದ್ರೆ ಈಗಲೇ ಸಾಯಿಸು ಅಂತ ಅರ್ಜುನನಿಗೆ ಹೇಳ್ತಾನೆ. ಯದ್ದೋಷಾತ್ ಯಾತ್ಯಧ ಪುಮಾನ್ ಅಂತ ಅರ್ಜುನ ಹೇಳಿದ. ಸರಿ ಕೃಷ್ಣ ಸರಿ ಅಂತೇಳಿ ಸಾಯಿಸಲೇ ಇಲ್ಲ, ಸೀದಾ ಹೇಳ್ಕೊಂಡು ಬಂದು ತನ್ನ ಪತ್ನಿಯಾದಂತಹ ದ್ರೌಪದಿಯ ಪಾದ ಬುಡದಲ್ಲಿ ಎಸೆದ. ಪಾದದ ತಳದಲ್ಲಿ ನೋಡ್ತಾಳೆ ದ್ರೌಪದಿ ದೇವಿ, ತಾನು ಹೊಟ್ಟೆಯಲ್ಲಿ ಹೊತ್ತು ಹೆತ್ತ 6 ಜನ ಶತಾನೀಕ ಮೊದಲಾದ 6 ಜನ ಕುಮಾರರ ನೆನಪು ಅವಳ ಕಣ್ಣಲ್ಲಿ ಒಳಗೆ ಎಲ್ಲ ಕಾಣಿಸ್ತಾ ಉಂಟು. ಆ ಮಕ್ಕಳು ಕಾಣಿಸ್ತಾ ಇಲ್ಲ, ಸತ್ತು ಬಿದ್ದಿದ್ದಾರೆ, ಕೊಂದವ ಎದುರುಗಡೆ ಕಾಲ ಹತ್ತಿರ ಬಿದ್ದಿದ್ದಾನೆ. ಇವಳು ಏನು ಹೇಳ್ತಾಳೆ, ನೋಡ್ತಾಳಂತೆ ಅವರ ಮುಖವನ್ನು, ನೋಡಿ ಅಲ್ಲಿಗೆ ನಮಸ್ಕಾರ ಮಾಡ್ತಾಳಂತೆ. ವಾಮ ಸ್ವಭಾವ ಕೃಪಯಾನ ನಾಮ, ಕೃಪೆಯಿಂದ ಅನುಕಂಪೆಯಿಂದ ನಮಸ್ಕಾರ ಮಾಡಿ ಹೇಳ್ತಾಳೆ, ಇದು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀವು ಎಳೆದು ತಂದಿರುವಂಥದ್ದು, ದಯವಿಟ್ಟು ಬಿಡಿಸಿ. ಮುಚ್ಯತಾಂ ಯೇಷಃ, ದಯವಿಟ್ಟು ಈತನನ್ನು ಬಿಡಿಸಿ. ಯಾಕಂದ್ರೆ ಸಾಕ್ಷಾತ್ ದ್ರೋಣಾಚಾರ್ಯರನ್ನು ನಾನು ಅಲ್ಲಿ ಕಾಣ್ತಾ ಇದ್ದೇನೆ. ಆಚಾರ್ಯರಾದ ದ್ರೋಣರು ತಮಗೆಲ್ಲ ಪಾಠ ಹೇಳಿ ಉದ್ಧರಿಸಿದವರು, ಅವರ ಏಕೈಕ ಸುತ ಈತ. ಈತ ಬದುಕಿದ್ರೆ ದ್ರೋಣರು ಬದುಕಿದ ಹಾಗೆ, ಈತ ಮೃತನಾದರೆ ಆ ಗೌತಮಿ ಕೃಪಿಗೆ ಯಾರು ಗತಿ ಇದ್ದಾರೆ ಅಂತ ಹೇಳ್ತಾಳೆ. ಮಾರೋದೀದಸ್ಯ ಜನನಿ ಗೌತಮಿ ಪತಿದೇವತಾ ಯದ್ ದುಃಖ, ನಾನು ಯಾವ ದುಃಖದಿಂದ ಇವತ್ತು ಮಕ್ಕಳಿಲ್ಲ ಅಂತ ಅಳ್ತಾ ಇದ್ದೇನೋ ಆ ದುಃಖ ಆ ದ್ರೋಣ ಪತ್ನಿಯಾದಂತಹ ಕೃಪೀದೇವಿಗೆ ಬರತಕ್ಕದ್ದಲ್ಲ. ನನ್ನ ದುಃಖ ಪ್ರಪಂಚದಲ್ಲಿ ಯಾರಿಗೂ ಶತ್ರುವಿಗೂ ಬರಬಾರದು. ಅದರಿಂದ ಇವನನ್ನು ಕೊಂದರೆ ನಾನಾದರೂ ನನ್ನ ಮಕ್ಕಳು ಹೋದರೆ 5 ಜನ ಪತಿಯರಿದ್ದಾರೆ ಅಂತ ನಾನು ಸಂಭಾಳಿಸಿಕೊಳ್ಳಬಲ್ಲೆ. ಆದರೆ ಅವಳಿಗೆ ಪಾಪ ಗೌತಮಿ ಪತಿ ದೇವತಾ, ಅವಳ ಪತಿ ದೈವತ್ವಕ್ಕೆ ಹೋಗಿಬಿಟ್ಟಿದ್ದಾರೆ. ಪತಿ ದೇವತೆ ಅಂದರೆ ಅರ್ಥ, ಅದರ ಅರ್ಥ ಪತಿಯನ್ನು ಕಳೆದುಕೊಂಡವಳು. ಪತಿ ಈಗ ಪತಿಯಾಗಿ ಇಲ್ಲ, ಅವನು ದಿವಂಗತನಾಗಿ ಹೋಗಿದ್ದಾನೆ ಅಂತ ಆಕೆ ಮಗನನ್ನು ಕಳೆದುಕೊಂಡು ದುಃಖ ಅನುಭವಿಸಬಾರದು. ಆದ್ದರಿಂದ ಇವನೊಂದು ದಯವಿಟ್ಟು ಬಿಟ್ಟು ಬಿಡಿ ಅಂತ. ಹೀಗೆ ಶತ್ರು ತನ್ನ ಮಕ್ಕಳನ್ನು ಕೊಂದ ವ್ಯಕ್ತಿ ಪಾದತಲದಲ್ಲಿ ಬಿದ್ದು ಅವನನ್ನು ಸಂಹರಿಸುವುದಕ್ಕೆ ಪೂರ್ಣ ವಿಪುಲ ಅವಕಾಶ ಇದ್ದರೂ ಒಂದು ಹೆಣ್ಣಿನ ಮನಸ್ಥಿತಿ ಹೇಗಿರ್ತದೆ, ಆ ಸಂದರ್ಭದಲ್ಲೂ ಧರ್ಮಪ್ರಜ್ಞೆ ಜಾಗೃತವಾಗಿದ್ದರೆ ಆ ವ್ಯಕ್ತಿತ್ವ ಹೇಗಿರ್ತದೆ ಅನ್ನೋದಕ್ಕೆ ಒಂದು ಪ್ರತಿನಿಧಿಯಾಗಿ ದ್ರೌಪದಿ ದೇವಿ ಕಾಣಿಸಿಕೊಳ್ತಾಳೆ. ದ್ರೌಪದಿ ದೇವಿ ಹೀಗೆ ಹೇಳಿದರೆ ಭೀಮಸೇನ ಏನು ಹೇಳಬೇಕು?
ಹೌದು ಹೌದು, ದ್ರೌಪದಿ ಹೇಳುವುದು ಸರಿ ಅಂತಲ್ಲೂ ಹೇಳ್ಬೇಕು, ಯಾಕಂದ್ರೆ ಅದು ವಾಯುತತ್ವ ಅಲ್ವಾ. ಆದ್ರೆ ಭೀಮಸೇನ ಏನು ಹೇಳ್ತಾನೆ, ಅರ್ಜುನ ಹೆಂಡತಿಯ ಮಾತಿಗೆ ಮರುಳಾಗಬೇಡ ಅಂತ ಹೇಳ್ತಾನೆ. ಅವಳೇನು ಹೇಳ್ತಾಳೆ, ಶಾಸ್ತ್ರ ಏನು ಓದಿದ್ದಾಳೆ ಅಂತ, ಇವನನ್ನು ಕೊಂದು ಹಾಕಿಬಿಡು, ಅವನ ತಪ್ಪು. ಯಾರು ಆತ ತಾಯಿ ವಧಾರ್ಹಣ ಬ್ರಹ್ಮಬಂಧು, ಇವನು ಆತ ತಾಯಿ ಇದ್ದಾನೆ, ಆದ್ದರಿಂದ ಇವನನ್ನು ವಧೆ ಮಾಡಲೇಬೇಕು ಅಂತ ಭೀಮಸೇನ ಹೇಳ್ತಾನೆ. ಇವನಿಗೆ ಧರ್ಮರಾಜನಿಗೆ ಸಂಕಟ ಆಯಿತು, ಯಾಕಂದ್ರೆ ಜಗತ್ತಿನ ತಾಯಿಯಾದ ಭಾರತೀ ದೇವಿ ಹೇಳ್ತಾಳೆ ಕೊಲ್ಬಾರ್ದು ಅಂತ, ಜಗತ್ತಿನ ತಂದೆಯಾದ ಭರತ ಅಂತ ಹೇಳಿದ್ರೆ ಭೀಮ, ವಾಯುದೇವರು ಹೇಳ್ತಾರೆ ಕೊಂದು ಹಾಕು ಅಂತ. ವಾಯುದೇವರು ಮತ್ತು ವಾಯುಪತ್ನಿ ಇಬ್ಬರು ಪರಶುಕ್ಲರಲ್ವಾ, ಪರಶುಕ್ಲರಲ್ಲಿ ಇಂಥ ಮಾತು ಬಂದರೆ ಏನೋ ಆಂತರ್ಯ ಇದೆ ಅಂತ ಅರ್ಥ, ನಮ್ಗೆ ಅರ್ಥ ಆಗದೇ ಇದ್ದ ಒಂದು ವಿಷಯ ಉಂಟು ಅಂತ ಅರ್ಥ. ಅರ್ಜುನ ಅರ್ಥ ಆಗಲಿಲ್ಲ, ಕೃಷ್ಣನ ಮುಖ ನೋಡ್ತಾನೆ, ಅವನಿಗೆ ಏನು ಸಮಸ್ಯೆ ಬಂದರೂ ಕೃಷ್ಣ ಪರಿಹಾರ ಅಲ್ವಾ. ಕೃಷ್ಣ ಒಂದು ನಗ್ತಾನೆ, ಈ ಪರಿಸ್ಥಿತಿ ಎಲ್ಲ ಒಂದು ನಕ್ಕು ಹೇಳ್ತಾನೆ, ಭೀಮಸೇನ ಹೇಳಿದ್ದು ಸರಿ, ಇವನನ್ನು ಕೊಲ್ಲಬೇಕು. ದ್ರೌಪದಿ ಹೇಳಿದ್ದು ತಪ್ಪಲ್ಲ, ಯಾಕಂದ್ರೆ ಕೊಲ್ಲಬಾರ್ದು ಅಂತ ಹೇಳ್ತಾನೆ. ಮುಗೀತು, ಕೃಷ್ಣನ ಕಥೆ ಮುಗೀತು. ಕೃಷ್ಣ ಹೇಳ್ತಾನೆ, ಬ್ರಹ್ಮಬಂಧುರು ನಹಂತವ್ಯ, ಇವನು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವ, ಗುರುವಿನ ಮಗ, ಗುರು ಸುತನಾದ್ರಿಂದ ಅವನನ್ನು ಕೊಲ್ಲಬಾರದು. ಆತ ತಾಯಿ ಪದಾರ್ಹಣ, ಭೀಮಸೇನ ಹೇಳಿದ ಹಾಗೆ ಯಾರು ಮನೆಗೆ ಬೆಂಕಿ ಹಚ್ಚುವುದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಯಾರು ನಮ್ಮ ಭೂಮಿಯನ್ನು ಅಪಹರಿಸುವುದಕ್ಕೆ ಸಹಕರಿಸಿದ್ದಾರೆ, ಅಗ್ನಿದಹ ಗರದಹ ವಿಷ ಹಾಕುವುದಕ್ಕೆ ಯಾರು ಪ್ರಯತ್ನಿಸಿದ್ದಾನೆ, ಅಷ್ಟೇ ಅಲ್ಲ ನಮ್ಮ ಸಂಪತ್ತು ಭೂಮಿ ಮತ್ತು ಹೆಂಡತಿಯ ಮೇಲೆ ಕೈ ಹಾಕುವವರಿಗೆ ಸಹಕಾರ ಕೊಟ್ಟಿದ್ದಾನೆ, ಅಂತಹ 6 ಜನರಿಗೆ ಆತತಾಯಿಗಳು ಅಂತ ಹೆಸರು. ಇವನು ಆ 6 ಬಗೆಯ ಆತತಾಯಿಯಲ್ಲಿ ಸೇರತಕ್ಕಂಥವ ಅಶ್ವತ್ಥಾಮ, ಯಾಕಂದ್ರೆ ದುರ್ಯೋಧನ ದುಶ್ಯಾಸನರಿಗೆ ಸಹಕಾರಿಯಾಗಿ ನಿಂತವ, ಆದ್ರಿಂದ ಇವ ಆತತಾಯಿ ಅಂತ ಕರೆಸಿಕೊಂಡಿದ್ದಾನೆ. ಆತತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್ನ, ಅಂಥವನು ಮುಂದೆ ಕಂಡ್ರೆ ಅದನ್ನು ವಿಚಾರ ಮಾಡದೆ ಕತ್ತರಿಸಿ ಹಾಕಬೇಕು ಅಂತ ಶಾಸ್ತ್ರ ಇದೆ. ಆದ್ರಿಂದ ಭೀಮಸೇನ ಹೇಳುವುದು ಸರಿ, ಆದರೆ ಗುರುಪುತ್ರನನ್ನು ಕೊಲ್ಲಬಾರದು ಅಂತ ದ್ರೌಪದಿ ದೇವಿ ಹೇಳುವುದು ಸರಿ. ಮಯೈವ ಉಭಯ ಮಾಮ್ನಾಥಂ ಯಥೇಚ್ಛಸಿ ತಥಾಕರು, ನಾನು 2 ಹೇಳಿದ್ದೇನೆ, ಆಮೇಲೆ ನಿನ್ನ ಬುದ್ಧಿಗೆ ತೋರಿದ ಹಾಗೆ ಮಾಡು. ಅರ್ಜುನ ಏನು ಮಾಡಿದ, ಕೃಷ್ಣನ ಮಾತು ಅರ್ಥ ಆಗುವುದು ಅರ್ಜುನನಿಗೆ, ಅವ ಅರ್ಥ ಮಾಡಿಕೊಂಡು ಹೇಳ್ತಾನೆ ಸರಿ ಕೃಷ್ಣ ಅಂತ ಹೇಳಿದ. ಸೀದಾ ಕತ್ತಿ ಎತ್ತಿ ಅವನ ಹತ್ರ ಹೋದ, ಅಶ್ವತ್ಥಾಮನ ಹತ್ರ ಹೋದ, ಅವನ ಬಂಧ ಬಿಚ್ಚಿದ, ಅವ ಎದ್ದು ನಿಂತ. ಹಾಗಾದ್ರೆ ಕತ್ತಿ ಹಿಡ್ಕೊಂಡದ್ದು ಯಾಕೆ, ಅವನ ಬಂಧ ಕಟ್ಟನ್ನೆಲ್ಲ ಕತ್ತರಿಸಿದ, ಎದ್ದು ನಿಂತ ಒಂದು ತಲೆ ಬೋಳಿಸಿದ. ಅಷ್ಟೂ ತಲೆ ಬೋಳಿಸಿ ತಲೆಯ ಮಧ್ಯದಲ್ಲಿ ಮಣಿ ಇದೆ. ಯಾಕೆ, ಅಶ್ವತ್ಥಾಮ ಅಂದ್ರೆ ಯಾರು, ಅಶ್ವತ್ಥಾಮ ಅಂದ್ರೆ ರುದ್ರದೇವರು ಅಂದ್ರೆ ಯಾರು, ರುದ್ರದೇವರು ಅಂದ್ರೆ ಶೇಷದೇವರು, ರುದ್ರನೇ ಶೇಷದೇವರು ಅಂತ ಹೇಳಿದ್ರೆ ಅವ ಶಿಖಾಮಣಿ ಅಂತ, ತಲೆಯಲ್ಲಿ ಮಣಿ ಇಟ್ಟುಕೊಂಡವರಿಗೆ ಸರ್ಪ ಅಂತ ಹೆಸರು. ಆ ಮಣಿ ಅಶ್ವತ್ಥಾಮನಿಗೆ ಜನ್ಮದಿಂದ ಬಂದಂತಹ ಮಣಿ, ಹುಟ್ಟುವಾಗಲೇ ಬಂದ ಬೆಳಕು ಬೀರುವ ಮಣಿ. ಇವನು ತನ್ನ ಕತ್ತಿಯನ್ನು ಅಲ್ಲಿಗೆ ಹಾಕಿ ಮಣಿಯನ್ನು ಎಬ್ಬಿಸಿದ, ಮಣಿಯನ್ನು ತೆಗೆದು ಆ ಮಣಿಯನ್ನು ಧರ್ಮರಾಜನಿಗೆ ಕೊಟ್ಟ. ಇದು ಇಲ್ಲಿರುವ ಕಥೆ. ಇಷ್ಟು ಹೇಳಿ ಕಥೆಯನ್ನು ಮತ್ತೆ ಸೂತ ಪುರಾಣಿಕರು ಹೇಳ್ತಾರೆ, ಅರ್ಜುನ ಮಾಡಿದ್ದು ಸರಿಯಾಗಿದೆ. ಯಾಕೆ, ಕೃಷ್ಣ ಹೇಳಿದ್ದೇನು ಕೊಂದು ಹಾಕು ಅಂತ, ಅದು ಮಾಡಿದ. ಮತ್ತೊಂದು ಹೇಳಿದ್ದೇನು ಕೊಲ್ಲಬಾರದು ಅಂತ, ಅದನ್ನು ಮಾಡಿದ. ಆದರೆ ಕೊಲ್ಲುವುದು ಅಂದ್ರೆ ಏನು, ಕೊಲ್ಲಬಾರದು, ಕೊಲ್ಲದೇ ಇರುವುದು ಅಂದ್ರೆ ಏನು. ಒಬ್ಬ ವಿಪ್ರ, ಒಬ್ಬ ಬ್ರಾಹ್ಮಣ, ಅವನು ವಧಯೋಗ್ಯವಾದಂತಹ ತಪ್ಪು ಮಾಡಿದಾಗ, ಅಂದ್ರೆ ಮರಣದಂಡನೆ ವಿಧಿಸಬೇಕಾದ ತಪ್ಪು ಮಾಡಿದಾಗ ಅವನಿಗೆ ಮರಣದಂಡನೆ ವಿಧಿಸಬೇಕು. ಆ ಮರಣದಂಡನೆಯನ್ನು ಜಾವು ಮಾಡುವುದು ಹೇಗೆ ಅಂದ್ರೆ, ಅದನ್ನು ಸರಿಯಾಗಿ ಲೋಕದಲ್ಲಿ ಚಾಲ್ತಿಗೆ ತರುವ ಕ್ರಮ ಹೇಗೆ ಅಂದ್ರೆ, ಅವನಿಗೆ ಮರಣ ಅಂದ್ರೆ ಜುಟ್ಟು ಸಹಿತ ಬೋಳಿಸಿ ಅವನು ಯಾವ ಸ್ಥಾನದಲ್ಲಿದ್ದನೋ ಅಲ್ಲಿಂದ ತೆಗೆದು ಹಾಕಿ ಗಡೀಪಾರು ಮಾಡುವುದಕ್ಕೆ ಮರಣದಂಡನೆ ಅಂತ ಹೆಸರು ಬ್ರಾಹ್ಮಣನಿಗೆ. ಅದು ಬಿಟ್ಟು ದೈಹಿಕವಾಗಿ ಬೇರೆ ದಂಡನೆ ಇಲ್ಲ. ವಪನಂ ದ್ರವಿಣಾದಾನಂ ಸ್ಥಾನಾತ್ ನಿರ್ಯಾಪಣಂ ತಥಾ ಏಷ ಹಿ ಬ್ರಹ್ಮಬಂಧೂನಾಂ ವಧಃ ನಾನ್ಯೋಸ್ತಿ ದೈಹಿಕಃ. ಇದು ಭಾಗವತದ ಮಾತು. ವಪನ ಅಂದರೆ ತಲೆಬೋಳಿಸುವುದು, ದ್ರವಿಣಾದಾನ ಅಂದರೆ ಅವರಲ್ಲಿದ್ದ ಸಂಪತ್ತನ್ನು ಖಜಾನೆಗೆ ಸೇರಿಸಿಕೊಳ್ಳುವುದು, ಜೊತೆಗೆ ಸ್ಥಾನಾತ್ ನಿರ್ಯಾಪಣಂ, ಅವರು ಮಂತ್ರಿ ಪದವಿಯಲ್ಲಿದ್ದರೆ ಅಥವಾ ಯಾವುದೋ ಅಧಿಕಾರದಲ್ಲಿದ್ದರೆ ಆ ಸ್ಥಾನದಿಂದ ತೆಗೆದು ಹಾಕಿ ಗಡೀಪಾರು ಮಾಡುವುದು. ಇದಿಷ್ಟೇ ಒಬ್ಬ ಬ್ರಾಹ್ಮಣನಿಗೆ ಕೊಡತಕ್ಕಂತಹ ವಧ ಶಿಕ್ಷೆ ಅಂತ ಹೇಳಿದರೆ ಇಷ್ಟೇ. ಅದು ಬಿಟ್ಟು ದೈಹಿಕವಾಗಿ ವಧವನ್ನು ಮಾಡುವಂತಿಲ್ಲ ಅಂತ ಶಾಸ್ತ್ರದ ವಿಧಾನ. ಆದ್ದರಿಂದ ಇದು ವಧ, ಅದನ್ನು ಮಾಡಿದ, ವಪನ ಮಾಡಿದ, ತಲೆ ಕೂದಲು ಸಂಪೂರ್ಣ ಬೋಳಿಸಿದ. ದ್ರವಿಣಾದಾನ ಅಂದರೆ ಅವನ ಹುಟ್ಟಿನಿಂದ ಬಂದಿದ್ದಂತಹ ಮಹಾರತ್ನವನ್ನು ಅಪಹರಿಸಿದ, ಊರು ಬಿಟ್ಟು ಗಡಿಯಿಂದ ಆ ಕಡೆ ಹೋಗುವಂತ ಕಳಿಸಿದ. ಹೀಗೆ ಏನು ವಧ ಮಾಡಬೇಕು ಅದಷ್ಟು ಮಾಡಿದ.
ಆಮೇಲೆ ಕೊಲ್ಬೇಡ ಅಂತ ಹೇಳಿದ ಹಾಗೆ ದ್ರೌಪದಿಯ ಮಾತನ್ನು ಕೂಡ ತಾನು ಉಳಿಸಿದ. ಇಂಥ ಒಂದು ಘಟನೆ ನಡೆಯಿತು ಅಶ್ವತ್ಥಾಮ ಪ್ರಕರಣದಲ್ಲಿ. ಇದು ಭಾಗವತದಲ್ಲಿ ಉಂಟು. ಈಗ ಪ್ರಶ್ನೆ ಏನು ನಮ್ಮದು? ಮಹಾಭಾರತದಲ್ಲಿ ಓದಿದ್ದು ಸರಿಯೋ ಭಾಗವತದಲ್ಲಿ ಓದಿದ್ದು ಸರಿಯೋ? ನಮಗೆ ಮಹಾಭಾರತ ಓದಿದ್ದು ಭಾಗವತ ಓದಿದಾಗ ನೆನಪಿಲ್ಲದೆ ಇರುವುದರಿಂದ ನಾವು ಗೆದ್ದದ್ದು. ನಾವು ಭಾಗವತ ಓದಿದಾಗ ಅರ್ಜುನನೇ ಮಣಿಯನ್ನು ಕಿತ್ತಿದ, ಅರ್ಜುನನೇ ಬೆನ್ನಟ್ಟಿ ಹೋಗಿ ಇಷ್ಟೆಲ್ಲ ತರಾತುರಿ ಎಲ್ಲ ನಡೆಯಿತು. ಇದು ಇಲ್ಲಿ ಓದು. ಅಲ್ಲಿ ಓದುದು ಭೀಮಸೇನ ಬೆನ್ನಟ್ಟಿ ಹೋಗಿ ಹೊಡೆದು ತಲೆಯಲ್ಲಿದ್ದ ಮಣಿಯನ್ನು ತೆಗೆದ, ಅಲ್ಲಿ ಹಾಗೆ ಓದು. ಇಲ್ಲ ಭಾರಿ ಬುದ್ಧಿವಂತ ಆದರೆ ಭೀಮ ಅಂದ್ರೆ ಅರ್ಜುನ, ಅರ್ಜುನ ಅಂದ್ರೆ ಭೀಮ ಅಂತ ಒಂದು ವ್ಯಾಖ್ಯಾನ ಬರ್ದಾಗ ಅತ್ರ ಭೀಮೋ ನಾಮ ಅರ್ಜುನ ಅತ್ರ ಅರ್ಜುನೋ ನಾಮ ಭೀಮ ಅಂತ ಹೆಸರು ಆ ಕಡೆ ಈ ಕಡೆ ಅದು ಒಬ್ಬರೇ. ಯಾಕೆ ಅರ್ಜುನ ಯಾಕೆ ಭೀಮ? ಭೀಮ ಅಂದ್ರೆ ಭಯಾನಕ ಅಂತ ಅರ್ಥ ಅಷ್ಟೇ, ಅದು ಅರ್ಜುನನೇ. ಹೀಗೇನೋ ವ್ಯಾಖ್ಯಾನ ಮಾಡಿ ಹಾಕೋದು. ಆದರೆ ಆಚಾರ್ಯರು ಹೇಳಿದರು, ನಿಂಗೆ ಇದು ಅರ್ಥ ಆಗಲಿಲ್ಲ. ಈ ಭಾಗವತದ ಕಥೆ ಅರ್ಥ ಆಗಬೇಕಾದ್ರೆ ನೀನು ಮಹಾಭಾರತ ಓದಬೇಕು, ಭಾಗವತ ಓದಬೇಕು, ಸಮಸ್ಯೆ ಬರ್ತದೆ. ಆವಾಗ ಸ್ಕಾಂದ ಪುರಾಣ ಓದಬೇಕು, ಸಮಸ್ಯೆ ಪರಿಹಾರ ಆಗ್ತದೆ. ಯಾಕಂದ್ರೆ ಸ್ಕಾಂದ ಪುರಾಣದಲ್ಲಿ ಈ ಕಥೆಯನ್ನು ಉಲ್ಲೇಖ ಮಾಡಿಕೊಂಡು ಆಚಾರ್ಯರೇ ಅಲ್ಲಿ ಯಾವುದು ಸ್ಕಾಂದ ಪುರಾಣದಲ್ಲಿ ವೇದವ್ಯಾಸರೇ ಹೇಳ್ತಾರೆ, ಸ್ವಪ್ನದಲ್ಲಿ ಅರ್ಜುನ ಬೆನ್ನು ಹಟ್ಟಿ ಬಂದದ್ದನ್ನು ದ್ರೌಣಿ ಸ್ವಪ್ನೆ ದದರ್ಶಃ ಪಾರ್ಥಾನುಯಾಂತಮಾತ್ಮಾನಂ ದ್ರೌಣಿ ಸ್ವಪ್ನೆ ದದರ್ಶಃ. ಪಾರ್ಥ ಬೆನ್ನಟ್ಟಿ ಬಂದದ್ದನ್ನು ಸ್ವಪ್ನದಲ್ಲಿ ದ್ರೋಣಸುತ ಕಂಡ ಅಂತ ಅಲ್ಲಿ ಉಂಟು. ಹಾಗಾದ್ರೆ ಇಲ್ಲಿ ಈತ ಓಡಿಸಿಕೊಂಡು ಬಂದದ್ದು, ಬಂದ ಮೇಲೆ ನಡೆದ ಘಟನೆಗಳು ಇದೆಲ್ಲವೂ ಕೂಡ ಏನದು? ಸ್ವಪ್ನದಲ್ಲಿ ನಡೆದಂತಹ ಘಟನೆ. ಹಾಗಾದ್ರೆ ಮಹಾಭಾರತ ಏನು? ಅದು ಇತಿಹಾಸ ಗ್ರಂಥ. ಇತಿಹಾಸ ಅಂದ್ರೆ ಏನು? ಇತಿ ಹ ಆಸ, ಹೀಗೆ ನಡೆದೇ ಇತ್ತು. ಇತಿಹಾಸ ಅನ್ನೋದಕ್ಕೆ ಹಾಗರ್ಥ. ಇತಿ ಅಂದ್ರೆ ಈ ರೀತಿಯಾಗಿ, ಹ ಅಂದ್ರೆ ನಿಶ್ಚಯವಾಗಿಯೂ ಕೂಡ, ಆಸ ನಡೆದೇ ಇತ್ತು ಅಂತ ಆ ಶಬ್ದಕ್ಕೆ ಹಾಗರ್ಥ ಅಲ್ವಾ? ಹಾಗಾಗಿ ನಡೆದ ವಿಷಯವನ್ನು ಮಹಾಭಾರತ ಹೇಳಿತು, ದರ್ಶನ ಭಾಷೆಯಲ್ಲಿ ಭಾಗವತ ಹೇಳಿತು. ಕಂಡದ್ದನ್ನು ಭಾಗವತ ಹೇಳಿತು, ನಡೆದದ್ದನ್ನು ಮಹಾಭಾರತ ಹೇಳಿತು. ಇದು ಹೇಗೆ ಗೊತ್ತಾಯ್ತು ನಿಮಗೆ? ಹೇಗೆ ಅಂತ ಹೇಳಿದ್ರೆ ವೇದವ್ಯಾಸರೇ ಸ್ಕಾಂದದಲ್ಲಿ ಅದನ್ನು ಬರೆದಿದ್ದಾರೆ. ಹಾಗಾದರೆ ನಮಗೆ ಮಹಾಭಾರತದಲ್ಲಿ ಬಂದದ್ದು, ಭಾಗವತದಲ್ಲಿ ಬಂದದ್ದು ವಿರೋಧ ಅಂತ ಕಂಡದ್ರಿಂದ ವೇದವ್ಯಾಸರಿಗೆ ಪಾಪ ಮರ್ತು ಹೋಗಿ ಏನೋ ಬೇರೆ ಬರೆದಿದ್ದಾರೆ ಅಂತ ವ್ಯಾಸರ ಮೇಲೆ ತಪ್ಪು ತಿಳ್ಕೊಳ್ಳುವುದು, ಇದೆಲ್ಲ ಪರಿಹಾರ ಆಗುವುದು ಯಾವಾಗ? ಸ್ಕಾಂದವನ್ನು ಓದಿದ್ರೆ. ಅಂದರೆ ಈ 18 ಪುರಾಣಗಳಿಗೆ ಅಂತಃ ಸಂಬಂಧ ಏನು ಕರಿತೀರಿ, ಇಂಟರ್ಲಿಂಕ್ ಅಲ್ವಾ? ಒಳಗಿನಿಂದ ಒಂದು ಸಂಬಂಧ ಇದೆ. ಅದಷ್ಟನ್ನೂ ಓದಿದಾಗ ಒಂದು ಪುರಾಣ ಸ್ಫುಟವಾಗ್ತದೆ. ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥ ಮಹೇಂದ್ರೂಪಿ. ಅವನು ಸ್ವತಃ ದೇವೇಂದ್ರನಾಗಿದ್ದರೂ ಕೂಡ ಅವನು ಸರ್ವಜ್ಞ, ಸರ್ವವನ್ನೂ ಒಂದಷ್ಟು ತಿಳ್ಕೊಂಡಿದ್ರೆ ಒಂದನ್ನು ಸರಿಯಾಗಿ ತಿಳಿಯುವುದಕ್ಕೆ ಆಗ್ತದೆ. ಇಲ್ಲ ಹೋದರೆ ಸಾಧ್ಯವಾಗುವುದಿಲ್ಲ ಅಂತ ಶ್ರೀಮನ್ ಮಧ್ವಾಚಾರ್ಯರ ಮಾತು. ಆ ದೃಷ್ಟಿಯಿಂದ ಒಂದು ವಿಷಯದ ಸ್ಫುಟತೆಗೆ ಸಮಗ್ರದ ಅಧ್ಯಯನ ಬೇಕು. ಅನೇಕದರ ಅಧ್ಯಯನ ಇದ್ದವ ಗುರುಸ್ಥಾನಾಬಂಧನಾಗುವುದಕ್ಕೆ ಅರ್ಹ. ಈ ಬೃಹಸ್ಪತ್ಯಾಚಾರ್ಯನ ವ್ಯಕ್ತಿತ್ವ ಅಂಥದ್ದು. ಅವ ತಿಳಿದದ್ದು ಒಂದಲ್ಲ ಎರಡಲ್ಲ. ಯಾಕಂದರೆ ಅವನಿಗೆ ಶಾಸ್ತ್ರಗಳು ಗೊತ್ತು, ವೇದಾಂಗಗಳು ಗೊತ್ತು, ವೇದಗಳನ್ನು ವೇದಾಂಗಗಳ ಮೂಲಕ ಪಾಠ ಹೇಳುವಂತಹ ವ್ಯಕ್ತಿ. ಅದರ ಜೊತೆಗೆ ಆತ ಧರ್ಮಶಾಸ್ತ್ರ ಮೊದಲಾದ 18 ವಿದ್ಯಾಸ್ಥಾನಗಳನ್ನು ತಿಳಿದವ, ಚತುಷ್ಷಷ್ಟಿ ಕಲೆಗಳನ್ನು ಬಲ್ಲವ. ಯಾಕಂದರೆ ಅದೊಂದು ಪಾಠದಲ್ಲಿ ಹೇಳಬೇಕು, ಅದು ರಾಜಕೀಯ ನೀತಿಯಲ್ಲಿ ಬರತಕ್ಕಂಥದ್ದು. ಚತುಷ್ಷಷ್ಟಿ ಕಲಾವಿದ್ಯಾ ಅನ್ನೋದೇನಿದೆ ಅದು ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಈತ ಅಧ್ಯಯನ ಮಾಡಿದ್ದಾನೆ, ಅದು ಅಷ್ಟು ಗೊತ್ತಿದೆ. ಆಮೇಲೆ ಯಜ್ಞಯಾಗಗಳು ಅಂತ ಹೇಳತಕ್ಕಂಥ ವೈತಾನಿಕ ವಿಧಿಗಳನ್ನು ಬಲ್ಲವ. ವೈತಾನಿಕ ವಿಧಿ ಅಂದ್ರೇನು? ಶ್ರೌತಯಾಗಗಳು, ಅಶ್ವಮೇಧ ಮೊದಲಾದಂತಹ ಶ್ರೌತಯಾಗ. ಆ ಶ್ರೌತಯಾಗವನ್ನು ಬಲ್ಲವ. ಶ್ರೌತಯಾಗದಲ್ಲಿ 4 ವೇದದವರಿಗೆ 4 ಕೆಲಸ ಇರ್ತದೆ. 4 ವೇದದವರ ಬೇರೆ. ಋಗ್ವೇದದವ ಹೋತೃವಾಗಬೇಕು, ಯಜುರ್ವೇದದವ ಅಧ್ವರ್ಯವಾಗಬೇಕು, ಸಾಮವೇದದವ ಸಾಮಗ ಅಂದರೆ ಉದ್ಗಾತ್ರನಾಗಬೇಕು. ಇನ್ನು 4 ವೇದವನ್ನು ಅಥರ್ವ ವೇದವನ್ನು ಬಲ್ಲವ ಬ್ರಹ್ಮ ಅನ್ನುವ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಅಂತ ವಿಧಾನ ಇದೆ. ಆ 4 ಜಾಗದಲ್ಲಿ ಕೂತು ಕೆಲಸ ಮಾಡಬಲ್ಲ ಶಕ್ತಿ ಅಂತ ಹೇಳಿದ್ರೆ ಬೃಹಸ್ಪತ್ಯಾಚಾರ್ಯ ಒಬ್ಬನೇ 4 ನಿರ್ವಹಿಸಬಲ್ಲವ. ಇಷ್ಟೆಲ್ಲ ತಿಳಿದವಾದ್ರಿಂದ ಬೃಹಸ್ಪತಿ ದೇವಾನಾಂಚ ಋಷೀಣಾಂಚ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ. ಏನು ಶಾಸ್ತ್ರ ಕೊಟ್ಟರು ಕೂಡ ಅದನ್ನು ಚೆನ್ನಾಗಿ ಪ್ರವಚನ ಮಾಡಬಲ್ಲಂತಹ ಸಾಮರ್ಥ್ಯವುಳ್ಳವ ಬೃಹಸ್ಪತ್ಯಾಚಾರ್ಯ. ಆ ಕಾರಣದಿಂದ ಅವನಿಗೆ ಗುರುತ್ವ ಇದೆ. ಆ ಗುರು ವ್ಯಕ್ತಿ ಇಲ್ಲಿ ಅವಮಾನಿತನಾಗಿದ್ದಾನೆ. ನಾನು ಅವಮಾನಿತನಾದವ, ಇಲ್ಲಿಗೆ ಪ್ರಯೋಜನ ಇಲ್ಲ ಅಂತ ಅಲ್ಲಿಂದ ಹೊರಟು ಹೋಗಿದ್ದಾನೆ. ಆದರೆ ನಮ್ಮ ಈತನ ವ್ಯಕ್ತಿತ್ವ ಎಂಥದ್ದು? ಇಂದ್ರಂದು ಆ ಕ್ಷಣದಲ್ಲಿ ಎದ್ದು ನಿಂತು ನಾನು ತಪ್ಪು ಮಾಡಿದೆ ಅಂತ ಎಲ್ಲರ ಮುಂದೆ ಹೇಳಿಕೊಳ್ತಾನೆ. ಇದು ದೊಡ್ಡದು. ಈಗ ತಪ್ಪು ಮಾಡುವುದು ದೊಡ್ಡದಲ್ಲ. ಯಾಕಂದರೆ ತಪ್ಪು
ಅದು ಪ್ರಾರಬ್ಧ ಇದ್ದವರ ಎಲ್ಲರಿಂದಲೂ ಘಟಿಸ್ತದೆ, ಮನುಷ್ಯನಿಂದ ಮಾತ್ರ ಅಲ್ಲ. ಮನುಷ್ಯನಿಂದ ತಪ್ಪುಗಳು ಹೆಜ್ಜೆ ಹೆಜ್ಜೆಗೆ ನಡೀತವೆ. ದೇವತೆಗಳಿಂದ ಸುಮಾರು ಒಂದೊಂದು ಮನ್ವಂತರದಲ್ಲಿ ಒಂದು 5 ಸಲ 6 ಸಲ ತಪ್ಪಾಗ್ತದೆ. ಆದರೆ ನಮಗೆ ಕಾಣಿಸುವುದು ಇಂದ್ರನೇ ಹಾಗೆ ಮಾಡಿದ್ದಾನೆ. ನಾವು ಮಾತಾಡೋದು ಕೂತ್ಕೊಂಡು ಇಂದ್ರ ಅವನ ಪ್ರಾರಬ್ಧದ ಬಲದಿಂದ ತಾನು 2 ಮನ್ವಂತರದಲ್ಲಿ ಇಂದ್ರ, ಪುರಂದರ ಅಂದ್ರೆ ಒಂದೇ ಮನ್ವಂತರದ ಇಂದ್ರ ಅಲ್ಲವ, 2 ಮನ್ವಂತರದ ಇಂದ್ರ. ಅಂತಹ ಪುರಂದರ ಒಂದು 5 ಬಾರಿಯೋ 6 ಬಾರಿಯೋ ತಪ್ಪು ಮಾಡಿದರೆ ನಾವು ಯಾವುದೋ ಹೆಜ್ಜೆ ಹೆಜ್ಜೆಗೆ ಮಾಡುವ ತಪ್ಪಿಗೆ ಇಂದ್ರನನ್ನು ಹೋಲಿಸಿ ಹೇಳುತ್ತಾ? ಯಾವುದೋ 10,000 20,000 ವರ್ಷಕ್ಕೆ 1 ಬಾರಿ ನಡೆದ ಘಟನೆ ಅದು. ಅಂತಹ ತಪ್ಪಿದು. ಗುರುವನ್ನು ಅವಮಾನಿಸುವ ಒಂದು ಪ್ರಕರಣ ಅದರಿಂದ ನಡೀತು. ಎದ್ದು ನಿಂತ, ನಾನು ಇಂತಹ ತಪ್ಪು ಮಾಡಿದೆ. ಇಂತಹ ಜ್ಞಾನಿಯಾದಂತಹ ಬೃಹಸ್ಪತಿ ಅಲ್ಲಿ ಬಂದದ್ದು ಗೊತ್ತಿದ್ರೂ ನಾನು ಎದ್ದು ನಿಲ್ಲಿಲ್ಲ. ಮಹಾ ಅಪರಾಧವಾಯಿತು. ಆದ್ರಿಂದ ಈ ಅಪರಾಧಕ್ಕೆ ನಾನೊಬ್ಬನೇ ಬಾಧ್ಯನಲ್ಲ. ಸಭೆ ಸೇರಿದ ನೀವೆಲ್ಲರೂ ನನ್ನನ್ನು ಎಚ್ಚರಿಸಬೇಕಿತ್ತು. ನೀವು ನೋಡಿ ಎಂಥ ಘಟನೆ. ನಾನು ದೊಡ್ಡವ ಇರ್ಬೋದು, ನೀವು ಚಿಕ್ಕವರು ಇರ್ಬೋದು, ಆದರೆ ದೊಡ್ಡವ ತಪ್ಪು ಮಾಡಿದಾಗ ಸಭೆಯಲ್ಲಿದ್ದ ಉಳಿದವರು ಎಚ್ಚರಿಸದೆ ಹೋದರೆ ಆ ತಪ್ಪಿಗೆ ಉಳಿದವರು ಬಾಧ್ಯರಾಗ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಿದ್ವು ಅಂತ ಅನ್ಕೊಳ್ಳುವ, ಯಾರು ಇರ್ಬೋದು. ದೇವೇಂದ್ರನ ಬಗ್ಗೆ ನಾನೊಂದು ಭಾಷಣ ಮಾಡುವಾಗ, ದೇವೇಂದ್ರ ಏನು ಅಹಲ್ಯ ಮೇಲೆ ಏರಿ ಹೋದವ ಅಂತ ಏನೋ ಜಾರ, ಅಹಲ್ಯಾಯಿ ಜಾರ ಅಂತ ವೇದದಲ್ಲೇ ಮಾತಿದೆ. ಅಂಥದ್ದನ್ನೆಲ್ಲ ಇಲ್ಲಿ ಕೂತ್ಕೊಂಡು ಏನೋ ಎಡವಟ್ಟಾಗಿ ಹೇಳಿ ನಾನು ಪ್ರವಚನ ಮುಗಿಸಿದರೆ ಪ್ರವಚನ ಕೇಳಿದವರಿಗೂ ದೋಷ ಬರ್ತದೆ ಅಂತುಂಟು. ತಪ್ಪು ಹೇಳಿದ್ದನ್ನು ಆಚಾರ್ಯ ಅದು ಸರಿ ಇಲ್ಲ ನೀವು ಹೇಳಿದ್ದು ಅಂತ ಹೇಳ್ಬೇಕಂತೆ. ಮಧ್ವಾಚಾರ್ಯ ಕೆಲಸ ಮಾಡಿದರು ಬಾಲ್ಯದಲ್ಲಿ. ವಾಸುದೇವ ಆಗಿರುವಾಗ ಅಲ್ಲಿ ಒಬ್ಬರು ಭಟ್ರಿದ್ರು, ಶಿವಪದಂ ಅಂತ, ಅವರಿಗೆ ಶಿವ ಮರಳಿತ್ತಾ ಇರುವಂತೆ ಹೆಸರು. ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯ. ಅವರು ಪ್ರವಚನ ಮಾಡುವಾಗ ಒಂದು ತಪ್ಪು ಮಾಡಿದರು. ತಪ್ಪು ಮಾಡಿದರೆ ಈ ಹುಡುಗ ಎದ್ದು ನಿಂತು ನೀವು ಹೇಳಿದ್ದು ಸರಿ ಇಲ್ಲ ಅಂತ, ನೇರಕ್ಕೆ ನೇರ ಸರಿ ಇಲ್ಲ. ಹುಡುಗ 7 ವರ್ಷವೂ ಆಗಲಿಲ್ಲ, ಸರಿ ಇಲ್ಲ ನೋಡಿ, ಆ ಪುರಾಣದಲ್ಲಿ ಹಾಗುಂಟಲ್ಲ ಅಂತ ಇವರು ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಎಲ್ಲರೂ ಅವನನ್ನೇ ನೋಡ್ತಾರಂತೆ. ಸ್ವಲ್ಪ ಜಾಸ್ತಿ ಹೇಳ್ತೀನಿ ಇನ್ನು ಅಂತ. ಇವನು ಹೇಳುವುದನ್ನು ಕೇಳಲಿಕ್ಕೆ ಉಳಿದವರಿಗೆ ಇಷ್ಟ. ಅಷ್ಟೊತ್ತಿಗೆ ಪಕ್ಕದಲ್ಲಿ ಅಮ್ಮ ಇದ್ದೆ, ಕೂತ್ಕೋ ಅಂತ ಹೇಳಿ ಕೂಡಿಸಿದ್ರು. ಅಮ್ಮ ಕೂಡಿಸಿದ ಮೇಲೆ ಪಾಪ ಸ್ವಲ್ಪ ಮೈಯೆಲ್ಲ ಬೇವತು ಹೋದ್ರು ಕೂಡ ಶಿವಭಟ್ರು ಒಂದಷ್ಟು ಉಪನ್ಯಾಸವನ್ನು ಮುಗಿಸಿದ್ರು. ಈ ಹುಡುಗ ಅಮ್ಮನ ಜೊತೆಗೆ ಸೀದಾ ಮನೆಗೆ ಬಂದ ಅಪ್ಪನ ಹತ್ರ, ಇವತ್ತು ಅಮ್ಮ ಅನ್ಯಾಯ ಮಾಡಿದ್ದಾರೆ ಅಂತ ಶುರು ಮಾಡಿದ ಅಪ್ಪನ ಹತ್ರ. ನಾನು ಸರಿಯಾಗಿ ಹೀಗೆ ಹೇಳಿದೆ ಅಪ್ಪ, ನಾನು ಹೇಳಿದ್ದು ಸರಿಯೋ ಶಿವಭಟ್ರು ಹೇಳಿದ್ದು ಸರಿಯೋ ಅಂತ ಅಪ್ಪನ ಹತ್ರ ಗಲಾಟೆ. ಮಗು ನೀನು ಹೇಳಿದ್ದೆ ಸರಿ ಉಂಟು, ಅವ್ರು ಹೇಳಿದ ತಪ್ಪು ಉಂಟು. ಅಮ್ಮ ಹೇಳಿದ್ರು ನೀನು ಮಾತಾಡಬಾರ್ದು ಅಂತ ಹೇಳಿದ್ರು ಅಂತ ಇವ ಅಮ್ಮನ ಮೇಲೆ ಕಂಪ್ಲೇಂಟ್ ಮಾಡಿದ ಅಪ್ಪನ ಹತ್ರ. ಹೀಗೆ ಅಂದರೆ ತಪ್ಪನ್ನು ಕೇಳಬಾರ್ದು. ತಪ್ಪು ಕೇಳಿದರೆ ಒಂದು ಸಭೆಯಲ್ಲಿ ದೊಡ್ಡವರನ್ನು ಅವಮಾನಿಸುವುದು ತಪ್ಪು ಅಂತ ಎಚ್ಚರವುಳ್ಳಂತಹ ವ್ಯಕ್ತಿ ಎಲ್ಲ ಸಭೆ ಮುಗಿದ ಮೇಲೆ ಅವರಿಗೆ ತಿಳಿಸಬೇಕು. ಇಲ್ಲ ಹಾಗೆ ತಿಳಿಸಿದ್ರು ಆ ಮನುಷ್ಯ ಎಡವಟ್ಟು ಜೋರು ಮಾಡ್ತಾನೆ ಅಂತ ತೀರ್ಮಾನ ಆಗಿದ್ರೆ ನಾವು ನಾರಾಯಣ ನಾಮವನ್ನು 108 ಬಾರಿ ಜಪಿಸಬೇಕಂತೆ. ಆ ಶಾಂತಂ ಪಾಪಂ ಅಂತ ಹೇಳುವುದು ಅದಕ್ಕೋಸ್ಕರ. ಪಾಪ ಶಾಂತವಾಗಲಿ ಅನ್ನುವ ಭಾವದಿಂದ ತಾನು ಭಗವನ್ನಾಮ ಸ್ಮರಣೆಯನ್ನಾದರೂ ನಡೆಸಬೇಕು. ಇದು ಸಭಾಸದನಿಗೆ ಕರ್ತವ್ಯ. ಅಂತಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಆತ ಎದ್ದು ನಿಂತು ಎಲ್ಲರ ಮುಂದೆ ಉದ್ಘೋಷಣೆ ಮಾಡಿದ. ಆಗ ಎಲ್ಲರೂ ಕೂಡ ಹಾಗಾದ್ರೆ ನಾವು ಕೂಡ ಹೋಗುವ ಬೃಹಸ್ಪತಿ ಆಚಾರ್ಯ ಹತ್ರ ಒಂದು ಕ್ಷಮಾಪಣೆ ಕೇಳುದು, ಅವರ ಹತ್ರವೇ ಪ್ರಾಯಶ್ಚಿತ್ತ ಏನು ಅಂತ ಕೇಳಿ ಬರುವುದು. ಯಾಕಂದ್ರೆ ಪುರೋಹಿತರಲ್ಲೂ ಆ ಪ್ರಾಯಶ್ಚಿತ್ತ ಹೇಳಬೇಕಾದ್ದು. ಅಗ್ನಿಯಾದಿಗಳನ್ನು ಮುಂದಿಟ್ಟುಕೊಂಡು ಬೃಹಸ್ಪತಿ ಯಾರು ಇಂದ್ರ ಶಚಿ ಸಮೇತನಾಗಿ ಓಡಿದ ಬೃಹಸ್ಪತಿ ಆಚಾರ್ಯರ ಮನೆಗೆ ಹೋಗಿ ನಮಸ್ಕಾರ ಮಾಡಿದ್ಯಾರಿಗೆ? ತಾರಾದೇವಿಗೆ. ಬೃಹಸ್ಪತಿಯ ಪತ್ನಿ ತಾರಾದೇವಿಗೆ ನಮಸ್ಕರಿಸಿದ್ರು. ತಾರಾದೇವಿ ಹೇಳ್ತಾರೆ, ನಿಮ್ಮಲ್ಲೇ ಇದ್ದಾರಲ್ಲೋ ಬೃಹಸ್ಪತಿ ಆಚಾರ್ಯರು ಅಂತ. ತಾರಾದೇವಿಗೆ ಹೇಳದೆ ಹೊರಟೋಗಿದ್ದಾರೆ. ಬಹುಶಃ ಬಂದಿರಬೇಕು ಅವ್ರಿಗೆ. ಮತ್ತೊಮ್ಮೆ ತಾರೆ ಹತ್ರ ಬಂದು ನನಗೆ ಸ್ವಲ್ಪ ಸಂಧ್ಯಾವಂದನೆಗೆ ಹೋಗಬೇಕು ಅಂತ ಎಲ್ಲ ಹಿಡ್ಕೊಂಡು ಗೋಪಿಚಂದ್ರ ಹಿಡ್ಕೊಂಡು ಹೊರಟಿದ್ದಾರೆ ಅಂತ ಅನಿಸುತ್ತೆ. ನಿಮ್ಮಲ್ಲೇ ಹೊರಟಿರ್ಬೇಕಲ್ಲ. ಎಲ್ಲಿ ಹುಡುಕಿದ್ರು ಇಲ್ಲ, ಬೃಹಸ್ಪತಿ ಆಚಾರ್ಯರು ಅದೃಶ್ಯರಾಗಿ ಹೋಗಿದ್ದಾರೆ. ಯಾಕಂದ್ರೆ ಇಂದ್ರಾದಿಗಳು ಇನ್ನು ಬಂದು ಕಿರಿಕಿರಿ ಮಾಡ್ತಾರೆ ಅಂತ ಗೊತ್ತವರಿಗೆ. ಕ್ಷಮೆ ಕೊಡಿ, ಅದು ಕೊಡಿ, ಇದು ಕೊಡಿ, ಅದಕ್ಕೆ ಅದೃಶ್ಯರಂತೆ. ಸೂರ್ಯಚಂದ್ರರು ಹುಡುಕಿದ್ರೂ ಬೃಹಸ್ಪತಿ ಆಚಾರ್ಯರು ಸಿಗಲಿಲ್ಲ. ಸೂರ್ಯಚಂದ್ರರು ಸರ್ವಸಾಕ್ಷಿಗಳು, ಅವರು ನೋಡದೇ ಇದ್ದ ಜಾಗ ಇಲ್ಲ. ಆದರೆ ಬೃಹಸ್ಪತಿ ಆಚಾರ್ಯರು ತನ್ನ ಮಂತ್ರ ಔಷಧ ಬಲದಿಂದ ತಾವು ಅದೃಶ್ಯರಾಗಿ ಹೋಗಿದ್ದಾರೆ. ಈ ವಿಷಯ ಪ್ರಪಂಚದಲ್ಲೆಲ್ಲ ಭಾರಿ ಬೇಗ ಹರಡಿ ಹೋಯಿತು. ದೈತ್ಯರಲ್ಲಿ ಮನೆಯಲ್ಲಿ ಮಾತು ಬೃಹಸ್ಪತಿ ಆಚಾರ್ಯರು ಓಡಿ ಹೋಗಿದ್ದಾರಂತೆ ಅಂತ. ಹಾಗಾದ್ರೆ ಆಕ್ರಮಿಸೋಣ ಅಂತ ಶುಕ್ರಾಚಾರ್ಯರು ಹೇಳಿ. ಪುರೋಹಿತರಿಲ್ಲ ಅಂತ ಹೇಳಿದ್ರೆ ದೇವತೆಗಳನ್ನು ಬಿಡಿಸೋದು ಭಾರಿ ಸುಲಭ, ಹೊರಡಿ ಅಂತ. ದೇವತೆಗಳೆಲ್ಲ ಅಸುರರ ಪೆಟ್ಟು ತಿಂದು ಜಾಗ ಖಾಲಿ ಮಾಡಿ ಓಡಿ ಹೋಗಿ ಚತುರ್ಮುಖನ ಹತ್ರ ಪ್ರಾರ್ಥನೆ ಸಲ್ಲಿಸಿದರು. ಅಂದ್ರೆ ಬ್ರಹ್ಮನ ಹತ್ರ ಪ್ರಾರ್ಥನೆ ಸಲ್ಲಿಸಿದ್ರೆ ಬ್ರಹ್ಮದೇವರು ಹೇಳುವುದೇನು ಗೊತ್ತು? ಮಕ್ಕಳೇ ತಪ್ಪು ಮಾಡಿದಿರಿ,
ದೊಡ್ಡವರನ್ನು ಅಪಚಾರ ಮಾಡಿದರೆ ಫಲ ಏನು ಅಂತ ಮನುಷ್ಯರಿಗೆ ಪರಜನ್ಮದಲ್ಲಿ ಬರ್ತದೆ ಅಂತೆ. ಮನುಷ್ಯರಿಗೆ ಮುಂದಿನ ಜನ್ಮದಲ್ಲಿ ಅದರ ಫಲ ಸಿಗುವುದಂತೆ. ದೇವತೆಗಳಿಗೆ ಹಾಗಲ್ಲ. ತಾವು ಈ ಜನ್ಮದಲ್ಲಿ ಈ ಶರೀರದಲ್ಲಿ ಮಾಡಿದ ಪಾಪದ ಫಲವನ್ನು ಇಲ್ಲೇ ಅನುಭವಿಸುವುದು ದೇವತೆಗಳ ಕ್ರಮ. ಪ್ರೇತ್ಯ ಮಾನುಷೆ, ಮಾನುಷದಲ್ಲಿ ಪ್ರೇತ್ಯ ಅಂದರೆ ಶರೀರ ತ್ಯಾಗ ಆದ ಮೇಲೆ ಅನುಭವಕ್ಕೆ ಸಿಗುವುದು. ದೇವತ್ವದಲ್ಲಿ ಆ ಕ್ಷಣದಲ್ಲಿ. ಇದರಲ್ಲಿ ಹರಿವಂಶದಲ್ಲಿ ಬರುವ ಮಾತು. ಒಂದು ಪಿತೃಮಾನಸ ಕನ್ಯೆಯಾದಂತಹ ಅಚ್ಚೋದೆ ತನ್ನ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೋ ನನ್ನ ಅಪ್ಪ ಅಂತ ತಿಳಿದ ತಪ್ಪು ಮಾಡಿದ್ದಕ್ಕೋಸ್ಕರ ಆ ಕ್ಷಣದಲ್ಲೇ ಆಕಾಶದಿಂದ ನೆಲಕ್ಕೆ ಬೀಳುವಂತಹ ಪ್ರಸಂಗ ಘಟಿಸಿತು. ಅಂದರೆ ದೇವತೆಗಳಲ್ಲಿ ತಪ್ಪು ಘಟಿಸಿದರೆ ಆವಾಗಲೇ ಅದಕ್ಕೆ ಫಲ. ಇದು ನಿಜವಾಗಿ ಭಾರಿ ಒಳ್ಳೆಯದು. ತಪ್ಪು ಮಾಡಿದಾಗಲೇ ಫಲ ಸಿಗಬೇಕು. ಪರೀಕ್ಷಿತನಿಗೆ ಅದೇ ಖುಷಿ, ನಾನು ದೇವತೆ ಅಂತ ಅನಿಸುತ್ತೆ ಅಂತಾನೆ. ಯಾಕಂದ್ರೆ ನಾನು ತಪ್ಪು ಮಾಡಿದೆ, ಸಪ್ತ ಸರ್ಪವನ್ನು ಶಮೀಕನಂತಹ ಮಹಾತ್ಮನ ಕೊರಳಿಗೆ ಹಾಕಿ ದೇವತೆಗಳನ್ನು ಅಪಮಾನ ಮಾಡಿದೆ. ಆ ಕ್ಷಣದಲ್ಲೇ ನನಗೆ 7 ದಿವಸದಲ್ಲಿ ತಕ್ಷಕನಿಂದ ಸತ್ತು ಹೋಗುವಂತ ಶಾಪ ಸಿಕ್ಕಿತಲ್ಲ, ಎಂಥ ಅದೃಷ್ಟ ನನ್ನದು. ತಪ್ಪು ಮಾಡಿದರೂ ಕೂಡ ದೊಡ್ಡವರು ಸುಮ್ಮನೆ ಇರ್ತಾರೆ ಅಂತಾದರೆ ಅದರ ಅರ್ಥ ಏನು? ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ. ಕೆಲವರು ತಪ್ಪು ಮಾಡಿದರೆ ಮಾಡಲಿ, ಎಷ್ಟು ಮಾಡ್ತಾನೆ ಮಾಡಲಿ, ಬಿಡಿ, ಸುಮ್ಮನೆ ಇರ್ತಾರೆ. ಆದರೆ ಮಕ್ಕಳು ತಪ್ಪು ಮಾಡಿದರೆ ಅಪ್ಪ ಸುಮ್ಮನೆ ಇರೋಲ್ಲ. ಆ ಕ್ಷಣದಲ್ಲಿ ಹೊಡೆದಾದರೂ ಬುದ್ಧಿ ಹೇಳ್ತಾರೆ. ಯಾಕೆಂದರೆ ಇವ ತಪ್ಪು ಮಾಡಿ ಹಾಳಾಗಬಾರ್ದು ಅಂತ. ಹಾಗಾದರೆ ಎಲ್ಲಿ ಅತಿಶಯಿತ ಪ್ರೀತಿ ಇರ್ತದೋ ಅಲ್ಲಿ ಶಿಕ್ಷೆ ಇರ್ತದೆ, ಎಲ್ಲಿ ಪ್ರೀತಿ ಇರುವುದಿಲ್ಲೋ ಅಲ್ಲಿ ಶಿಕ್ಷೆ ಇರುವುದಿಲ್ಲ, ಅಲ್ಲಿ ಔದಾಸೀನ್ಯ ಇರ್ತದೆ. ಭಗವಂತ ಅಥವಾ ದೇವತೆಗಳು ಒಬ್ಬನ ತಪ್ಪನ್ನು ಆ ಹೊತ್ತಿಗೆ ಮನ್ನಿಸ್ತಾರೆ ಅಂದರೆ ಅದರ ಅರ್ಥ ಅವನ ಮೇಲೆ ಅಷ್ಟು ಪ್ರೀತಿ ಇಲ್ಲ ಅಂತ. ಅವನು ತಪ್ಪು ಮಾಡಿದ ಕ್ಷಣದಲ್ಲೇ ಪ್ರತಿಕ್ರಿಯಿಸ್ತಾರೆ ಅಂತಾದರೆ ಅವರ ಮೇಲೆ ಅತಿಶಯಿತ ಪ್ರೀತಿ ಇದೆ ಅಂತ ಅರ್ಥ. ದೇವತೆಗಳ ಮೇಲೆ ಆ ಕ್ಷಣದಲ್ಲಿ ಅದಕ್ಕೆ ಒಂದು ಪ್ರತಿಕ್ರಿಯೆ ಉಂಟು. ಆದ್ರಿಂದ ಇಲ್ಲಿ ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೋಸ್ಕರ ಆತ ಹೊರಟರೂ ಕೂಡ ತಪ್ಪಿಗೆ ಶಿಕ್ಷೆ ಆಗಬೇಕಲ್ಲ ಇಂದ್ರನಿಗೆ. ಅವನ ಸಿಂಹಾಸನವೇ ಜಾರಿ ಹೋಯಿತು, ಅಸುರರ ಪಾಲಾಗಿ ಹೋಯಿತು. ಆತ ಇಂದ್ರನಲ್ಲಿ ಚತುರ್ಮುಖ ಬ್ರಹ್ಮನಲ್ಲಿ ಬಂದಿದ್ದಾನೆ. ಬಂದು ಹೇಳ್ತಾನೆ, ಬ್ರಹ್ಮ ಹೇಳಿದ, ನೋಡು ತಪ್ಪು ಮಾಡಿದಿ, ಯಾವತ್ತೂ ಯಾರ್ಯಾರನ್ನು ಅವಮಾನಿಸಬಾರ್ದು. ತಸ್ಯಾಯಂ ಅನಯಸ್ಯಾಸೀತ್ ಪರೇಭ್ಯೋ ಯಃ ಪರಾಭವಃ. ದೊಡ್ಡವರನ್ನು ಅವಮಾನಿಸಿದರೆ ಇನ್ನೊಬ್ಬರಿಂದ ಅವಮಾನ ಅನ್ನುವುದು ಮುಖ್ಯವಾದ ಫಲ. ಬಂತಲ್ವ ನಿನಗೆ? ನೀನು ಗುರುಗಳನ್ನು ಅವಮಾನಿಸಿದೆ, ಅದರ ಪರಿಣಾಮ ಏನು? ನಿನ್ನ ಸಿಂಹಾಸನ ಹೋಯಿತು. ನಿನ್ನ ಜೊತೆಗಿದ್ದವರು ಕೂಡ ಇಂದ್ರ ಅಂತ ಕೈ ಮುಗಿಯುವುದಕ್ಕಿಲ್ಲ, ನಿನ್ನ ಸಿಂಹಾಸನದಲ್ಲಿ ಇಲ್ಲ. ಅಸುರರೆಲ್ಲ ಕಲ್ಲು ಹೊಡೆದು ನಿನ್ನನ್ನು ಅಲ್ಲಿಂದ ಓಡಿಸಿದ್ರ. ಇದಕ್ಕಿಂತ ದೊಡ್ಡ ಅವಮಾನ ಏನು ಬೇಕು ನಿನಗೆ? ಹಾಗಾದರೆ ಗುರುಗಳನ್ನು ಅವಮಾನಿಸಿದ್ರ ಫಲ ಇದು. ನ ವಿಪ್ರ ಗೋವಿಂದ ಗವೀಶ್ವರಾಣಾಂ ಭವಂತ್ವಭದ್ರಾಣಿ ನರೇಶ್ವರಾಣಾಂ. ನ ವಿಪ್ರ ಗೋವಿಂದ ಗವೀಶ್ವರಾಣಾಂ ಭವಂತಿ ಅಭದ್ರಾಣಿ ನರೇಶ್ವರಾಣಾಂ. ಯಾವ ರಾಜ ವಿಪ್ರರನ್ನು, ಗೋವುಗಳನ್ನು, ಗೋವಿಂದನನ್ನು ಎಂದಿಗೂ ಅವಮಾನಿಸುವುದಿಲ್ಲವೋ ಅವನಿಗೆ ಯಾವತ್ತೂ ಅಮಂಗಳ ಇಲ್ಲ. ಒಂದು ದೊಡ್ಡ ಸಂದೇಶ ಭಾಗವತದ್ದು. ನರೇಶ್ವರ ಅಂದರೆ ರಾಜ. ಆ ನರೇಶ್ವರರು ಏನಾಗಿರಬೇಕು? ವಿಪ್ರ ಗೋವಿಂದ ಗವೀಶ್ವರರು ಆಗಬೇಕಂತೆ. ಅಂದ್ರೆ ಏನರ್ಥ? ವಿಪ್ರಾಹ ಗೋವಿಂದ ಗಾಶ್ಚ ಏವ ಈಶ್ವರಾಹ ಯಸ್ಯ. ಅವನು ವಿಪ್ರರನ್ನು, ಗೋವುಗಳನ್ನು, ಗೋವಿಂದನನ್ನು ಈಶ್ವರ ಅಂತ ಭಾವಿಸಬೇಕು. ಅವನು ನರೇಶ್ವರ, ಅವನು ರಾಜನಾಗಿದ್ದವ. ವಿಪ್ರರು ನನಗೆ ಅಧಿಪತಿಗಳು ಅಂತ ಭಾವಿಸಬೇಕು. ಗೋವಿಂದ ಅವನು ಸರ್ವಾಧಿಪತಿ ಅಂತ ಭಾವಿಸಬೇಕು. ಗೋವುಗಳು ಕೂಡ ನನ್ನ ಅಧಿಪತಿಗಳು, ಅವರ ರಕ್ಷಣೆ ನನ್ನ ಕರ್ತವ್ಯ, ನನ್ನ ತಂದೆ ತಾಯಿಯ ಸ್ಥಾನದಲ್ಲಿದ್ದಾರೆ ಹಸು ಮತ್ತು ಎತ್ತುಗಳು ಅಂತ ಭಾವನೆ ಅವನಲ್ಲಿ ಇರಬೇಕು. ಆಗ ಅವನಿಗೆ ಗೋಪಾಲ, ಭೂಪಾಲ ಅಂತ ಹೆಸರಾಗ್ತದೆ. ಸಂಸ್ಕೃತದಲ್ಲಿ ಗೋ ಅನ್ನುವುದಕ್ಕೆ ಭೂಮಿ ಅಂತ ಅರ್ಥ ಇದೆ, ಗೋ ಅನ್ನುವುದಕ್ಕೆ ಹಸು ಅಂತಲೂ ಅರ್ಥ ಇದೆ. ಒಬ್ಬ ರಾಜನನ್ನು ಗೋಪಾಲ ಅಂತ ಸಂಸ್ಕೃತದಲ್ಲಿ ಕರಿತೇವೆ. ಗೋಪಾಲ, ಭೂಪಾಲ, ಭೂಪ, ಭೂಭುಜ, ಗೋಪ ಇವೆಲ್ಲವೂ ಕೂಡ ರಾಜನಿಗಿರತಕ್ಕಂಥ ಶಬ್ದ. ಅವನನ್ನು ಗೋಪಾಲ ಅಂತ 2 ಅರ್ಥದಲ್ಲಿ ಕರೆಯುವುದು ಅಂತ ವೇದ ಹೇಳ್ತದೆ. ರಾಜ ಯಾಕೆ ಗೋಪಾಲ? ಒಂದು, ಭೂಮಿಯನ್ನು ಪಾಲನೆ ಮಾಡ್ತಾನೆ, ಅಂದರೆ ಶತ್ರುಗಳಿಂದ ಭೂಮಿಗೆ ಕಿರಿಕಿರಿ ಆಗದೇ ಇರುವ ಹಾಗೆ ನೋಡಿಕೊಳ್ತಾನೆ. ಭೂಮಿಯಲ್ಲಿ ಸರಿಯಾದ ಜಾಗದಲ್ಲಿ ಕೃಷಿ ಆಗುವ ಹಾಗೆ, ಸರಿಯಾದ ಜಾಗದಲ್ಲಿ ವಸತಿ ಮತ್ತು ವ್ಯಾಪಾರಗಳು ನಡೆಯುವ ಹಾಗೆ ವ್ಯವಸ್ಥೆ ಮಾಡ್ತಾನೆ. ಆದ್ರಿಂದ ಭೂಪಾಲ. ಇನ್ನೊಂದು ಗೋಪಾಲ ಯಾಕೆ? ಭೂಮಿಯಲ್ಲಿ
ಯಾವುದು ಗೋವುಗಳಿಗೆ ಸಂಬಂಧಪಟ್ಟ ಗೋಮಾಳ ಭೂಮಿ ಇದೆಯೋ ಅದನ್ನು ಗೋಮಾಳವಾಗಿಯೇ ಸಂರಕ್ಷಣೆ ಮಾಡುವುದರಿಂದ ಅವನಿಗೆ ಗೋಪಾಲ ಭೂಪಾಲ ಅಂತ ಹೆಸರಂತೆ. ಅಂದರೆ ಗೋವಿಗೆ ಸಂಬಂಧಪಟ್ಟ ಭೂಮಿ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತದೆ. ಇಷ್ಟು ಕೃಷಿ ಭೂಮಿ ಇದ್ರೆ ಇಷ್ಟು ಗೋವುಗಳು ಓಡಾಡುವುದಕ್ಕೆ ಹುಲ್ಲುಗಾವಲಿನ ಪ್ರದೇಶ ಇರಬೇಕು. ಇವತ್ತಿಗೂ ಇದೆ ಭಾರತದಲ್ಲಿ. ಲೆಕ್ಕಾಚಾರಗಳು ಇದ್ದಾವೆ, ನಮಗೆ ಬೇಡ ಅಷ್ಟೇ. ಯಾಕಂದ್ರೆ ಆ ಯಾವ ಲೆಕ್ಕಾಚಾರ ಉಂಟು ಅದರದ್ದು 10% ಈಗ ಗೋಮಾಳವಾಗಿ ಉಳಿದಿಲ್ಲ. ಅಂದ್ರೆ ಇದನ್ನು ಓಪನ್ ಸೀಕ್ರೆಟ್ ಅಂತ ಹೇಳೋದಿಲ್ಲ, ಹಾಗೆ ಇದು ಗೊತ್ತಿರುವಂಥದ್ದು. ಗೋವಿಗೋಸ್ಕರ ಅಂತ ನಮ್ಮ ಪಾಶ್ಚಾತ್ಯರು ಭಾರತ ದೇಶವನ್ನು 1947ನೇ ಇಸ್ವಿಯಲ್ಲಿ ಬಿಟ್ಟು ಹೊರಟಾಗಲ್ಲ, ತೊಲಗಿದಾಗ ಈ ದೇಶದಲ್ಲಿ ಎಷ್ಟು ಗೋಮಾಳ ಬೇಕು ಅಂತ ಅವತ್ತಿನ ಕಾನೂನನ್ನು ಮಾಡಿದ್ದಾರೆ. ಇವತ್ತಿಗೂ ಹಾಗೆ ಉಂಟು. ಇದ್ರೂ ಕೂಡ ಆ ಗೋಮಾಳ ಭೂಮಿ ಇವತ್ತು ಹಾಗಿಲ್ಲ. ಗೋವುಗಳಿಗೆ ಬೇಕಾಗಿ ಭೂಮಿ ಅನ್ನುವುದೇ ಇಲ್ಲ ಅನ್ನೋ ಪ್ರಸಂಗ ಬಂದು ಹೋಗಿದೆ. ಗೋಮಾಳ ಭೂಮಿ ಏನಿದೆ ಅದನ್ನು ಗೋವುಗಳಿಗೋಸ್ಕರವೇ ಸಂರಕ್ಷಣೆ ಮಾಡತಕ್ಕಂಥ ಭೂಪಾಲನಿಗೆ ಭೂಪಾಲ ಅಂತ ಹೆಸರು. ಅಂಥ ಕೆಲಸವನ್ನು ರಾಜನಾದವ ಮಾಡಬೇಕು. ಅಂದ್ರೆ ರಾಜನಿಗೆ ಗೋವುಗಳು ತನ್ನ ರಕ್ಷಣೆಯ ಪ್ರಥಮ ಸ್ಥಾನವನ್ನು ಪಡಿಬೇಕು. ವಿಪ್ರರು ಅಂತ ಹೇಳಿದ್ರೆ ಲೋಕಕ್ಷೇಮಕ್ಕೋಸ್ಕರ ತಪಸ್ಸು, ಯಜ್ಞ, ಯಾಗ, ತಾವು ತಮಗೆ ಸಂಬಂಧಪಟ್ಟಂತಹ ಕೃಚ್ಛ್ರಾದಿ ನಿಯಮಗಳನ್ನು ಇಟ್ಟುಕೊಂಡವನಿಗೆ ವಿಪ್ರ ಅಂತ ಹೆಸರು. ಶಾಸ್ತ್ರವನ್ನೇ ತಾನು ತನ್ನಲ್ಲಿ ರೂಪಿಸಿಕೊಂಡು ತಾನು ಶಾಸ್ತ್ರಮೂರ್ತಿಯಾಗಿರತಕ್ಕಂಥವನಿಗೆ ವಿಪ್ರ ಅಂತ ಹೆಸರು. ಅಂಥವನನ್ನು ಸಂರಕ್ಷಣೆ ಮಾಡುವಂತಹದ್ದು ಈತನ ಕರ್ತವ್ಯವಾಗ್ತದೆ. ಅವನ ಮಾತನ್ನು ಕೇಳುವುದು ರಾಜನ ಕರ್ತವ್ಯವಾಗ್ತದೆ. ಜೊತೆಗೆ ಆತ ಭಗವಂತನನ್ನು ನಂಬಬೇಕು. ಗೋವಿಂದ ಅವನಿಗೆ ಈಶ್ವರನಾಗಬೇಕು. ಯಾಕಂದ್ರೆ ಯಾವ ರಾಜ ನಾಸ್ತಿಕನಾಗಿರ್ತಾನೋ ಅಂತಹ ದೇಶದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡುವುದಿಲ್ಲ. ಆತ ಧರ್ಮ ಸ್ಥಾಪನೆಯಲ್ಲಿ ಮಾಡುವುದಿಲ್ಲವೋ ಅಂತಹ ಜಾಗದಲ್ಲಿ ಪ್ರಜೆಗಳು ಸಂತೋಷದಿಂದ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಮನುಷ್ಯ ಮತ್ತೊಬ್ಬನಿಗೆ ಉಪದ್ರವ ಯಾಕೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ಧರ್ಮ ಅಧರ್ಮಗಳ ಪ್ರಜ್ಞೆ ಇರುವುದರಿಂದ, ಪಾಪ ಬರ್ತದೆ ಅನ್ನುವ ಕಾರಣದಿಂದ. ಯಾವಾಗ ಪಾಪ ಪುಣ್ಯಗಳಿಲ್ಲವೋ, ಸ್ವರ್ಗ ನರಕ ಮೊದಲಾದ ಪರಲೋಕಗಳಿಲ್ಲವೋ, ದೇವರು ಮೋಕ್ಷ ಅನ್ನುವ ವ್ಯವಸ್ಥೆ ಇಲ್ಲವೋ ಅಂತಹ ಸ್ಥಿತಿಯಲ್ಲಿ ಆತ ಇನ್ನೊಬ್ಬರಿಗೆ ಕಾಣದೇ ಇದ್ದ ಹಾಗೆ ಅಪರಾಧ ಮಾಡುವುದಕ್ಕೆ ಯಾವ ಪ್ರತಿಬಂಧವೂ ಕೂಡ ಇರುವುದಿಲ್ಲ. ಯಾವಾಗ ತನ್ನ ಶಕ್ತಿಯಿಂದ ದುರ್ಬಲರಾದವರನ್ನು ತನ್ನ ಸುಖಕ್ಕೋಸ್ಕರ ವಿನಿಯೋಗಿಸಿಕೊಳ್ತಾನೋ ಅಂತಹ ಸ್ಥಿತಿಯಲ್ಲಿ ಪ್ರಪಂಚ ಹೇಗೆ ತಾನೇ ಕ್ಷೇಮವಾಗಿರುವುದಕ್ಕೆ ಸಾಧ್ಯ? ಅದನ್ನ ಪ್ರಪಂಚದ ಕ್ಷೇಮ ಯಾರು ನನ್ನನ್ನು ನೋಡ್ತಾ ಇಲ್ಲ ಅನ್ನುವ ಎಚ್ಚರ ಇರುವಾಗಲೂ ಆತ ಅಧರ್ಮ ಮಾಡದೇ ಇದ್ದಾಗ ಮಾತ್ರ ಪ್ರಪಂಚ ಕ್ಷೇಮವಾಗ್ತದೆ. ಆ ಅಧರ್ಮ ಮಾಡದೇ ಇರಬೇಕಾದ್ರೆ ಪುಣ್ಯ ಪಾಪಗಳು ಅನ್ನುವುದನ್ನು ಆತ ನಂಬಬೇಕು. ಆ ಪುಣ್ಯ ಪಾಪಗಳನ್ನು ವ್ಯವಸ್ಥೆ ಮಾಡಿಕೊಡ್ತಕ್ಕಂತಹ ರಾಜನೇ ನಂಬುವುದಿಲ್ಲ ಅಂತಾದ ಪಕ್ಷದಲ್ಲಿ ಯಥಾ ರಾಜ ತಥಾ ಪ್ರಜಾ ಅನ್ನುವ ನ್ಯಾಯದಂತೆ ಪ್ರಜೆಗಳೆಲ್ಲರೂ ಕೂಡ ಅಧಾರ್ಮಿಕರಾಗುವುದರ ಮೂಲಕ ಪ್ರಪಂಚದಲ್ಲಿದ್ದ ಪ್ರಜೆಗಳ ಜೀವನವೇ ನರಕವಾಗಿ ಹೋಗ್ತದೆ. ಹಾಗಾದ್ರೆ ಪ್ರಪಂಚ ಎಂಬುದು ಸ್ವರ್ಗ ಸದೃಶವಾಗಿ ರಾಮರಾಜ್ಯ ಅಂತ ಕರೆಸಿಕೊಳ್ಳಬೇಕು ಅಂತಾದ್ರೆ ರಾಜನಲ್ಲಿ ಗೋವಿಂದ ಪ್ರಜ್ಞೆ ಬೇಕಾಗ್ತದೆ. ಆದ್ರಿಂದ ನ ವಿಪ್ರ ಗೋವಿಂದ ಗವೀಶ್ವರಾಣಾಂ ಭವಂತಿ ಅಭದ್ರಾಣಿ ನರೇಶ್ವರಾಣ. ರಾಜ ಯಾವತ್ತೂ ವಿಪ್ರರನ್ನು ಗೌರವಿಸಬೇಕು. ವಿಪ್ರರಲ್ಲೂ ಶ್ರೇಷ್ಠನಾದವ ಗುರುಸ್ಥಾನಾಪನ್ನನಾದ ಬೃಹಸ್ಪತಿಯನ್ನೇ ಅವಮಾನಿಸಿದ್ದೀರಲ್ಲ, ಆದ್ರಿಂದ ನೀವು ಅನುಭವಿಸಿದ್ದು ಸರಿಯಾಗಿಯೇ ಇದೆ. ಆದ್ರಿಂದ ಈಗ ನೀವು ಮಾಡಬೇಕಾದ್ದು, ಆದರೆ ನನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ, ಮಕ್ಕಳು ಅವರನ್ನು ಬಿಟ್ಟು ಹಾಕ್ಲಿಕ್ಕೆ ಆಗ್ತದಾ? ಆದ್ರಿಂದ ನಿಮಗೆ ಒಂದು ವ್ಯವಸ್ಥೆ ಮಾಡ್ತೇನೆ. ಈಗ ಮೊದಲು ನೀವು ಮಾಡಬೇಕಾದ್ದು ಪುರೋಹಿತರ ಜಾಗಕ್ಕೆ ಬೇರೆಯವರನ್ನು ವ್ಯವಸ್ಥೆ ಮಾಡಿಕೊಳ್ಳಿ. ಯಾಕಂದ್ರೆ ಬೃಹಸ್ಪತಿ ಸ್ವಾಭಿಮಾನಿಯಾದಂತಹ ಗುರು ಇವತ್ತು ಜಾತಕ ನೋಡುವಾಗಲೂ ಗುರು ಏನೋ ಎಲ್ಲಿ ಬಂದಿದ್ದಾನೆ ನೋಡಿ ಅವನ ಅಭಿಮಾನ ಎಷ್ಟು ಅಂತ ತೀರ್ಮಾನ ಮಾಡುದು. ಅವನು ತಮಿಳುನಾಡಿನವನು, ಕರ್ನಾಟಕದವನು, ಆಂಧ್ರ ಪ್ರದೇಶದವನು ಅಂತ ತೀರ್ಮಾನ ಮಾಡುದು ಗುರುಗ್ರಹವನ್ನು ನೋಡಿ. ಒಂದು ದುರಭಿಮಾನಿಯೋ, ಸ್ವಾಭಿಮಾನಿಯೋ, ನಿರಭಿಮಾನಿಯೋ ಅನ್ನೋದು ಅಭಿಮಾನದ ವ್ಯಕ್ತಿತ್ವವನ್ನು ತಿಳಿಸುವವನೇ ಗುರುಗ್ರಹ. ಅಂತಹ ಗುರು ನೀವು ಮಾಡಿದ ಅವಮಾನಕ್ಕೆ ಈಗ ಮತ್ತೆ ನೀವು ನಮಸ್ಕಾರ ಮಾಡಿದಿರಿ ಅಂತ ಬರುವವ ಅಲ್ಲ. ಆದ್ರಿಂದ ಅವ ಬರುವಲ್ಲಿಯ ತನಕ ನೀವು ಬೇರೆ ಪುರೋಹಿತರನ್ನು ವ್ಯವಸ್ಥೆ ಮಾಡಿಕೊಳ್ಳಿ. ಯಾರಾಗುವುದು? ತ್ವಷ್ಟೃ ಮಗನಾದಂತಹ ವಿಶ್ವರೂಪ ನಿಮಗೆ ಒಂದು ಹಂತದಲ್ಲಿ ಮಗನ ಸ್ಥಾನದಲ್ಲಿರುವವ. ಯಾಕೆಂತ ಹೇಳಿದ್ರೆ ನೀವು ಅದಿತಿಯ ಮಕ್ಕಳು. ಅದಿತಿಯ ಮಕ್ಕಳು ಯಾರೆಲ್ಲ? ಅದಿತಿ ಅದು ವಿವಸ್ವಾನ್, ಅರ್ಯಮ, ಪೂಷಾ, ತ್ವಷ್ಟಾ, ಸವಿತಾ, ಭಗಃ, ದ್ವಾದಶ ಆದಿತ್ಯರು ಅಂತ. ಅದಿತಿಯಲ್ಲಿ 12 ಜನ ಮಕ್ಕಳು. ಅದರಲ್ಲಿ ಮೊದಲನೆಯವ ವಿವಸ್ವಂತ ಅಂದ್ರೆ ಸೂರ್ಯ, ಆಮೇಲೆ ಅರ್ಯಮ, ಆಮೇಲೆ ಪೂಷಾ. ಇವರೆಲ್ಲ ಒಂದೊಂದು ಮಾಸದಲ್ಲಿ ಸೂರ್ಯನ ಜೊತೆಗೆ ನಡೆದಾಡ್ತಾರೆ. ಸೂರ್ಯ ಅಲ್ಲ, ಇವ ಸೂರ್ಯನ ತಮ್ಮಂದಿರು. ವಿವಸ್ವಾನ್, ಅರ್ಯಮ, ಪೂಷಾ, 12 ಮಾಸಕ್ಕೆ 12 ಆದಿತ್ಯರು ಇವರು.
ಅದರಲ್ಲಿ ಪೂಷ, ಆಮೇಲೆ ತ್ವಷ್ಟ, ನಾಲ್ಕನೆಯವನಿಗೆ ತ್ವಷ್ಟೃ ಅಂತ ಹೆಸರು. ಆಮೇಲೆ ಸವಿತೃ ಅಂತ ಮತ್ತೊಬ್ಬ ಇದ್ದಾನೆ, ಭಗ ಅಂತ ಇದ್ದಾನೆ, ಕೊನೆಗೆ ಇಂದ್ರ ಇದ್ದಾನೆ, ಶಕ್ರ, ಉರುಕ್ರಮ ಅಂತ ಧಾತ ವಿಧಾತ ಅಂತ ಮತ್ತೆ ಇಬ್ಬರಿದ್ದಾರೆ. ಉರುಕ್ರಮ ಅಂದ್ರೆ ಕೊನೆಗೆ ವಾಮನ, 12ನೆಯವನಾಗಿ ವಾಮನ ರೂಪಿಯಾದ ಪರಮಾತ್ಮ ಆದಿತ್ಯಲ್ಲಿ ಹುಟ್ಟಿದವ. ಇವರು ದ್ವಾದಶ ಆದಿತ್ಯರು. ಇವರಲ್ಲಿ 4ನೆಯವ ತ್ವಷ್ಟೃ ಪ್ರಜಾಪತಿ. ಆ ತ್ವಷ್ಟೃವಿಗೆ ಒಂದು ಮದುವೆಯಾಯಿತು. ಆ ಮದುವೆ ಅವನಿಗೆ ಸರಿಯಾದ ಹೆಣ್ಣು ಸಿಗಲಿಲ್ಲ. ಅದಕ್ಕೆ ಕೊನೆಗೆ ಸ್ವಲ್ಪ ಬೇರೆ ಜಾತಿಯವರಾದರೂ ತೊಂದರೆ ಇಲ್ಲ ಅಂತ ತೀರ್ಮಾನಿಸಿದ. ಅಸುರ ಜಾತಿಯ ಹುಡುಗಿ ಸಿಕ್ಕಿತ್ತು ಅವನಿಗೆ, ಅಸುರ ಜಾತಿಯ ಹುಡುಗಿ. ಅವಳಿಗೆ ರೋಚನ ಅಂತ ಹೆಸರು. ಹೀಗೆ ಅಸುರ ಜಾತಿಯ ರೋಚನೆಯನ್ನು ತ್ವಷ್ಟೃ ಪ್ರಜಾಪತಿ ಮದುವೆಯಾದ. ಆ ರೋಚನೆಯಲ್ಲಿ ಹುಟ್ಟಿದ ಮಕ್ಕಳು, ಅದರಲ್ಲಿ ಒಬ್ಬ ವಿಶ್ವರೂಪ ಅಂತ ಅವನಿಗೆ ಹೆಸರು. ಈ ವಿಶ್ವರೂಪನನ್ನು ನೀವು ಈಗ ಪುರೋಹಿತನನ್ನಾಗಿ ತಗೊಳ್ಳಿ. ಯಾಕಂದ್ರೆ ನಿಮ್ಮ ಅದಿತಿಯ ಮಕ್ಕಳು ನೀವೆಲ್ಲ ಅಲ್ವಾ. ಅದಿತಿಯ ಮಕ್ಕಳಲ್ಲಿ ಒಬ್ಬನಾದ ತ್ವಷ್ಟೃ ಪ್ರಜಾಪತಿಯ ಮಗ ಇವ ಅಂದರೆ ನಿಮಗೇನಾಗಬೇಕು? ನಿಮಗೆ ತಮ್ಮನ ಮಗ ಆಗ್ತಾನೆ. ತಮ್ಮನ ಮಗ ಅಂತ ಹೇಳಿದ್ರೆ ಮಗನ ಸ್ಥಾನದಲ್ಲಿರುವವರು. ಆದ್ರಿಂದ ನಿಮ್ಮನ್ನು ಅವರು ದೊಡ್ಡಪ್ಪ ಅಂತ ಕರಿಬೇಕು, ವಿಶ್ವರೂಪ. ಆದ್ರಿಂದ ಅವನಿಂದ ಅಪ್ಪನಿಗಿಂತ ದೊಡ್ಡವನಾದ್ರಿಂದ ನೀವು ಹೇಳಿದ ಮಾತನ್ನು ಅವ ವಿರೋಧಿಸಲಾರ. ಅವನೇ ಯಾಕೆ ಬೇಕು ನಿಮಗೆ ಪುರೋಹಿತ ಅಂತ ಹೇಳಿದ್ರೆ, ಬೃಹಸ್ಪತ್ಯಾಚಾರ್ಯರ ಶಕ್ತಿ ಅವನಲ್ಲಿದೆ. ಅವನು ನಿಮ್ಮ ಕಡೆಗೆ ನಿಂತ ಅಂತಾದರೆ ಅಸುರರು ನಿಮ್ಮನ್ನು ಅಲುಗಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ವೇದತ್ರಯವನ್ನು ಕೂಡ ತಾನು ಒಂದು ಮುಖದಲ್ಲಿ ಮೂರಾಗಿ ಇಟ್ಟುಕೊಂಡವ. ಅದರಿಂದ 3 ಮುಖದವ ಅಂತ ಅವನನ್ನು ಕರೀತಾರೆ. ತಸ್ಯಾಸನ್ ವಿಶ್ವರೂಪಸ್ಯ ಶಿರಾಂಸಿ ತ್ರೀಣಿ ಭಾರತ. ಅವನಿಗೆ 3 ತಲೆ ಅಂತ ಕೆಲವರು ಕರೀತಾರೆ. ಅವನನ್ನು ನೀವು ಪುರೋಹಿತನನ್ನಾಗಿ ಕರ್ಕೊಳ್ಳಿ, ಯಾಕಂದ್ರೆ ವೇದತ್ರಯ ಅವನಲ್ಲಿದೆ. ಆದರೆ ಸ್ವಲ್ಪ ಜಾಗ್ರತೆ ಏನಂದ್ರೆ, ಅವನು ಮಾಡಿದ್ದನ್ನೆಲ್ಲ ನೀವು ಸಹಿಸುವುದಾದ್ರೆ ಅವನನ್ನು ಪುರೋಹಿತರನ್ನಾಗಿ ಕರೀರಿ. ಕೆಲವರನ್ನು ಪುರೋಹಿತರನ್ನು ಕರೆಯುವಾಗ ಜಾಗ್ರತೆ ಹೇಳಲಿಕ್ಕುಂಟು. ಇವೆಲ್ಲ ಒಳ್ಳೆಯದು, ಇದೊಂದು ನಿಮ್ಗೆ ಆಗುತ್ತೆ ಅಂತಾದರೆ ಅವರನ್ನು ಕರೀರಿ, ತೊಂದರೆ ಇಲ್ಲ. ಇದೊಂದು ಅಂದ್ರೆ ಏನು? ಮನೆಗೆ ಬರುವಾಗಲೇ ದೂರ್ವಾಸರಾಗಿಯೇ ಬರ್ತಾರೆ, ಸ್ವಲ್ಪ ಜಾಗ್ರತೆ. ಇದನ್ನು ಒಂದನ್ನು ನೀವು ಸಹಿಸಿಕೊಳ್ತೀರಿ ಅಂತಾದರೆ ಅವರು ಬಾಳಿ ಮಂತ್ರ ಎಲ್ಲ ಅಷ್ಟು ಶುದ್ಧ, ಏನು ತೊಂದರೆ ಇಲ್ಲ. ಅಥವಾ ಅವರ ಮಂತ್ರ ಶುದ್ಧ, ಕರ್ಮಾಂಗವೂ ಅಷ್ಟೇ ಶುದ್ಧ, ಏನು ಸಿಟ್ಟು ಮತ್ತೊಂದಿಲ್ಲ. ಯಜಮಾನನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ತಾರೆ. ಯಜಮಾನ ಅಂದ್ರೆ ದೇವರು ಅಂತೇಳಿ ಅವನನ್ನು ಹೊಗಳ್ತಾರೆ, ಎಲ್ಲ ಮಾಡ್ತಾರೆ. ಅವರು ಮಾಡಿದ ಕರ್ಮ ಫಲ ಕೊಟ್ಟೇ ಕೊಡ್ತದೆ. ಆದರೆ ನಿಮಗೆ 10 ರೂಪಾಯಿಯಲ್ಲಿ ಆಗುವುದಕ್ಕೆ ಅವರಲ್ಲಿ 10,000 ಆಗ್ತದೆ. ಇದನ್ನು ಒಂದು ನೀವು ಸಹಿಸಿಕೊಳ್ತೀರಿ ಅಂತಾದರೆ ಅವರನ್ನು ಕರಿಬೋದು. ಯಾಕಂದ್ರೆ ಅವರು ಅಲ್ಲಿ ಹಿರಣ್ಯಂ ನಿಧಾಯ ಅಂತ ಹೇಳಿದ್ರೆ ಅವರಿಗೆ 1 ರೂಪಾಯಿ ನಾಣ್ಯ ಆಗುವುದಿಲ್ಲ. ಅವರಿಗೆ ಬಂಗಾರದ ನಾಣ್ಯವನ್ನೇ ಹೇಳಬೇಕು ಅಂತ ಅವ್ರು ಹೇಳ್ತಾರೆ. ಕ್ರಮ ಪ್ರಕಾರ ಅವರ ಪೌರೋಹಿತ್ಯ. ಅದೊಂದಾಗುವುದಾದ್ರೆ ಮಾಡಿ. ಹಾಗಾದ್ರೆ ಯಾವುದೋ ಒಂದು ಕ್ಲೇಶವನ್ನು ಇದಕ್ಕೂ ಒಪ್ಪಿಕೊಳ್ತಾರೆ, ಒಳ್ಳೇದು. ಅವರಲ್ಲಿ ಬೇರೆ ಎಲ್ಲ ಸರಿ, ಇದನ್ನು ಒಪ್ಪಿಕೊಳ್ಳಿ. ಹಾಗೆ ಇವರು ನಮ್ಮ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಸಭಾ ಅಜಿತೋರ್ಧಾನ್ ಸ ವಿಧಾಸ್ಯ ದೇವ ಯದಿ ಕ್ಷಮಿಷ್ಯಧ್ವಮುತಾಸ್ಯ ಕರ್ಮ. ಯದಿ ಅಸ್ಯ ಕರ್ಮ ಕ್ಷಮಿಷ್ಯಧ್ವಂ, ಅವನು ಮಾಡುವುದನ್ನೆಲ್ಲ ನೀವು ಕ್ಷಮೆ ಮಾಡ್ತೀರಿ, ಒಪ್ಪಿಕೊಳ್ತೀರಿ, ಹೌದಾದರೆ ಅವ ನಿಮಗೆ ಬೇಕಾದ್ದನ್ನೆಲ್ಲ ಸಾಧಿಸಿಕೊಡಬಲ್ಲಂತಹ ಸಮರ್ಥನಿದ್ದಾನೆ. ಅರ್ಥಾನ್ ಸಾಧಯಿಷ್ಯತಿ ವಿಶ್ವರೂಪ ತ್ವಷ್ಟೃ. ಆದ್ದರಿಂದ ಅವನನ್ನು ನಿಮ್ಮ ಪುರೋಹಿತನನ್ನಾಗಿ ಕರ್ಕೊಂಡು ಬನ್ನಿ. ದೇವತೆಗಳಿಗೆ ಒಮ್ಮೆ ಸಿಂಹಾಸನ ಸಿಕ್ಕಿದರೆ ಸಾಕು ಅಂತಾಗಿದೆ. ಅಸುರರೆಲ್ಲ ಓಡಿಸಿಬಿಟ್ಟಿದ್ದಾರೆ ಸಿಂಹಾಸನದಿಂದ. ಆದ್ದರಿಂದ ವಿಶ್ವರೂಪಾಚಾರ್ಯನಲ್ಲಿ ಸೀತಾ ಹೋದರು. ಇಂದ್ರಾದಿಗಳು ಹೋಗ್ತಾರೆ. ಹೋದವರು ವಿಶ್ವರೂಪ ತಮ್ಮ ಆಶ್ರಮಕ್ಕೆ ಬಂದಿದ್ದಾರೆ, ತಮ್ಮ ದೊಡ್ಡಪ್ಪಂದಿರು ಅಂತ ಹೇಳಿ ಓಡಿ ಬಂದು ಇವರಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಂತಹ ಅವನನ್ನು ಎತ್ತಿ ಆಲಿಂಗಿಸಿಕೊಂಡು ದೇವತೆಗಳು ಅವನ ಹತ್ರ ಹೇಳ್ತಾರೆ, ನಿನಗೆ ಮಂಗಳವಾಗಲಿ ಮಗುವೆ, ನಾವು ನಿನ್ನಲ್ಲಿ ನಮಗೋಸ್ಕರ ಕೇಳುವುದಕ್ಕೆ ಬಂದಿದ್ದೇವೆ. ಒಂದು ದೊಡ್ಡ ಅರ್ಥ ನಮಗೆ ಆಗಬೇಕಾಗಿದೆ, ಅದಕ್ಕೋಸ್ಕರ ಬಂದಿದ್ದೇವೆ. ಮಕ್ಕಳು ಅಂತ ಹೇಳಿದ್ರೆ ಹೇಗಿರ್ತಾರೆ? ಮುಖ ನೋಡಿ ಇವರಿಗೆ ಏನೋ ಆಗಬೇಕಾಗಿದೆ, ಏನು ಹೇಳಿ ಅಂತ ಕೇಳಿ ಆ ಕೆಲಸವನ್ನು ಮಾಡ್ತಕ್ಕಂಥವ್ರು ನಿಜವಾಗಿ ಮಕ್ಕಳು ಅಂತ ಕರೆಸಿಕೊಳ್ತಾರೆ. ನೀನು ಅಂಥ ವ್ಯಕ್ತಿಯಪ್ಪ, ಇವರಿಗೆ ಹೊಗಳುವುದೆಲ್ಲ ಗೊತ್ತು. ಅವ್ನು ನಿಜವಾಗಿ ಕೇಳಲಿಲ್ಲ ಇವ್ರ ಹತ್ರ, ಯಾಕೆ ಹೀಗೆ ಓಡಿ ಬಂದಿದ್ದೀರಿ ಮನೆಗೆ, ಏನು ಕಥೆ ಅಂತ ಕೇಳಲಿಲ್ಲ. ಇವರೇ ಹೇಳ್ತಾರೆ, ಮಕ್ಕಳು ಅಂದ್ರೆ ಹಾಗೆ. ಅಲ್ಲದೆ ತಂದೆ ಅಂತ ಹೇಳಿದ್ರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ. ದೇವತೆಗಳು ಹೇಳುವುದು ಅವನ ಹತ್ರ, ನಮಗೆಲ್ಲ ಅರ್ಥ ಆಗುವುದಕ್ಕೋಸ್ಕರ ಹೇಳುವುದು. ಆಚಾರ್ಯ ಬ್ರಹ್ಮಣೋ ಮೂರ್ತಿ ಪಿತಾಮೂರ್ತಿ ಪ್ರಜಾಪತೆ. ನಮಗೆ ಪಾಠ ಹೇಳಿದ ಗುರುಗಳು ಆಚಾರ್ಯರು ಅಂತಾದರೆ ಅವರು ಸಾಕ್ಷಾತ್ ಪರಬ್ರಹ್ಮನ ಸ್ವರೂಪ. ಅಪ್ಪ ಅವನು ಪ್ರಜಾಪತಿಯ ಸ್ವರೂಪ, ಅಂದ್ರೆ ಚತುರ್ಮುಖ ಬ್ರಹ್ಮನ ಸ್ವರೂಪ. ಇನ್ನು ಮಾತಾ
ಮರುತ್ಪತೆ ಮೂರ್ತಿ ಭ್ರಾತ ಮರುತ್ಪತೆ ಮೂರ್ತಿ ಮಾತಾ ಸಾಕ್ಷಾತ್ ಕ್ಷಿತೇ ತನು. ತಾಯಿ ಅಂತ ಹೇಳಿದರೆ ಸಾಕ್ಷಾತ್ ಭೂಮಿಗೆ ಸದೃಶಳಾದವಳು ತಾಯಿ. ಅದು ಕ್ಷಮಾತುಲ್ಯ, ಭೂಮಿ ತುಲ್ಯಳಾದವಳು ತಾಯಿ. ಭ್ರಾತ ಅವನು ಇಂದ್ರನಿಗೆ ಸದೃಶನಾದವ. ಮರುತ್ಪತೆ 49 ಮರುತ್ತುಗಳಿಗೆ ಪತಿಯಾಗಿರತಕ್ಕಂತಹ ಇಂದ್ರನಿಗೆ. ಮರುತ್ಪತಿ ಅಂದರೆ ವಾಯು ಅಂತ ಒಂದು ವ್ಯಾಖ್ಯಾನ, ಮರುತ್ಪತಿ ಅಂದರೆ ಇಂದ್ರ ಅಂತ ಒಂದು ವ್ಯಾಖ್ಯಾನ. ಇಂದ್ರನಿಗೆ ಸದೃಶನಾದವ. ಇನ್ನು ದಯಾಯಾಹ ಭಗಿನಿ ಮೂರ್ತಿ, ಅಕ್ಕ ತಂಗಿ ಅಂತಾದರೆ ಅದು ದಯಾದೇವಿ ಅಂತ ಒಬ್ಬಳಿದ್ದಾಳೆ. ಈ ಅನುಕಂಪೆಗೆ ಅಭಿಮಾನಿನಿಯಾದಂತಹ ದಯಾದೇವಿ, ಬ್ರಹ್ಮನ ಮಗಳು. ಆ ದಯೆಗೆ ಸದೃಶಳಾಗಿರತಕ್ಕಂಥವಳು ಭಗಿನಿ. ಆತ್ಮ ಅತಿಥಿ ಸ್ವಯಂ ಅಂತ. ಮನೆಗೆ ಬಂದ ಅತಿಥಿ, ಮನೆಗೆ ಬಂದಿರತಕ್ಕಂತಹ ಅಭ್ಯಾಗತರು. ಧರ್ಮಸ್ಯಾತ್ಮ ಅತಿಥಿ ಸ್ವಯಂ. ಮನೆಗೆ ಬಂದ ಅತಿಥಿ ಅವನು ಧರ್ಮಸ್ವರೂಪ. ಅಗ್ನಿ ಅಭ್ಯಾಗತೋ ಮೂರ್ತಿ. ಮನೆಗೆ ಬಂದ ಅಭ್ಯಾಗತ ಅವನು ಅಗ್ನಿಯ ಮೂರ್ತಿ. ಅತಿಥಿ ಮತ್ತು ಅಭ್ಯಾಗತ ಅಂತ ಹೇಳಿದರೆ, ನಾವು ಕರೆದು ಮನೆಗೆ ಬಂದರೆ ಆಹ್ವಾನಂ ಅಭಿಮುಖೀಕೃತ್ಯ ಆಗತಃ ಅಭ್ಯಾಗತ. ನಾವು ಆಹ್ವಾನ ಕೊಟ್ಟು ಅದಕ್ಕೆ ಸರಿಯಾಗಿ ಬಂದವರಿಗೆ ಅಭ್ಯಾಗತ ಅಂತ ಹೆಸರು. ನಾವು ಹೇಳದೆ ಮನೆಗೆ ಬಂದ ವ್ಯಕ್ತಿಗೆ ಅತಿಥಿ ಅಂತ ಹೆಸರು. ತಿಥಿ ಅಂದರೆ ದಿನ. ನವಿದ್ಯತೆ ತಿಥಿ ಇಯಮೇವೇತಿ ಯಸ್ಯ ನಾಸ್ತಿ. ಅವರು ಯಸ್ಯ ನವಿದ್ಯತೆ ತಿಥಿ, ಯಾರಿಗೆ ಮನೆಗೆ ಬರುವುದಕ್ಕೆ ಇಂಥ ದಿನ ಅಂತ ನಿರ್ದೇಶ ಇಲ್ಲವೋ ಹಾಗಿದ್ದು ಬನ್ನೋ ಅವರಿಗೆ ಅತಿಥಿ ಅಂತ ಹೆಸರು. ಈಗ ನನ್ನನ್ನು ಇವರು ಕರ್ಕೊಂಡು ಬಂದದ್ರಿಂದ ಅಭ್ಯಾಗತ, ಅತಿಥಿ ಅಂತ ಕರೆಯೋ ಹಾಗಿಲ್ಲ. ಆದರೆ ನಾವು ಹೇಳೋದು ಹೇಗೆ? ಅತಿಥಿಗಳು ಬಂದಿದ್ದಾರೆ ಅಂತ. ಅದು ಆ ಶಬ್ದದ ಅರ್ಥ ಸಾಮಾನ್ಯ ಆಗಿದೆ. ದುಃಖ ಶೋಕ ಇಲ್ಲ ಇದ್ದ ಹಾಗೆ. ನಿಜವಾಗಿ ದುಃಖ ಬೇರೆ, ಶೋಕ ಬೇರೆ. ದುಃಖ ಅಂದರೆ ನಮ್ಮ ಶರೀರಕ್ಕೆ ತೊಂದರೆಯಾಗಿ ನಾವು ಅನುಭವಿಸುವಂಥದ್ದು ದುಃಖ. ನಮ್ಮ ಅಭಿಮಾನ ಪಾತ್ರರಾದವರಿಗೆ ತೊಂದರೆಯಾದಾಗ ನಮಗೆ ಉಂಟಾಗುವ ಕ್ಲೇಶಕ್ಕೆ ಶೋಕ ಅಂತ ಹೆಸರು. ಪುತ್ರ ಶೋಕ, ಪತ್ನಿ ಶೋಕ, ಪತಿ ಶೋಕ, ರಾಷ್ಟ್ರ ಶೋಕ ಏನು ಹೇಳ್ತೇವೆ. ನಮಗೆ ಅಭಿಮಾನ ಯಾರಲ್ಲಿ ಉಂಟು ಅವರಿಗೆ ತೊಂದರೆಯಾದಾಗ ನಾವು ಅನುಭವಿಸುವ ಕ್ಲೇಶ ಅದು ಶೋಕ. ಅದು ದುಃಖ ಅಲ್ಲ. ಯಾರಿಗೂ ಯಾವುದು ಪುತ್ರ ದುಃಖ ಅಂತ ಪ್ರಯೋಗ ಇಲ್ಲ. ಶೋಕ ಅನ್ನೋ ಶಬ್ದವೇ ಅಲ್ಲಿ ಬಳಕೆಯಲ್ಲಿರುವುದು. ಅದನ್ನ ದುಃಖ ಶೋಕ ಎರಡು ಬೇರೆ ಬೇರೆಯಾಗಿದ್ದರೂ ಲೋಕ ವ್ಯವಹಾರದಲ್ಲಿ ದುಃಖ ಅನ್ನುವಲ್ಲಿ ಶೋಕ ಶಬ್ದ, ಶೋಕ ಅನ್ನುವಲ್ಲಿ ದುಃಖ ಶಬ್ದದ ಬಳಕೆ ಸಾಮಾನ್ಯವಾಗಿ ಬಿಡುತ್ತದೆ. ಹೇಗೋ ಹಾಗೆ ಅತಿಥಿ ಅಭ್ಯಾಗದ ಶಬ್ದ ಸಮಾನಾರ್ಥದಲ್ಲಿ ಬಳಕೆಯಲ್ಲಿದೆ ಹೊರತು ವಸ್ತುತಃ ಅದು ವಿಭಿನ್ನವಾದ ಅರ್ಥವನ್ನು ಕೊಡತಕ್ಕಂಥದ್ದು. ಅತಿಥಿ ಅಂತೇಳಿದರೆ ಅದು ಧರ್ಮ ಪ್ರಜಾಪತಿಯ ಮೂರ್ತಿ, ಅಂದರೆ ಯಮಧರ್ಮನಿಗೆ ಸದೃಶನಾದಂತಹ ಮೂರ್ತಿ. ಅಭ್ಯಾಗತ ಅವನ ಅಗ್ನಿಗೆ ಸಂಬಂಧಪಟ್ಟ ಮೂರ್ತಿ. ಮನೆಗೆ ಅತಿಥಿ ಒಬ್ಬನನ್ನು ಕರೆದು ನಾವು ಅವರು ಬಂದರು ಅಂತಾದರೆ ಬಂದಂತಹ ವ್ಯಕ್ತಿಯನ್ನು ನಾವು ಅಗ್ನಿಯನ್ನು ನೋಡಿದ ಹಾಗೆ ನೋಡಬೇಕಂತೆ. ಅಗ್ನಿಯನ್ನು ನೋಡುವಾಗ, ಮನೆಗೆ ಬರುವಾಗ ಅಗ್ನಿ ಬಂದರೆ ಮನೆ ಹುಲ್ಲಿನ ಮನೆ ಎಲ್ಲ ಬಚಾವಾಗ್ತದೆ. ಆದರೆ ಮನೆಗೆ ಅಗ್ನಿ ಬಂದರೆ ಸುಟ್ಟು ಹೋಗ್ತದೋ ಇಲ್ಲವೋ, ಅದಕ್ಕೋಸ್ಕರ ಮೊದಲು ನೀರು ಹಾಕಬೇಕಂತೆ. ಅವರ ಪಾದಕ್ಕೆ ಮೊದಲು ನೀರು ಹಾಕಿ ಆ ಅಗ್ನಿಯಿಂದ ಮನೆ ಸುಡಬಾರ್ದು ಅಂತ ಅವರು 5 ಅಗ್ನಿಯನ್ನು ಹೊತ್ತುಕೊಂಡು ಬರ್ತಾರೆ. ಅತಿಥಿಗಳು ಅಭ್ಯಾಗತರು ಬರುವಾಗ 5 ಅಗ್ನಿ ಅಂದರೆ ಒಂದು ಪಾದಾಗ್ನಿ, ಮತ್ತೊಂದು ಹಸ್ತಾಗ್ನಿ, ಮತ್ತೊಂದು ಮುಖಾಗ್ನಿ, ಬಾಯಿಯಲ್ಲಿ ಒಂದು ಅಗ್ನಿ, ಕೈಯಲ್ಲಿ ಒಂದು ಅಗ್ನಿ, ಆಮೇಲೆ ಹೊಟ್ಟೆಯಲ್ಲಿ ಒಂದು ಅಗ್ನಿ ಉಂಟು. ಈಗ ಪಾದದ ಅಗ್ನಿಯನ್ನು ಮತ್ತೊಂದು ಪೃಷ್ಠಾಗ್ನಿ ಅಂತ ಕರೀತಾರೆ. ಒಟ್ಟು ಪಂಚಾಗ್ನಿಗಳು: ಪಾದಾಗ್ನಿ, ಪೃಷ್ಠಾಗ್ನಿ, ಹಸ್ತಾಗ್ನಿ, ಮುಖಾಗ್ನಿ, ಉದರಾಗ್ನಿ ಅಂತ 5 ಅಗ್ನಿಗಳು. ಇದರಲ್ಲಿ ಮೊದಲು ಪಾದಾಗ್ನಿಯನ್ನು ಶಾಂತ ಮಾಡುವುದಕ್ಕೆ ಪಾದ್ಯವನ್ನು ಕೊಡಬೇಕು. ಹಸ್ತಾಗ್ನಿಯನ್ನು ಶಾಂತ ಮಾಡುವುದಕ್ಕೆ ಅರ್ಘ್ಯವನ್ನು ಕೊಡಬೇಕು. ಹೀಗೆ ಅರ್ಘ್ಯ ಪಾದ್ಯಗಳನ್ನು ಕೊಡುವುದರ ಮೂಲಕ 2 ಅಗ್ನಿಗಳನ್ನು ಶಮನಗೊಳಿಸಬೇಕು. ಆಮೇಲೆ ಪೃಷ್ಠಾಗ್ನಿ ಶಮನಕ್ಕೋಸ್ಕರ ಆಸನವನ್ನು ಕೊಡಬೇಕು. ಬಂದು ಹಾಗೆ ನೆಲದಲ್ಲಿ ಕೊಡ್ಲಿಕ್ಕೆ ಹೇಳಿದರೆ ನೆಲ ಸುಟ್ಟೋಗುತ್ತೆ ಅಂತೆ. ಯಾಕಂದ್ರೆ ಪೃಷ್ಠಾಗ್ನಿ ಉಂಟಲ್ಲ, ಅಂದ್ರೆ ಪೃಷ್ಠಾಗ್ನಿಯಿಂದ ಭೂಮಿ ನಾಶ ಆಗಬಾರ್ದು, ಅದಕ್ಕೋಸ್ಕರ ಆಸನ ಕೊಡಬೇಕು. ಮುಖಾಗ್ನಿಯನ್ನು ಶಮನ ಮಾಡುವುದಕ್ಕೆ ಮಧುಪರ್ಕವನ್ನು ಕೊಡಬೇಕು, ಇಲ್ಲ ಆಚಮನೀಯೋದಕವನ್ನು ಕೊಡಬೇಕು. ಮಧುಪರ್ಕ ಏನಾದರೂ ಕುಡಿಯುವುದಕ್ಕೆ ಹಿಂದೆ ಎಲ್ಲ ಏನು ಮೊಸರಿಗೆ ಜೇನುತುಪ್ಪ ಹಾಕಿ ಕೊಡುವುದು. ಮಧುಪರ್ಕ ಆದ ಮೇಲೆ ಅದು ಆಚಮನೀಯ ಸಾಕು. ಮುಖಾಗ್ನಿ ಶಮನಕ್ಕೋಸ್ಕರ ಆಚಮನೀಯವನ್ನು ಕೊಡಬೇಕು. ಉದರಾಗ್ನಿ ಶಮನಕ್ಕೋಸ್ಕರ ಮಧುಪರ್ಕದ ಜೊತೆಗೆ ಏನಾದರೂ ಸೇರಿಸಿಕೊಡಬಹುದು, ಮಧುಪರ್ಕವೂ ಆಗ್ತದೆ. ಅಂದ ಆಚಮನೀಯಂ ಸಮರ್ಪಯಾಮಿ ಮಧುಪರ್ಕಂ ಸಮರ್ಪಯಾಮಿ ಅಂತ. ಹೀಗೆ ಉದರಾಗ್ನಿಯ ಶಮನಕ್ಕೋಸ್ಕರ ಆಹಾರವನ್ನು ಕೊಡಬೇಕು. ಇದಿಷ್ಟು ಮನೆಗೆ ಬರುವ ಅಗ್ನಿಯನ್ನು ಶಮನ ಮಾಡುವುದು. ಇದನ್ನು ತನ್ನ ಗಂಡನ ಹತ್ರ ಹೆಂಡತಿ ಹೇಳುವಂಥದ್ದು ಉಪನಿಷತ್ತಿನಲ್ಲಿ ಬರ್ತದೆ. ಶ್ಯಾಮಲೆ ಅಂತ ಆಕೆಯ ಹೆಸರು. ಶ್ಯಾಮಲೆಯ ಪತಿ ಯಮಧರ್ಮ. ಯಮಧರ್ಮ ತುಂಬ ಬ್ಯುಸಿ, ಅದು ಕರೋನಾ ಟೈಮ್ ಅಂತ ಅನಿಸುತ್ತೆ, ಸಿಕ್ಕಾಪಟ್ಟೆ ಬ್ಯುಸಿ. ಹಾಗಾಗಿ ಅವ ಮನೆಯಲ್ಲಿ 3 ದಿವಸ ಇರಲಿಲ್ಲ.
3 ದಿವಸ ತನಕ ಮನೆಯಲ್ಲಿ ಅತಿಥಿ ಬಂದು ಕಾದದ್ದೆ, ನಾನು ಯಜಮಾನರು ಬರದೆ ಊಟ ಮಾಡೋದಿಲ್ಲ ಅಂತ ಜಗಲಿಯಲ್ಲೇ ಇದ್ದ. ಇಲ್ಲಿ ಯಮಧರ್ಮ ಬರ್ತಾ ಇದ್ರೆ ಅವನು ಮನೆಯೊಳಗೆ ಬರಲಿಲ್ಲ ಸ್ವಾಮಿ, ಯಾಕಂದ್ರೆ ಬಂದದ್ದು ಬೆಂಕಿ. ವೈಶ್ವಾನರ ಪ್ರವಿಶತ್ಯತಿಥಿರ್ ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರುವಂತಿ ಹರವೈವ ಸ್ವತೋದಕಂ ಅಂತ ತನ್ನ ಪತಿಯನ್ನು ಕರೆದು ಬೇಗ ನೀರು ತಂದು ಬೆಂಕಿ ಬಿದ್ದಿದೆ ಅಂತ ಕರೀತಾರೆ. ವೈಶ್ವಾನರ ಅಂತ ಅತಿಥಿಯನ್ನು ಕರೀತಾರೆ, ಬೆಂಕಿ ಅಂತ. ಹಾಗೆ ಇಲ್ಲಿ ಅತಿಥಿಯನ್ನು ಶಮನ ಮಾಡುವುದಕ್ಕೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡಬೇಕು. ಯಾಕಂದ್ರೆ ಅತಿಥಿ ಮತ್ತು ಅಭ್ಯಾಗತರಲ್ಲಿ ಅಗ್ನಿ ಮತ್ತು ಯಮಧರ್ಮ ಸಂಸ್ಥಿತರಿರ್ತಾರೆ, ಅವರ ಆರಾಧನೆ ನಡೆಸುವಂತಹದ್ದು ಕರ್ತವ್ಯ. ಇದರಲ್ಲಿ ಆಚಾರ್ಯ ಸ್ಥಾನದಲ್ಲಿರತಕ್ಕಂಥವ ಸಾಕ್ಷಾತ್ ಬ್ರಹ್ಮನ ಮೂರ್ತಿ ಆದರೆ, ಪಿತೃಸ್ಥಾನದಲ್ಲಿರತಕ್ಕಂಥವ ಅವ ಪ್ರಜಾಪತಿಯ ಮೂರ್ತಿ. ಆದ್ರಿಂದ ನಾವೆಲ್ಲ ನಿನಗೆ ಪ್ರಜಾಪತಿ ಮೂರ್ತಿ ಆದ್ದರಿಂದ ನಮ್ಮ ಅಭಿಲಾಷೆಯನ್ನು ನೀನು ಈಡೇರಿಸಬೇಕಪ್ಪ ಅಂತ ವಿಶ್ವರೂಪನ ಹತ್ರ ಇವರು ಬಂದಿದ್ದಾರೆ. ವಿಶ್ವರೂಪ ಹೇಳ್ತಾನೆ, ನಂದೊಂದು ಅದೃಷ್ಟ ಇದು, ಯಾವತ್ತೂ ಚಿಕ್ಕವರಿಗೆ ದೊಡ್ಡವರು ಸಹಾಯ ಮಾಡುವುದು, ಅವರ ಸಹಾಯವನ್ನು ಪಡೆದದ್ರಿಂದ ನಮಗೆ ಅವರಲ್ಲಿ ಭಕ್ತಿ ಹುಟ್ಟುತ್ತದೆ. ಅದನ್ನು ಸಹಾಯ ಪಡೆದದ್ದು ಅಪರಾಧ ಅಲ್ಲ, ಚಿಕ್ಕವರು ಅವರಿಂದ ಸಹಾಯವನ್ನು ಪಡೆದಿದ್ದರಿಂದ ಅವರಲ್ಲಿ ಭಕ್ತಿ ತುಂಬುತ್ತದೆ. ಆ ಹಿರಿಯರಲ್ಲಿ ಮಾಡುವ ಭಕ್ತಿ, ಹಿರಿಯರಲ್ಲಿ ಮಾಡತಕ್ಕಂತಹ ಕೃತಜ್ಞತಾ ಭಾವ, ಅದು ಆತನ ಸೇವೆ ಅಂತ ಕರೆಸಿಕೊಂಡು ಆತನಿಗೆ ಪುಣ್ಯ ಸಂಪಾದನೆ ಆಗ್ತದೆ. ಎಲ್ಲಿಯ ತನಕ ಹಿರಿಯರಲ್ಲಿ ಕೃತಜ್ಞತಾ ಭಾವ ತನ್ನಲ್ಲಿ ಉಂಟಾಗುವುದಿಲ್ಲವೋ, ಹಿರಿಯರಲ್ಲಿ ಭಕ್ತಿ ಭಾವ ಉಂಟಾಗುವುದಿಲ್ಲವೋ, ಆವಾಗ ಆತ ಹಿರಿಯರಿಗೆ ಸೇವೆಯನ್ನು ಮಾಡುವುದು ಮನಪೂರ್ಣವಾಗಿ ಮಾಡುವುದಕ್ಕೆ ಆಗುವುದಿಲ್ಲ. ಆ ದೃಷ್ಟಿಯಿಂದ ಹಿರಿಯರಿಂದ ಉಪಕಾರ ಪಡೆಯುವುದು ಅನ್ನೋದು ನಮ್ಮದಾದ ಭಾಗ್ಯವೇ. ಆದರೆ ಅಂತಹ ಹಿರಿಯರಿಗೆ ಕಿರಿಯರು ಉಪಕರಿಸುವುದಕ್ಕೊಂದು ಅವಕಾಶ ಪ್ರಾಪ್ತಿಯಾಗ್ತದೆ ಅಂತಾದರೆ ಅದಕ್ಕಿಂತ ದೊಡ್ಡ ಅಶ್ವಮೇಧ ಸದೃಶವಾದಂತಹ ಸತ್ರ ಮತ್ತೊಂದಿಲ್ಲ. ಇವತ್ತು ನೀವು ನನ್ನ ಮನೆಗೆ ಬಂದ್ರಿ, ನಿಜವಾಗಿ ನಿಮಗೇನಾದ್ರೂ ಬೇಕಿದ್ರೆ ನನಗೆ ಒಂದು ಹೇಳಿ ಕಳಿಸಿದ್ರೆ ಸಾಕಿತ್ತು, ಓಡಿ ಬರ್ತಿದ್ದೆ, ಏನಾಗಬೇಕು ದೊಡ್ಡಪ್ಪ ಅಂತ ಕೇಳ್ತಾ ಬರ್ತಿದ್ದೆ. ನೀವೇ ಬಂದಿದ್ದೀರಿ, ನನ್ನ ಅದೃಷ್ಟ ಇದು. ನಾನು ನನ್ನ ಪ್ರಾಣ ಧನ ಯಾವುದು ಹೋದರೂ ತೊಂದರೆ ಇಲ್ಲ, ನಿಮಗೆ ಆಗಬೇಕಾದ್ದನ್ನು ಮಾಡ್ತೇನೆ ಅಂತ ಹೇಳಿದ. ಆಗ ಇವರು ಹೇಳಿದ್ರು, ನಮಗೆ ನೀನು ಪುರೋಹಿತನಾಗಬೇಕು, ಪರಿಸ್ಥಿತಿ ಗಂಭೀರ ಆಗಿದೆ, ಪುರೋಹಿತರಿಲ್ಲದೆ ಬರಬೇಕು. ಇಷ್ಟಾದಾಗ ವಿಶ್ವರೂಪ ಏನು ಹೇಳಬೇಕು? ಆಗ್ಬೋದು ಅಂತ ಹೇಳಬೇಕು ಬೇಡ? ಯಾಕಂದ್ರೆ ಹೇಳಿದ್ದಾನೆ, ಪ್ರಾಣದಿಂದ ಧನದಿಂದ ನಾನು ನಿಮಗೆ ಕೇಳಿದ್ದನ್ನು ನಾನು ಸಹಕಾರ ಮಾಡ್ತೇನೆ ಅಂತ ಹೇಳಿ ಆಗಿದೆ, ದೊಡ್ಡವರು ನೀವು ಅಂತ. ಇವು ಹೇಳ್ತಾನೆ, ವಿಗರ್ಹಿತಂ ಧರ್ಮಶೀಲೈ ಬ್ರಹ್ಮವರ್ಚ ಉಪವ್ಯಯಂ ಕಥನ್ನು ಮದ್ವಿಧೋ ನಾಥಾ ಲೋಕೇಶೈ ಅಭಿವಾಂಚಿತ. ನೀವು ನನ್ನ ಹತ್ರ ಇಂಥದ್ದನ್ನು ಕೇಳುವುದಾ ಅಂತ ಹೇಳ್ತಾರೆ. ಕಥನ್ನು ಮದ್ವಿಧೋ ನಾಥಾಹ, ನೀವು ನನ್ನ ನಾಥರು, ನನ್ನನ್ನು ರಕ್ಷಣೆ ಮಾಡಬೇಕಾದವರು, ನೀವು ನನ್ನನ್ನು ಕೈ ಬಿಟ್ಟರೆ ನಾನು ಅನಾಥ ಆಗ್ತೇನೆ. ಅಂತಹ ನಾಥ ಸ್ಥಾನದಲ್ಲಿರ್ತಕ್ಕಂತಹ ನೀವು ನನ್ನ ಹತ್ರ, ನೀವು ಲೋಕೇಶರು, ಲೋಕಕ್ಕೆ ಒಡೆಯರು. ಕಥನ್ನು ಮದ್ವಿಧೋ ನಾಥಃ ಲೋಕೈಶೈಹಿ ಅಭಿವಾಂಚಿತಃ, ನಾನು ಈ ವಿಷಯದಲ್ಲಿ ನಿಮ್ಮ ಹತ್ರ ಕೇಳಿಸಿಕೊಳ್ಳುವುದಾ? ಪುರೋಹಿತನಾಗಬೇಕು ಅಂತ. ಯಾಕಂದ್ರೆ ವಿಗರ್ಹಿತಂ ಧರ್ಮಶೀಲೈ, ಯಾರು ಧರ್ಮದ ಆಚರಣೆಯನ್ನು ಸ್ವಭಾವವನ್ನಾಗಿ ಹೊತ್ತು ಬಂದವರಿದ್ದಾರೋ, ಧರ್ಮಶೀಲರು ಅಂತಿದ್ದಾರೋ, ಅವರು ಇದನ್ನು ಮಾಡಬೇಡ ಅಂತ ಹೇಳ್ತಾರೆ. ವಿಗರ್ಹಿತ ಇದು ಅವರಿಂದ. ವಿಗರ್ಹಿತ ಅಂದ್ರೆ ಬೈಯಲ್ಪಡುವಂಥದ್ದು. ಬ್ರಹ್ಮವರ್ಚ ಉಪವ್ಯಯಂ, ಅವರು ಯಾಕೆ ಅದನ್ನು ಇಷ್ಟಪಡುವುದಿಲ್ಲ? ಯಾಕಂದ್ರೆ ಅದನ್ನು ಮಾಡ್ತಾ ಹೋದ್ರೆ ನಮ್ಮ ಬ್ರಹ್ಮವರ್ಚಸ್ಸು ವ್ಯಯವಾಗ್ತಾ ಹೋಗ್ತದೆ. ಹಾಗಾದ್ರೆ ಅಂಥ ಪೌರೋಹಿತ್ಯವನ್ನು ಮಾಡಬೇಕು ಅಂತ ಕೇಳ್ತೀರಲ್ವಾ? ಆದರೆ ಒಂದು ಸಮಸ್ಯೆ, ನೀವು ಅಷ್ಟು ಕೇಳಿದ್ದನ್ನು ನಾನು ಪ್ರತ್ಯಾಖ್ಯಾಸ್ಯತಿ ತಚ್ಛಿಷ್ಯ ಸಯೇವ ಸ್ವಾರ್ಥ ಉಚ್ಯತೆ. ನಿಜವಾಗಿ ಇದು ನನ್ನ ಅಧಪಾದಕ್ಕೆ ಹೇತು ಆದದ್ದು, ಆದರೆ ನಿಮಗೆ ನಾನು ಮಾಡುವುದಿಲ್ಲ ಅಂತ ನಾನು ಹೇಳಿದರೆ ನಿಮಗೂ ಸಮಸ್ಯೆ ಅಲ್ವಾ? ನಾನು ಪೌರೋಹಿತ್ಯ ಮಾಡದೆ ಹೋದರೆ ಸಮಸ್ಯೆ ಅನುಭವಿಸುವುದು ನೀವಲ್ವಾ? ಯಾಕಂದ್ರೆ ದುಷ್ಟರ ಹೊಡೆತ ಸಿಕ್ಕಿದೆ, ನಾನು ಬಂದ್ರೆ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಆಗ್ತದೆ, ಮಂತ್ರ ತಂತ್ರಗಳ ಬಲ ನನ್ನಲ್ಲಿದೆ. ನಾನು ಬರದೇ ಹೋದ್ರೆ ನಿಮಗೆ ಸಮಸ್ಯೆ, ಬಂದ್ರೆ ನನಗೆ ಸಮಸ್ಯೆ. ನನಗೆ ಸಮಸ್ಯೆ ಮಾಡಿಕೊಂಡಾದ್ರೂ ನಿಮ್ಮ ಹತ್ರ ನಾನು ಬರದೇ ಹೋದ್ರೆ ನಾನು ಸ್ವಾರ್ಥಿ ಆಗುದಿಲ್ಲ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಳ್ಳಿಕ್ಕೆ 1-1.5 ಗಂಟೆ ಬೇಕು. ಪುರೋಹಿತರದ್ದು ಎಷ್ಟು ದೊಡ್ಡ ತ್ಯಾಗ ಅಂತ ಅರ್ಥ ಆಗುವುದು 2ನೇ ವಾಕ್ಯದಲ್ಲಿ. 1ನೇ ವಾಕ್ಯ ನೋಡಿದ್ರೆ ಏನು, ಓ ವಿಶ್ವರೂಪಾಚಾರ್ಯರೇ ಪುರೋಹಿತರನ್ನು ಬೈದಿದ್ದಾರೆ ಅಂತ. ಆದ್ರೆ ಮುಂದಿನ ವಾಕ್ಯ ಏನು ಹೇಳ್ತಾನೆ? ವಸ್ತುತಃ ಪೌರೋಹಿತ್ಯ ಧರ್ಮಶೀಲರಿಂದ ವಿಗರ್ಹಿತ, ಬ್ರಹ್ಮವರ್ಚಸ್ಸನ್ನು ನಾಶ ಮಾಡತಕ್ಕಂಥದ್ದು. ನನ್ನಂಥವನ ಹತ್ರ ಹೋಗಿ ಅದನ್ನು ಕೇಳಿದ್ದೀರಿ ಸ್ವಾಮಿ, ನೀವು ನನ್ನ ನಾಥರು, ಆದರೆ ನಾನು ಈ ಕಾರಣವನ್ನು ಕೊಟ್ಟು ಮಾಡುವುದಿಲ್ಲ ಅಂತ ಹೇಳಿದರೆ
ಅದರಿಂದ ನಿಮಗೆ ಅಧೋಗತಿ ಉಂಟಾಗ್ತದೆ. ಯಾಕಂದ್ರೆ ಪುರೋಹಿತ ಇಲ್ಲ ಅನ್ನುವ ಪರಿಸ್ಥಿತಿ ನಿಮಗೆ ಬಂದು ಹೋಗ್ತದೆ. ನಾನೀಗ ನನ್ನ ಸ್ವಾರ್ಥವನ್ನು ಬಿಟ್ಟು ನಿಮಗೋಸ್ಕರ ಅಂತಹ ಪೌರೋಹಿತ್ಯ ಮಾಡಿದರೆ ಅದರಿಂದ ದೊಡ್ಡವರಾಗುವುದು ನೀವು, ನಿಮ್ಮನ್ನು ದೊಡ್ಡದು ಮಾಡಿದ ಕೀರ್ತಿ ನಂದು. ಅದು ನಂಗೊಂದು ಕೀರ್ತಿ ಇದೆ, ನಿಮ್ಮನ್ನು ದೊಡ್ಡವರಾಗಿಸಿದ ಕೀರ್ತಿ ನನಗೆ. ಆದರೆ ನಾನು ಸಂಪಾದಿಸಿದ್ದೇನು? ಬ್ರಹ್ಮವರ್ಚಸ್ಸು ಹೋಗುತ್ತೆ. ನಾನು ಸಂಪಾದಿಸುವುದು ಕೆಟ್ಟದ್ದನ್ನು, ಆದರೆ ಕೆಟ್ಟದ್ದನ್ನು ಸಂಪಾದಿಸಿದ್ರಿಂದ ಲೋಕದಲ್ಲಿ ನಾನು ಶ್ರೇಷ್ಠನಾಗ್ತೇನೆ. ಆ ಶ್ರೇಷ್ಠತೆ ಯಾಕೆ? ನಿಮ್ಮನ್ನು ಶ್ರೇಷ್ಠನನ್ನಾಗಿಸಿದ ಕೀರ್ತಿ ನನ್ನದ್ದಾಗ್ತದೆ. ಅದಕ್ಕೆ ಹೇಳಿದ್ದು, ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಹೊತ್ತು ಬೇಕು ಅಂತ ಹೇಳಿದ್ದು ಇದಕ್ಕೋಸ್ಕರ. ಇಷ್ಟಕ್ಕೆ ನಿಲ್ಲಿಸುವುದಿಲ್ಲ. ಅವ ಹೇಳ್ತಾನೆ, ಅಕಿಂಚನಾನಾಂ ಹಿ ಧನಂ ಶಿಲೋಂಚಯಂ. ಶಿಲೋಂಚ ವೃತ್ತಿ ಇದು ನಿಜವಾಗಿ ಬ್ರಾಹ್ಮಣ ಬದುಕುವುದಕ್ಕಿರುವ ವೃತ್ತಿ. ಇನ್ನೊಬ್ಬರ ಹೊಟ್ಟೆಗೆ ಕಲ್ಲು ಹಾಕಿ ಅನ್ನ ಉಣ್ಣುವವ ಬ್ರಾಹ್ಮಣ ಅಲ್ಲ. ನಾವು ಇವತ್ತು ಕೃಷಿ ಮಾಡಿ ಊಟ ಮಾಡಿದರೆ ಅದು ಕೂಡ ಭೂಮಿಯಲ್ಲಿದ್ದಂತಹ ಹುಳಗಳನ್ನು, ಕೀಟಗಳನ್ನು ಸಾಯಿಸಿ ತಂದಂತಹ ಅನ್ನ ಆಗ್ತದೆ. ಎತ್ತುಗಳ ಮೂಗು ತೂತು ಮಾಡಿ ಅದಕ್ಕೆ ಹಗ್ಗ ಹಾಕಿ ಬೆನ್ನಿಗೆ ಹೊಡೆದು ಮೂಡಿಸಿ ಮಾಡಿದಂತಹ ಅನ್ನ, ಹಿಂಸೆಯಿಂದ ಪ್ರಾಪ್ತವಾದ ಅನ್ನ. ಅದನ್ನು ಯಾರು ಮಾಡಬೇಕೋ ಅವರೇ ಮಾಡಬೇಕು. ಹಾಗಾದ್ರೆ ಇವ ಏನು ಮಾಡಬೇಕು? ಕೃಷಿಯಲ್ಲಿದ್ದ ಧಾನ್ಯ 4 ಜನರ ಹೊಟ್ಟೆಗೆ ಹೋಗ್ತಿತ್ತು, ನೀನು ಉಂಡದ್ರಿಂದ ಒಬ್ಬ ಹೊಟ್ಟೆಗೆ ಖಾಲಿ ಮಾಡಿದ ಹಾಗೆ ಆಯ್ತು. ಇದು ಕೂಡ ಸಮಸ್ಯೆ. ಭಿಕ್ಷೆ ಬೇಡೋಣ ಅಂತ ಹೇಳಿದ್ರೆ, ಭಿಕ್ಷೆ ಬೇಡಿ ಸಂಪಾದಿಸುವುದು ಅಂದ್ರೆ ಅವನು ಕಡಿಮೆ ಮಾಡಿಕೊಂಡಲ್ಲೋ ನಿನಗೆ ಕೊಡುವುದು. ಎಲ್ಲ ಕಡೆಯಲ್ಲೂ ಕೂಡ ಲೋಕಕ್ಕೆ ಪೆಟ್ಟಿದೆ. ಲೋಕಕ್ಕೆ ಪೆಟ್ಟು ಇಲ್ಲದೆ ನೀನು ಊಟ ಮಾಡಬಹುದಾದದ್ದು ಅಂದ್ರೆ ಶಿಲೋಂಚ ವೃತ್ತಿ. ಶಿಲ ಮತ್ತು ಉಂಚ. ಶಿಲೋಂಚ ಅಂದ್ರೆ ಏನು? ಕೃಷಿ ಮಾಡಿದವ ಕೃಷಿಯ ಧಾನ್ಯಗಳನ್ನೆಲ್ಲ ತನ್ನ ಮನೆಗೆ ತೆಗೆದುಕೊಂಡು ಹೋದ ಮೇಲೆ ಆ ಗದ್ದೆಯಲ್ಲಿ ಅಲ್ಲಲ್ಲಿ ಒಂದೊಂದು ಧಾನ್ಯ ಬಿದ್ದಿರ್ತದೆ, ಭತ್ತ. ಆ ಭತ್ತವನ್ನು ಹೆಕ್ಕಿ ತಂದು ಅದನ್ನು ವಿತುಷೀಕರಣ ಮಾಡಿ ಅಕ್ಕಿ ಆಗಿಸಿ ಅದರಿಂದ ಎಷ್ಟು ಅನ್ನ ಆಗ್ತದೆ ಅಷ್ಟು ಉಣ್ಣುವುದು. ಶಿಲೋಂಚ. ಶಿಲಾ ಉಂಚ ಇಷ್ಟೇ ವ್ಯತ್ಯಾಸ. ಶಿಲ ಕಣಶ ಆದಾನಂ, ಉಂಚ ಮಂಜರಿ. ಮಂಜರಿ ಅಂತ ಹೇಳಿದ್ರೆ ತೆನೆಯನ್ನೇ ತಂದು ಮಾಡಿದರೆ ಅದು ಉಂಚ ವೃತ್ತಿ ಆಗ್ತದೆ. ಕಣ ಒಂದೊಂದು ಧಾನ್ಯವನ್ನು ಹೆಕ್ಕಿ ತಂದರೆ ಅದು ಶಿಲವೃತ್ತಿ ಆಗ್ತದೆ. ಅಂತೂ ಯಾರಿಗೂ ತೊಂದರೆಯಾಗದೇ ಇರುವ ಹಾಗೆ ಶಿಲೋಂಚ ವೃತ್ತಿಯಿಂದ ಬದುಕತಕ್ಕಂಥದ್ದು ಬ್ರಾಹ್ಮಣನ ಪರಮಶ್ರೇಷ್ಠವಾದ ಧರ್ಮ. ಅದು ಆಗದೆ ಹೋದರೆ ಆಮೇಲೆ ಅಯಾಚಿತದಿಂದ ಬದುಕಬಹುದು. ಅಯಾಚಿತ ಅಂದ್ರೆ ಯಾರ ಹತ್ರವೂ ಕೇಳದೆ ಇನ್ನೊಬ್ಬರು ತಂದು ಕೊಟ್ಟದ್ದನ್ನು ತಿಂದು ಬದುಕುವುದು. ಇದಕ್ಕೆ ಪ್ರತಿಗ್ರಹದಿಂದ ಬದುಕುವುದು. ಅದೂ ಆಗಲಿಲ್ಲ ಅಂತ ಹೇಳಿದ್ರೆ ನಿತ್ಯ ಯಾಂಚ, ಅವತ್ತಿನ ದಿವಸಕ್ಕೆ ಎಷ್ಟು ಬೇಕು ಅಷ್ಟು ಭಿಕ್ಷೆ ಬೇಡಿ ತರುವುದು ಅಂತ. ಈ ರೀತಿಯಲ್ಲಿ ಯಾಯಾವರ ಅನ್ನೋ ವೃತ್ತಿಯಲ್ಲಿ ಆತ ಬದುಕಬಹುದು. ಅದೂ ಆಗುವುದಿಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಒಂದು ಅಂಗಡಿ ಹಾಕ್ಬೋದು. ಅಂಗಡಿ ಹಾಕಿ ಒಂದು ಅಂಗಡಿಯಲ್ಲಿ ಬದುಕುವುದು. ಬ್ರಾಹ್ಮಣನಿಗೂ ಒಂದು ಅಂಗಡಿ ಹಾಕ್ಬೋದು, ಎದುರಂಗಡಿ ಹಾಕ್ಬಾರ್ದು ಅಷ್ಟೇ. ಅಂಗಡಿ ಹಾಕಿ ಹೇಗಿರಬೇಕು? ತನ್ನಗೆ ಎಷ್ಟು ಸಂಪಾದಿಸಿದರೆ ಸಾಕಾಗ್ತದೋ ಅಷ್ಟೇ ಲಾಭ ಇಟ್ಟುಕೊಂಡು ಅಂಗಡಿ ಮಾಡಬೇಕು. ಅದು ಬಿಟ್ಟು ಅವರ ತಲೆಗೆ ಟೊಪ್ಪಿ ಹಾಕಿ ತಾನು ಟೊಪ್ಪಿ ತೆಗೆಯುವುದಲ್ಲ. ತಾನು ಬಹಳ ಲಾಭದ ಆಕಾಂಕ್ಷೆ ಇಲ್ಲದೆ ತನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಲಾಭವನ್ನು ಮಾತ್ರ ಮಾಡಿಕೊಂಡು ಆತ ವೈಶ್ಯವೃತ್ತಿಯಲ್ಲಿ ತಾನು ಬದುಕುವುದಕ್ಕೂ ಅವಕಾಶ ಪ್ರಾಪ್ತಿ ಇದೆ. ಇದಕ್ಕೆ ಆಪದ್ಧರ್ಮ ಅಂತ ಹೆಸರು. ಆದರೆ ನ ಶೌವೃತ್ಯ ಕಥಂಚನ, ಮತ್ತೊಬ್ಬರ ದಾಸನಾಗಿ ಅವರ ಕೈಕಾಲು ಒತ್ತುವ ಕೆಲಸವನ್ನು ಮಾಡಿಕೊಂಡು ಅವರ ಹಾಕಿದ್ದನ್ನು ನಾಯಿ ಪಾಡಿನ ಜೀವನದಲ್ಲಿ ಮಾತ್ರ ಬದುಕಕೂಡದು. ಬ್ರಾಹ್ಮಣನಿಗೆ ಅದು ಯಾವತ್ತಿಗೂ ಕೂಡ ಜೀವನೋಪಾಯ ಅಲ್ಲ. ಅದಕ್ಕಿಂತ ಸಾಯುವುದು ಶ್ರೇಷ್ಠ. ಪೌರೋಹಿತ್ಯ ಅನ್ನೋದು ಎಲ್ಲಿಗೆ ಬರ್ತದೆ? ಅದು ಸಂಪಾದನೆಯನ್ನು ಮೋಸದ ದಾರಿಯಿಂದ ಮಾಡುವುದಕ್ಕೆ ಬಹಳ ವಿಪುಲ ಅವಕಾಶವನ್ನು ಒದಗಿಸತಕ್ಕಂತಹ ಮಾರ್ಗ. ಯಾಕಂದ್ರೆ ಪೌರೋಹಿತ್ಯ ಅನ್ನುವ ಪ್ರಕ್ರಿಯೆಯಲ್ಲಿ ಈ ವ್ಯಕ್ತಿಗೆ ಅದು ಗೊತ್ತಿರ್ತದೆ, ಮಾಡಿಸುವವನಿಗೆ ಅದು ಗೊತ್ತಿರೋದಿಲ್ಲ. ಇದು ಇವನಿಗೆ ಲಾಭ. ಆದ್ರಿಂದಾಗಿ ಅವ ಅಲ್ಲಿ 14 ನಾಣ್ಯ ಇಡಬೇಕು ಅಂತ ಎಲ್ಲಿಯಾದ್ರೂ ಬಂದ್ರೆ ಅದು ಬೆಳ್ಳಿಯದ್ದೇ ಆಗಬೇಕು ಅಂತ ಈಗ ಹೇಳ್ಬೋದು. ಈಗ ಇನ್ನು ಬಂಗಾರಕ್ಕಿಂತ ಬೆಳ್ಳಿ ಮೇಲೆ ಈಗ ಬೆಳ್ಳಿಯದ್ದೇ ಆಗಬೇಕು ಅಂತ ಇವನಿಗೆ ಹೇಳಿದೆ. ಶಾಸ್ತ್ರದಲ್ಲಿ ಹಾಗೆ ಇಲ್ಲದೆ ಹೋದ್ರೆ ಇವೆ ಹೇಳುವುದಕ್ಕೆ ಅಂತ ಅವಕಾಶ ಇದೆಯಾ? ಹಾಗಾದ್ರೆ ಇವನಿಗೆ ತನ್ನಲ್ಲಿ ಅಥವಾ ಅಲ್ಲಿ 1 ಕಾಯಿ ತೆಂಗಿನಕಾಯಿ ಇಡಬೇಕು ಅಂತ ಇರ್ತದೆ. ಇವ ಅದಾಗಲ್ಲ, ಚತುರ್ಮುಖ ಬ್ರಹ್ಮನ ಸ್ಥಾನ 4 ಕಾಯಿ ಇಡಬೇಕು ಅಂತ ಹೇಳ್ಬೋದು. ಇವ ಹೇಳಿ ಅವನಿಂದ ಏನು ಎಳೆದುಕೊಳ್ಳುವುದಕ್ಕೆ ಅವನಿಗೆ ಗೊತ್ತಿಲ್ಲ ಅಂತಾದಾಗ ಇವ ಧಾರ್ಮಿಕ ವಿಧಾನದಲ್ಲಿ ಕೆಲವು ಸ್ವಾರ್ಥವನ್ನು ತುಂಬಿಸಿಕೊಂಡ ಅಂತಾದರೆ ಅದು ಇವನ ಅನರ್ಥಕ್ಕೆ ಹೇತುವಾಗ್ತದೆ. ತಾನು ತಪ್ಪಾಗಿ ಮಾಡುವುದರಿಂದ ತನಗೆ ಮಾತ್ರ ದೋಷ ಅಲ್ಲ, ಯಾರನ್ನು ಕುರಿತು ಮಾಡಿದ ಕರ್ಮದಲ್ಲಿ ತಾನು ತಪ್ಪು ಮಾಡಿದ್ನೋ ಅವರಿಗೂ ಅದರ ದೋಷ ಪ್ರಾಪ್ತಿಯಾಗ್ತದೆ. ಆದ್ರಿಂದ ಪೌರೋಹಿತ್ಯ ಅನ್ನೋದು ಅದು ಕತ್ತಿನ ಅಲಗಿನಲ್ಲಿ ಸಾಗತಕ್ಕಂತಹ
ಒಂದು ವಿಶಿಷ್ಟವಾದಂತಹ ಕರ್ತವ್ಯ ಕರ್ಮ ಇದೆ. ಎಲ್ಲಿ ಬೇಕಾದರೂ ಜಾರುವುದಕ್ಕೆ ಅವಕಾಶ ಇದೆ. ಸ್ವಲ್ಪ ಜಾರಿದರೆ ಕತ್ತಿನ ಅಲಗಿಗೆ ಸಿಕ್ಕಿದಂತಹ ಪೆಟ್ಟು ಆತನಿಗೆ ಬೀಳುವ ಸಾಧ್ಯತೆ ಇದೆ. ಅಂಥ ಕೆಲಸವನ್ನು ನನ್ನ ಹತ್ರ ಕೇಳ್ತಾ ಇದ್ದೀರಲ್ವಾ? ನಾನು ನಿಮಗೋಸ್ಕರ ಪೌರೋಧ ಸಂಹೃಷ್ಯತಿ ಏನ ದುರ್ಮತಿ, ವಸ್ತುತಃ ದುರ್ಮತಿ ಸಂತೋಷ ಪಡ್ತಕ್ಕಂಥ ವೃತ್ತಿ. ಆದರೆ ನಾನೀಗ ಭವತಾಂ ಪ್ರಾರ್ಥಿತಂ ಸರ್ವಂ ಪ್ರಾಣಿ ಅರ್ಥೈಶ್ಚ ಸಾಧಯೇ, ನಿಮ್ಮ ಪೌರೋಹಿತ್ಯವನ್ನು ನಾನು ಸ್ವೀಕರಿಸ್ತೇನೆ. ನಾನು ನಿಮ್ಮ ಶ್ರೇಯಸ್ಸಿಗೋಸ್ಕರ ದೊಡ್ಡವರಾದ ದೊಡ್ಡಪ್ಪನ ಸ್ಥಾನದಲ್ಲಿರುವ ನಿಮ್ಮೆಲ್ಲರಿಗೂ ಹಿತ ಸಾಧನೆ ಮಾಡುವುದಕ್ಕೋಸ್ಕರ ನಾನು ಪೆಟ್ಟು ತಿನ್ನುವುದಕ್ಕೂ ಸಿದ್ಧನಿದ್ದೇನೆ, ಪೌರೋಹಿತ್ಯಕ್ಕೆ ಬರ್ತೇನೆ ಅಂತ ಇಷ್ಟು ಹೇಳಿ ಬಂದವ ಪೆಟ್ಟು ತಿಂದದ್ದೇ. ನಿಜವಾಗಿ ಪೌರೋಹಿತ್ಯವನ್ನು ಬೈದದ್ದರ ಅರ್ಥ ಏನಿದೆ? ಪೌರೋಹಿತ್ಯ ಜಾಗೃತೆಯಾಗಿ ಮಾಡಬೇಕಾದ ವೃತ್ತಿ. ಪುರಾಣದಲ್ಲಿ ಒಂದು ಯಾವುದೇ ವೃತ್ತಿಯನ್ನು ಬೈಯುವುದಿಲ್ಲ. ಪುರಾಣ ಸವಿತಾ ಸಮಾಜ ಅಂತ ಇವತ್ತಿದೆ, ಕ್ಷೌರಿಕ ವೃತ್ತಿ, ನಾಪಿತ ಅಂತ ಅದನ್ನು ಪುರಾಣ ಹೇಳ್ತದೆ. ನಾಪಿತ ಅಂದರೆ ತಲೆಗೂದಲು ತೆಗೆಯುವ ವೃತ್ತಿ. ಅವರನ್ನು ಪ್ರಶಂಸೆ ಮಾಡ್ತದೆ ಪುರಾಣ. ಅದನ್ನು ಧರ್ಮನಿಷ್ಠವಾಗಿ ಅವ ತನ್ನ ಹೊಟ್ಟೆಗೆ ಬೇಕಾದಷ್ಟು ಸಂಪಾದನೆ ಮಾಡ್ತಾ ಆತ ಕ್ಷೌರಿಕ ವೃತ್ತಿಯನ್ನು ನಡೆಸಿದ ಅಂತಾದರೆ ಅವನು ಅದರಿಂದ ಮೋಕ್ಷ ಪಡಿಬಹುದು ಅಂತ ಪುರಾಣ ಹೇಳ್ತದೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಯಾವ ವೃತ್ತಿಯನ್ನು ಕೂಡ ಪುರಾಣಗಳು ನಿರಾಕರಿಸುವುದಿಲ್ಲ. ಅವರವರು ಧರ್ಮವ್ಯಾಧನ ವೃತ್ತಿಯನ್ನು ಕೂಡ ಪ್ರಶಂಸೆ ಮಾಡಿತು, ತುಲಾಧಾರನ ವೃತ್ತಿಯನ್ನು ಕೂಡ ಪ್ರಶಂಸೆ ಮಾಡಿತು. ಎಲ್ಲ ಅವರವರ ವೃತ್ತಿಯಲ್ಲಿ ಅವರವರಿದ್ರೆ ಅಲ್ಲಲ್ಲಿ ಸಾಧನೆ ಮಾಡ್ತಾರೆ ಅಂತ ಹೇಳಿರುವಂತಹದ್ದು. ಅಲ್ಲಿ ಬ್ರಾಹ್ಮಣನ ವೃತ್ತಿ ಅಲ್ವಾ, ಯಜನಂ ಯಾಜನಂ ಜೈವ ಅಧ್ಯಯನಂ ಅಧ್ಯಾಪನಂ ತಥಾ ದಾನಂ ಪ್ರತಿಗ್ರಹಶ್ಚೇತಿ ಷಡ್ಕರ್ಮಾಣ್ಯಗ್ರ ಜನ್ಮನಃ ಅಂತ ಬ್ರಾಹ್ಮಣನಿಗೆ ಸಂಬಂಧಪಟ್ಟ 6 ವೃತ್ತಿಯಲ್ಲಿ ಪ್ರಧಾನ ವೃತ್ತಿ ಯಜನ ಯಾಜನಗಳು. ಅದನ್ನು ನಿರಾಕರಿಸ್ತದ ಪುರಾಣ? ಎಚ್ಚರವನ್ನು ಪಡುವುದು. ಈಗ ಪುರಾಣ ಪ್ರವಚನ ಮಾಡುವುದು ಒಳ್ಳೇದೋ ಕೆಟ್ಟದೋ ಅಂತ ನಿಮ್ಮ ಹತ್ರ ಎಲ್ಲ ಕೇಳಿದ್ರೆ ಒಳ್ಳೇದಾಚಾರ್ಯ ಅಂತ ಹೇಳ್ತೀರಿ. ಯಾಕಂದ್ರೆ ನಾಳೆ ಬರದೇ ಹೋದ್ರೆ ಅಂತ ಹೇಳಿ ಭಾರಿ ಒಳ್ಳೇದು. ಪುರಾಣದಲ್ಲಿ ವೇದವ್ಯಾಸರ ಹತ್ರ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ನರಕಕ್ಕೆ ಹೋಗ್ಬೇಕಾ, ಪುರಾಣ ಪ್ರವಚನ ಮಾಡು ಅಂತ ಹೇಳ್ತಾರೆ. ಪುರಾಣಾರ್ಥಂ ವದನ್ ಯಾತಿ ನರಕಂ ನಾತ್ರ ಸಂಶಯ. ನೀನು ಪುರಾಣ ಪ್ರವಚನ ಮಾಡಿದ್ರೆ ನರಕಕ್ಕೆ ಹೋಗ್ತಿ ಅನ್ನೋಲ್ಲಿ ಸಂಶಯವೇ ಇಲ್ಲ, ಹೀಗೆ ಹೇಳ್ತಾರೆ ವೇದವ್ಯಾಸರು. ನಿಂಗೆ ನರಕಕ್ಕೆ ಹೋಗ್ಲಿಕ್ಕೆ ಮನಸ್ಸುಂಟಾ, ಪೌರೋಹಿತ್ಯ ಮಾಡು, ಅದನ್ನು ಹೇಳ್ತಾರೆ. ನರಕಾಯ ಮತಿಶ್ಚೇತ್ತೆ ಪೌರೋಹಿತ್ಯಂ ಸಮಾಚಾರ. ನರಕಕ್ಕೆ ಹೋಗಬೇಕು ಅಂತ ಮತಿ ಉಂಟು, ಪೌರೋಹಿತ್ಯವನ್ನು ಮಾಡಪ್ಪ. ಬ್ರಾಹ್ಮಣನಿಗೆ ಹೊಟ್ಟೆಗೆ ಕಲ್ಲಲ್ವಾ ವೇದವ್ಯಾಸರು ಹಾಕಿದ್ದು. ಅವನು ಬದುಕುವುದಕ್ಕೆ ಇರುವುದೇ 2 ಮಾರ್ಗ. ಇಲ್ಲ ದಾನ ತಗೊಳ್ಬೇಕು, 3 ಮಾರ್ಗ ಇರುವುದು. ಯಜನ ಅಥವಾ ಯಾಜನ, ಅಧ್ಯಾಪನ, ಇಲ್ಲ ಪ್ರತಿಗ್ರಹ. ಇದು ಅದೇ ಬೇಡ ಅಂದ್ರೆ ನೀನು ಪುರಾಣ ಪ್ರವಚನ ಮಾಡಬೇಡ. ನಾವು ಆ ವೇದವ್ಯಾಸರು ಎಲ್ಲಿ ಹೇಳಿದ್ದಾರೆ ಅದಕ್ಕೆ ಹಿಂದಿನ ಪಂಕ್ತಿ ಓದಬೇಕು. ಹಿಂದಿನ ಪಂಕ್ತಿ ಏನುಂಟು? ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ ಯಾತಿ ನರಕಂ ನಾತ್ರ ಸಂಶಯ. ನಿನಗೆ ಭಾಷಾತ್ರಯದ ಬಗ್ಗೆ ಜ್ಞಾನ ಇಲ್ವೋ, ಅಥವಾ ಪುರಾಣದ ರೀತಿಗಳು, ಬೇರೆ ಬೇರೆ ರೀತಿಗಳು ಪುರಾಣದಲ್ಲಿದ್ದಾವೆ. ಆ ಕಡೆ ಈ ಕಡೆ ಮಾಡಿ ಹೇಳುವುದು, ಎತ್ತು ಮೂತ್ರ ಹೊಯ್ದ ಹಾಗೆ ಹೇಳುವುದು, ಅನೇಕ ಕ್ರಮ ಇದೆ. ದರ್ಶನ ಭಾಷೆ, ಗುಖ್ಯ ಭಾಷೆ, ಸಮಾಧಿ ಭಾಷೆ ಅಂತ ಭಾಷಾತ್ರಯ, 106 ರೀತಿಗಳು. ಇವುಗಳ ಬಗ್ಗೆ ಜ್ಞಾನ ಇಲ್ಲ ಅಂತಾದರೆ ನೀನು ಯಾವ ಪುರಾಣವನ್ನು ಪ್ರವಚನೆ ಮಾಡ್ತೀಯೋ ಅದನ್ನು ಬಿಟ್ಟು ಬೇರೆ ಸರ್ವಾರ್ಥ ನಿರ್ಣಾಯಕವಾದಂತಹ ಪುರಾಣ ತಾತ್ಪರ್ಯದ ಬಗ್ಗೆ ಜ್ಞಾನ ನಿನಗಿಲ್ಲ ಅಂತಾದರೆ ನೀನು ಪುರಾಣ ಪ್ರವಚನ ಮಾಡಿದರೆ ನರಕಕ್ಕೆ ಹೋಗ್ತೀಯ. ಯಾಕಂದ್ರೆ ನೀನೊಬ್ಬನೇ ಪುರಾಣವನ್ನು ಓದಿ ತಪ್ಪು ಅರ್ಥ ಮಾಡಿಕೊಂಡ್ರೆ ನಿನಗೆ ಸಮಸ್ಯೆ. ನೀನು ಪುರಾಣ ಪ್ರವಚನ ಮಾಡಿದರೆ 10 ಜನರನ್ನು ನರಕಕ್ಕೆ ಇಳಿಸುವ ಕೆಲಸ ಮಾಡ್ತೀಯಲ್ವಾ. ಆದ್ರಿಂದ ನಾತ್ರ ಸಂಶಯ. ಹಾಗಾದ್ರೆ ಇದ್ರ ಅರ್ಥ ಏನು? ಪುರಾಣ ಪ್ರವಚನ ಮಾಡಬೇಡ ಅಂತಲ್ಲ, ಮಾಡುವವ ಭಾಷಾತ್ರಯದ ಬಗ್ಗೆ, ರೀತಿಗಳ ಬಗ್ಗೆ ಜ್ಞಾನ ಇದ್ದುಕೊಂಡು ಮಾಡು ಅಂತ ಅದರ ಅರ್ಥ ಅಲ್ಲ. ಹಾಗೆ ಪೌರೋಹಿತ್ಯ ಮಾಡಿದರೆ ನರಕ ಸಿಗ್ತದೆ ಅಂದ್ರೆ ಅರ್ಥ ಏನು? ಪೌರೋಹಿತ್ಯವನ್ನು ಜಾಗ್ರತೆಯಾಗಿ ಮಾಡು. ಪುರಾಣದ ಭಾಷೆ ಅದು, ಹೇಳುವ ಕ್ರಮ ಅದು. ಪೌರೋಹಿತ್ಯ ಮಾಡದೆ ಹೋದರೆ ಗೃಹಸ್ಥ ಹೇಗೆ ಬದುಕಬೇಕು? ಗರ್ಭಾಧಾನ ಪುಂಸವನ ಸೀಮಂತಾದಿ ಪ್ರಕ್ರಿಯೆ ನಡಿಬೇಕಾದ್ರೆ ಪುರೋಹಿತರು ಬೇಕಲ್ವ. ಯಾವುದೋ ಒಂದು ದೋಷ ಬಂತು, ದೋಷದ ಪರಿಹಾರಕ್ಕೆ ತಿಲದಾನ ಕೊಡು ಅಂತ ಹೇಳಿದ್ರು. ದಾನ ತಗೊಳ್ಳಬಾರ್ದು ಅಂತ ಶಾಸ್ತ್ರ ಹೇಳಿದೆ ಅಂತ ಹೇಳಿ ಇವರು ದಾನ ತಗೊಳ್ಳಲ್ಲ ಅಂತ ಕೂತ್ರೆ ಅವನ ಪಾಪ ಹೇಗೆ ಹೋಗಬೇಕು? ಅವನಿಗೆ ದೋಷ ಪರಿಹಾರ ಹೇಗೆ? ಹಾಗಾದ್ರೆ ದಾನ ತೆಗೊಳ್ಳುವುದರ ಮೂಲಕ, ತಿಲದಾನವನ್ನು ತೆಗೊಳ್ಳುವುದರ ಮೂಲಕ ಧರ್ಮಶಾಸ್ತ್ರ ಹೇಳುತ್ತದೆ, ತಿಲದಾನ ತೆಗೊಂಡದ್ರಿಂದ ನಿನ್ನ ಪುಣ್ಯ ಹಾನಿ ಆಗ್ತದೆ. ಪ್ರತಿಗ್ರಹಾಧಿ ವಿಪ್ರಸ್ಯ ಪುಣ್ಯ ಹಾನಿ ಪ್ರಜಾಯತೆ. ಪ್ರತಿಗ್ರಹ ಮಾಡಿದ್ರಿಂದ ನಿನ್ನ ಪುಣ್ಯ ಹಾನಿ ಆಗ್ತದೆ. ಪುಣ್ಯ ಹಾನಿ ಏನಾಯ್ತು? ಈಗ 100 ಪುಣ್ಯ ನಿನ್ನಲ್ಲಿತ್ತು ಅಂತಾದ್ರೆ ಒಂದು 60 ಪುಣ್ಯ ಹೋಯ್ತು ಅಂತ ಅನ್ಕೋ. 60 ಪುಣ್ಯ ಹೋದದ್ರ ಜೊತೆಗೆ 20 ಪುಣ್ಯ ಬರ್ತದೆ ನೋಡಿ. ಹಾಗಾದ್ರೆ 60 ಹೋಗ್ಲಿಲ್ಲ, 40 ಹೋದದ್ದು. ಆದ್ರೆ 60 ಹೋಗ್ಲಿಲ್ಲ ಅಂತ ಹೇಳುವಾಗಿಲ್ಲ. 60 ಹೋಯ್ತು, ಆದ್ರೆ
60 ಉಳೀತು. ಅಲ್ಲ 60 ಹೋದ್ರೆ 40 ಉಳಿಬೇಕಲ್ಲ. ಇಲ್ಲ 20 ಬಂತು. ಏನು 20 ಬಂದದ್ದು? ಅವನ ಸಮಸ್ಯೆ ಏನೋ ಇತ್ತು, ತಿಲದಾನ ಮಾಡದೆ ಹೋದ್ರೆ ಅವರಿಗೇನು ಆಕ್ಸಿಡೆಂಟ್ ಆಗುತ್ತೋ ಮತ್ತೊಂದು ಸಮಸ್ಯೆ ಇತ್ತು. ನೀನು ತಿಲದಾನ ತೆಗೊಳ್ಳುವುದರ ಮೂಲಕ ಅವನಿಗೇನು ಸಮಸ್ಯೆ ಇತ್ತು ಅದಕ್ಕೆ ಪರಿಹಾರ ಮಾಡುವ ಒಂದು ಪರೋಪಕಾರವನ್ನು ತೋರಿಸಿದೆಯಲ್ಲ. ನಿನ್ನ ಹಾನಿಯಾದರೂ ತೊಂದರೆ ಇಲ್ಲ ಅಂತ ಅದನ್ನು ಮಾಡಿದೆಯಲ್ವ, ಆ ಪುಣ್ಯ ಉಂಟಲ್ವ ಪರೋಪಕಾರ, ಅದಕ್ಕೆ 20 ಸೇರಿತ್ತು. ಆದರೂ 40 ನಾಶ ಆಯ್ತೋ ಇಲ್ಲೋ? 40 ನಾಶ ಆದದ್ದಕ್ಕೆ ನೀನು ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಆಮೇಲೆ ಜಪ ಅಧ್ಯಯನ ದಾನಾದ್ಯೈಹಿ ಪುನಃ ಪೂರಣ ಭಾಗ ಭವೇತ್. ಖಾಲಿಯಾದದ್ದನ್ನು ತುಂಬಿಸಿಕೊಳ್ಳುವ ಕೆಲಸ ಮಾಡಬೇಕು. ಯಾವುದು? ಜಪ ಮಾಡುವುದರಿಂದ, ಅಧ್ಯಯನ ಮಾಡುವುದರಿಂದ, ಶಾಸ್ತ್ರಾಧ್ಯಯನ ಮಾಡುವುದರಿಂದ, ಮತ್ತೆ ತಾನು ತನ್ನಲ್ಲಿದ್ದದ್ದನ್ನು ಇನ್ನೊಬ್ಬರಿಗೆ ದಾನ ಕೊಡುವುದರಿಂದ, ತನ್ನಲ್ಲಿ ಹೋದದ್ದನ್ನು ತುಂಬಿಸಿಕೊಳ್ಳುವ ಕೆಲಸವನ್ನು ಮತ್ತೆ ಮಾಡಬೇಕು. ತುಂಬಿಸಿಕೊಂಡು ಮತ್ತೆ ದಾನಕ್ಕೆ ಹೋಗ್ಬೋದು. ಈ ದಿವಸ ದಾನ ತಗೊಳ್ಳುವುದು ತುಂಬಿಸಿಕೊಳ್ಳಲಿಕ್ಕೆ ಇಲ್ಲ ಅಂತಾದರೆ ಅಂಥವನನ್ನು ನೋಡಿದ ಮೇಲೆ ಪ್ರೇತವನ್ನು ಪ್ರತ್ಯೇಕ ನೋಡಬೇಕು ಅಂತ ಇಲ್ಲಂತೆ. ಅವನ ಮುಖವೇ ಪ್ರೇತ ಸದೃಶವಾಗ್ತದೆ ಅಂತ. ಅಂದ ಪ್ರತಿಗ್ರಹ ಅನ್ನೋದು ಪುಣ್ಯ ಹಾನಿಗೆ ಹೇತು. ಹಾನಿಯಾದದ್ದನ್ನು ತುಂಬಿಸಿಕೊಳ್ಳುವುದಕ್ಕೆ ಅವ ಮತ್ತೆ ಜಪಾಧ್ಯಯನ ದಾನಾದಿಗಳನ್ನು ನಡೆಸಬೇಕು. ಇದು ಶಾಸ್ತ್ರದ ವಿಧಿ. ಹಾಗಾಗಿ ದಾನಾದಿಗಳನ್ನು ತೆಗೊಳ್ಳುವುದು, ಪೌರೋಹಿತ್ಯ ಮಾಡುವುದು ಇದು ಪುಣ್ಯ ಹಾನಿ ಹೌದು. ಆದರೆ ಇನ್ನೊಬ್ಬರಿಗೆ ಉಪಕರಿಸಿದ್ರಿಂದ ಪುಣ್ಯ ಪ್ರಾಪ್ತಿಯೂ ಹೌದು. ಅಂಥವನು ದಾನ ಧರ್ಮಾದಿಗಳನ್ನು ಹೆಚ್ಚು ಮಾಡಬೇಕಾಗ್ತದೆ ಅನ್ನೋದು ಒಟ್ಟು ತಾತ್ಪರ್ಯ. ಒಂದಿಷ್ಟು ವೇದ ಪಾರಾಯಣ, ಏಕಾದಶಿಯ ದಿವಸವಾದರೂ ಒಂದು ಪವಮಾನ ಸೂಕ್ತದ ಪಾರಾಯಣ, ಇವನ್ನೆಲ್ಲ ಪುರೋಹಿತನಾದ ವ್ಯಕ್ತಿ ಇಟ್ಟುಕೊಂಡಾಗ ಅವರಿಗೆ ಪೌರೋಹಿತ್ಯದಿಂದ ಯಾವುದೇ ರೀತಿಯ ಉಪವ್ಯಯ ಆಗುವುದಿಲ್ಲ ಅನ್ನುವುದು ಶಾಸ್ತ್ರದ ಸಾರ. ಇಷ್ಟು ಹೇಳಿ ಆತ ಪೌರೋಹಿತ್ಯವನ್ನು ಒಪ್ಪಿಕೊಂಡವ ಮೊದಲು ಮಾಡಿದ ಕೆಲಸ ಏನು ಅಂದರೆ ಇಂದ್ರನನ್ನು ಕರೆದು ಹೇಳಿದ, ನನ್ನ ಶಿಷ್ಯ ಅಲ್ವೇ ನೀನು? ಇಂದ್ರ ನಮಸ್ಕಾರ ಮಾಡ್ತಾನೆ ವಿಶ್ವರೂಪನಿಗೆ. ನಮಸ್ಕಾರ ಮಾಡುವಾಗ ಹೇಳ್ತಾನೆ, ಚಿಕ್ಕವರು ದೊಡ್ಡವರು ಅನ್ನೋ ವ್ಯವಸ್ಥೆ ಪುರೋಹಿತರ ಸ್ಥಾನದಲ್ಲಿ ಇಲ್ಲ ಅಂತ ಹೇಳ್ತಾನೆ. ಆಚಾರ್ಯ ಸ್ಥಾನದಲ್ಲಿಲ್ಲ. ಛಂದೋಭ್ಯೋನ್ಯತ್ರ ವಯೋಜ್ಯೇಷ್ಠ್ಯಸ್ಯ ಕಾರಣ. ಈ ವೇದದ ವಿಷಯದಲ್ಲಿ ವೈದಿಕನಾದ ಸ್ಥಾನದಲ್ಲಿ ಒಬ್ಬ ಕೂತ ಅಂತಾದರೆ ಅಲ್ಲಿ ವಯಸ್ಸು ಎಂಬುದು ಜ್ಯೇಷ್ಠತ್ವಕ್ಕೆ ಕಾರಣ ಆಗುವುದಿಲ್ಲ, ಅಥವಾ ನನ್ನ ತಮ್ಮನ ಮಗನಿದ್ದಾನೆ ಅನ್ನುವುದು ಕೂಡ ಕಾರಣವಾಗುವುದಿಲ್ಲ. ಸಂಬಂಧವೂ ಕಾರಣ ಅಲ್ಲ. ಆ ಸ್ಥಾನದಲ್ಲಿದ್ದವರಿಗೆ ನಮಸ್ಕರಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ಹೇಳಿ ಇಂದ್ರ ನಮಸ್ಕಾರ ಮಾಡ್ತಾನೆ. ಇಂದ್ರನ ಹತ್ರ ವಿಶ್ವರೂಪ ಹೇಳಿದ, ಸ್ನಾನ ಮಾಡಿಕೊಂಡು ಬಾ ಅಂತ ಹೇಳಿದ. ನೋಡಿ, ದೇವತೆಗಳನ್ನು ಬಿಡುವುದಿಲ್ಲ ಈ ಸ್ನಾನದ ವ್ಯವಸ್ಥೆ. ಅದು ಮಾಘ ಸ್ನಾನ ಬೇರೆ. ಸ್ನಾನ ಮಾಡಿಕೊಂಡು ಬಾ ಅಂತ ಹೇಳ್ತಾನೆ. ಇಂದ್ರ ಗಂಗಾದಿಗಳನ್ನು ಸಂಸ್ಮರಿಸಿ ಸ್ನಾನ ಮಾಡಿ ಬರ್ತಾನೆ. ಬಂದವ ರೇಷ್ಮೆ ಮಡಿ ಇಟ್ಟುಕೊಂಡು ಬಂದ. ಕೌಶೇಯ ವಾಸಸ್ ಧಾರಣೆ ಮಾಡಿ ಉತ್ತರೀಯವನ್ನು ಬಿಗಿದು ಶಿರಸ್ಸಿಗೂ ಒಂದು ಉಷ್ಣೀಶ ಧಾರಣೆಯನ್ನು ಮಾಡಿಕೊಂಡು 3 ವಸ್ತ್ರ, ಶುದ್ಧ ಮಡಿ ಅಂದರೆ 3 ವಸ್ತ್ರ ಅಂತ ಅರ್ಥ. ಸೊಂಟಕ್ಕೊಂದು, ಭುಜಕ್ಕೊಂದು, ತಲೆಗೊಂದು ಅಂತ 3 ವಸ್ತ್ರವನ್ನು ಧಾರಣೆ ಮಾಡಿ ಗುರುಗಳ ಮುಂದೆ ಬಂದ. ಗುರುಗಳವನನ್ನು ಉತ್ತರಾಭಿಮುಖವಾಗಿ ಕೂಡಿಸಿ ತಾನು ಪೂರ್ವಾಭಿಮುಖವಾಗಿ ಕೂತು ಆಚಮನ ಮಾಡುವುದಕ್ಕೆ ಹೇಳಿದರು. 2 ಬಾರಿ ಆಚಮನವನ್ನು ಮಾಡಿಸಿ, ಅಂಗನ್ಯಾಸ ಕರನ್ಯಾಸಗಳನ್ನೆಲ್ಲ ಮಾಡಿಸಿ, ಪ್ರಾಣಾಯಾಮವನ್ನು ಮಾಡಿ, ವಾಸುದೇವ ದ್ವಾದಶಾಕ್ಷರವನ್ನು 12 ಬಾರಿ ಜಪಿಸುವ ಹಾಗೆ ಆದೇಶಿಸಿ, ಓಂ ವಿಷ್ಣವೇ ನಮಃ ಅಂತ ಹೇಳುವ ಷಡಕ್ಷರ ಮಂತ್ರವನ್ನು ಆತನಿಗೆ ಉಪದೇಶಿಸಿ, ಈ ಒಂದು ಮಂತ್ರ ಉಪದೇಶ ಕೊಡ್ತೇನೆ, ಅದಕ್ಕೆ ನಾರಾಯಣ ವರ್ಮ ಅಂತ ಹೆಸರು. ಈ ಮಂತ್ರವನ್ನು ನೀನು ಜಪಿಸಬೇಕು. ಇದರಿಂದ ನೀನು ಅಸುರರಿಗೆ ನಿನ್ನ ಪರಿವಾರವನ್ನು ಸೇರಿಕೊಂಡು ಮುಂದುಗಬೇಕು. ಯಾವ ಅಸ್ತ್ರಶಸ್ತ್ರಗಳು ನಿನ್ನ ಶರೀರಕ್ಕೆ ಬಿದ್ದರೂ ಅವುಗಳು ಪುಡಿಯಾಗ್ತಾವೆ ಹೊರತು ನಿನ್ನ ಶರೀರಕ್ಕೆ ಘಾಸಿ ಆಗುವುದಿಲ್ಲ. ಯಾಕಂದರೆ ಈ ನಾರಾಯಣ ಅಂತ ಹೇಳುವ ವರ್ಮ ಅಂದರೆ ಕವಚ, ನಾರಾಯಣ ಕವಚ ನಿನ್ನನ್ನು ಶಿಖಾಂತವಾಗಿ ಸಂರಕ್ಷಣೆ ಮಾಡ್ತದೆ. ಅಂತಹ ಕವಚವನ್ನು ತೊಡಿಸುವ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವನಿಗೆ ನಾರಾಯಣ ವರ್ಮದ ಉಪದೇಶವನ್ನು ಕೊಡ್ತಾನೆ. ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂತ ಧಾನೋಷ್ಟ ಗುಣೋಷ್ಟ ಬಾಹು. 8 ಕೈಗಳಿಂದ ಶೋಭಿಸುವ ಅನಂತ ಗುಣ ಪರಿಪೂರ್ಣನಾದ, 8 ಕೈಗಳಲ್ಲಿ ಶಂಖಚಕ್ರ ಮೊದಲಾದ 8 ಆಯುಧಗಳನ್ನು ಧರಿಸಿರುವ ಗರುಡಾರೂಢನಾಗಿ ನಿಂತಹ ಶ್ರೀಹರಿ ಎಲ್ಲೆಡೆಯಿಂದ ನಮಗೆ ರಕ್ಷಣೆಯನ್ನು ಕೊಡಲಿ. ಇದು ನಾರಾಯಣ ವರ್ಮದ ಸಾರ. ಅದು ಎಲ್ಲೆಡೆಯಿಂದ ಅಂದರೆ ಯಾವ ದೇಶದಿಂದ, ಯಾವ ಕಾಲದಲ್ಲಿ, ಯಾವ ರೂಪದಿಂದ ಆತ ರಕ್ಷಣೆಯನ್ನು ಕೊಡಬೇಕು ಅಂತ ವಿವರಣೆ ಕೊಡುವಂಥದ್ದು ಅದು ನಾರಾಯಣ ವರ್ಮ ಅಂತ ಹೇಳುವ ಪ್ರಸಿದ್ಧ ಸ್ತೋತ್ರದ ಸಾರ. ಅದನ್ನು ಮತ್ತೆ ನಾಳೆ ಸಾಯಂಕಾಲ ಸೇರಿದಾಗ ಅವಲೋಕನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.